ಪ್ರಸನ್ನತೆ ಬಿಡುಗಡೆ ಮಾಡು, ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು. ಪ್ರಸನ್ನತೆ ಬಿಡುಗಡೆ ಮಾಡು, ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು. ಪ್ರಸನ್ನತೆ ಬಿಡುಗಡೆ ಮಾಡು, ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು. ಸೀನಾಯಿ ಬೆಟ್ಟದಲ್ಲಿ ಇಳಿದಂತ ಪ್ರಸನ್ನತೆ, ಮೋಶೆಯ ಸಂಗಡ ಮಾತಾಡಿದ ಪ್ರಸನ್ನತೆ, ಸೀನಾಯಿ ಬೆಟ್ಟದಲ್ಲಿ ಇಳಿದಂತ ಪ್ರಸನ್ನತೆ, ಮೋಶೆಯ ಸಂಗಡ ಮಾತಾಡಿದ ಪ್ರಸನ್ನತೆ, ಪ್ರಸನ್ನತೆ ಬಿಡುಗಡೆ ಮಾಡು, ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು. ಪ್ರಸನ್ನತೆ ಬಿಡುಗಡೆ ಮಾಡು, ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು. ಓ ಸರ್ವಶಕ್ತನಾದ ತಂದೆಯಾದ ದೇವರೇ, ಮುಂದಿನ ಸಮಯವೆಲ್ಲ ನಿಮ್ಮ ಪ್ರಸನ್ನತೆಯಲ್ಲಿ ಮರೆಮಾಚಿಕೊಳ್ಳಲಿ ಕರ್ತನೆ. ನಿನ್ನ ಪ್ರಸನ್ನತೆಯೊಳಗಡೆ ನಾವಿರಬೇಕು ದೇವಾ. ನಿಮ್ಮ ಅಭಿಷಿಕ್ತರನ್ನು ದೇವರೇ ನಿನ್ನ ಪ್ರಸನ್ನತೆಯಲ್ಲಿ ಮರೆಮಾಚಿಕೊಂಡು ಈ ಸಭೆಯ ಪರವಾಗಿ ದೇವರೇ ಈ ಪ್ರಿಯ ಮಕ್ಕಳಿಗೆ ದೇವರೇ ನೀವೇ ಆಕಾಶ ಮೇಘಗಳಲ್ಲಿ ಇಳಿದು ಬರುವಾಗ ನಾವು ಒಯ್ಯಲ್ಪಡಲಿಕ್ಕೆ ಹೇಗೆ ಸಿದ್ಧರಾಗಿರಬೇಕೆಂಬುದು ಬಗ್ಗೆ ದೇವರಾತ್ಮನೇ ನೀ ಮಾತಾಡು, ಪವಿತ್ರಾತ್ಮರೇ ನೀ ಮಾತಾಡು. ಮುಂದಿನ ಸಮಯ ಪೂರ್ತಿ ದೇವರೇ ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್. ಎಲ್ಲರೂ ಕೂತ್ಕೊಳ್ಳಿರಿ. ಮತ್ತು ಮುಂದಿನ ಸಮಯ ದೇವಸೇವಕರನ್ನು ಮತ್ತೊಂದು ಸಾರಿ ನಾವು ಚಪ್ಪಾಳೆ ಹೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. താങ്ക് യു. കൈൻഡ്ലി ബി സീറ്റഡ്. ಕೂತ್ಕೊಳ್ಳಿ. കർത്താവിനെ ഒരു പ്രാവശ്യം കൂടി നന്ദിയോടെ സ്തുതിക്കുന്നു. നമ്മൾ കുറച്ച് പേരേ ഉള്ളൂ, പക്ഷെ ഒരു വലിയ വിഷയം എടുക്കാനാണ് താല്പര്യപ്പെടുന്നത്. ಪ್ರೈಸ್ ದಿ ಲಾರ್ಡ್. ಕರ್ತನ ಅತಿ ಪರಿಶುದ್ಧವಾದ ನಾಮ ಮಹಿಮೆಯಾಗಲಿ. ನೀವು ಸ್ವಲ್ಪ ಜನ ಇರೋದು, ಆದರೆ ನನ್ನ ಮುಂದೆ ಇರುವಂಥ ಸಬ್ಜೆಕ್ಟ್ ದೊಡ್ಡದಾಗಿದೆ. കർത്താവ് യേശു ക്രിസ്തുവിൻ്റെ മടങ്ങിവരവിനെ കുറിക്കുന്ന ഒരു ക്ലാസ് എടുത്തു തുടങ്ങാനാണ് താല്പര്യപ്പെടുന്നത്. ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಬಗ್ಗೆ ಇರುವಂಥ ಕ್ಲಾಸು ಮಾಡಲಿಕ್ಕಾಗಿ ನಾನು ಕರ್ತನಲ್ಲಿ ಪ್ರತ್ಯಾಶೆಯಲ್ಲಿರ್ತೇನೆ. കർത്താവ് യേശുവിൻ്റെ മടങ്ങിവരവെങ്കിൽ വിശുദ്ധന്മാരുമായി തൻ മടങ്ങിവരും. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧರೊಂದಿಗೆ ತಿರುಗಿ ಬರುವನಾಗಿರುತ್ತಾನೆ. യേശു മടങ്ങിവരും എന്നത് നിശ്ചയമാണ്. ಯೇಸು ಕ್ರಿಸ್ತನು ತಿರುಗಿ ಬರುವುದು ಅದು ಖಚಿತವಾಗಿದೆ. എങ്ങനെയൊക്കെ നമുക്കറിയാം ಯಾವ ರೀತಿಯಲ್ಲಿ ಕ್ರಿಸ್ತನು ತಿರುಗಿ ಬರುವನಾಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ബൈബിളിലെ ഏറ്റവും പ്രധാന ഉപദേശം യേശുവിൻ്റെ മടങ്ങിവരവാണ്. ಸತ್ಯವೇದದಲ್ಲಿ ಪ್ರಾಮುಖ್ಯವಾದ ಒಂದು ಉಪದೇಶವೇನೆಂದರೆ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ. അതിനുവേണ്ടി സഭയെ എങ്ങനെ ഒരുക്കണം, അതാണ് സഭയുടെ ജോലി, അതാണ് നമ്മുടെ ജോലി. ಈಗ ಅದಕ್ಕಾಗಿ ಸಭೆಯನ್ನು ಹೇಗೆ ಸಿದ್ಧಪಡಿಸಬೇಕು
ಅದೇ ನಮ್ಮ ಕರ್ತವ್ಯವಾಗಿದೆ. ബൈബിളിലെ പഴയ നിയമത്തിൽ 1527 പ്രാവശ്യം യേശുവിൻ്റെ വരവിനെ കുറിച്ച് പറഞ്ഞിട്ടുണ്ട്. ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ 1527 ಸಾರಿ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಬರೆದಿದ್ದಾರೆ. ഡയറക്റ്റ് ഭാഷയിലല്ല പറഞ്ഞിരിക്കുന്നത്, പക്ഷെ സൂചനകൾ തന്നിട്ടുണ്ട്. ಅದು ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತನು ಬರುತ್ತಾರೆ ಎಂಬುದಲ್ಲ, ಅದರದ್ದು ಸೂಚನೆಗಳಾಗಿ ಹೇಳಿದ್ದಾರೆ. പുതിയ നിയമത്തിൽ 1845 പ്രാവശ്യം പറഞ്ഞിട്ടുണ്ട്. ಹೊಸ ಒಡಂಬಡಿಕೆಯಲ್ಲಿ 1845 ಸಾರಿ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಹೇಳಿದ್ದಾರೆ. ബൈബിളിന് എന്തെങ്കിലും പ്രത്യേകതയുണ്ടോ? ಸತ್ಯವೇದಕ್ಕೆ ಏನಾದರೂ ವಿಶೇಷತೆ ಇದೆಯಾ? ഇതിനെ പുസ്തകങ്ങളുടെ പുസ്തകം എന്നാണ് വിളിക്കുന്നത്. ಸತ್ಯವೇದಕ್ಕೆ പുസ്തകಗಳ പുസ്തക ಎಂದು ಇದರಲ್ಲಿ ಬರೆಯಲ್ಪಟ್ಟಿದೆ. 200 കോടിയിൽ അധികം ആളുകൾ ബൈബിൾ അംഗീകരിക്കുന്നു. 200 ಕೋಟಿಗಿಂತ ಹೆಚ್ಚಿನ ಜನರು ಸತ್ಯವೇದವನ್ನು ಒಪ್ಪಿಕೊಳ್ಳುತ್ತಾರೆ, ಅಂಗೀಕರಿಸಿಕೊಳ್ಳುತ್ತಾರೆ. ഇതിനോടകം ബൈബിൾ 390 കോടി കോപ്പികൾ വിറ്റ് തീർന്നിട്ടുണ്ട്. ಇಷ್ಟರೊಳಗಡೆ 390 ಕೋಟಿ ಬೈಬಲ್ಗಳು ಇದುವರೆಗೂ ಅದನ್ನು ವ್ಯಾಪಾರ ಮಾಡಿ ಅದು ಮಾರಾಟ ಮಾಡಿದೆ. ഇതിലെ ഏറ്റവും പ്രധാന വിഷയം യേശുവിന്റെ മടങ്ങിവരവാണ്. ಇಷ್ಟು ವಿಶಾಲವಾದ ಈ ಬೈಬಲಿನಲ್ಲಿ ಪ್ರಾಮುಖ್ಯವಾದ ವಿಷಯ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಆಗಿದೆ. യേശു എന്തിനു വേണ്ടിയാണ് വരുന്നത്? ഏറ്റവും ഒന്നാമത് നമ്മൾ ചിന്തിക്കാൻ പോകുന്നത് എന്തിനു വേണ്ടി, തൻ്റെ ഉദ്ദേശം എന്ത്? ಯೇಸು ಕ್ರಿಸ್ತನು തിരികെ ಬರಲಿಕ್ಕಿರುವಂತ ಉದ್ದೇಶ, ಪ್ರಾಮುಖ್ಯವಾದ ಉದ್ದೇಶ ಯಾವುದು? ഒന്ന്, യേശു ക്രിസ്തുവിന്റെ സഭയെ തിരികെ ചേർക്കുക. ಕ್ರಿಸ್ತನ ಬರೋಣದ ಮುಖ್ಯ ಉದ್ದೇಶ ಮೊದಲನೇದಾಗಿ ತನ್ನ ಸಭೆಯನ್ನು ಕರೆದುಕೊಂಡು ಹೋಗಲಿಕ್ಕಾಗಿ. യേശുവിന്റെ സഭ എന്നത് വളരെ പ്രധാനമായ വിഷയം. ಕ್ರಿಸ್ತ ಯೇಸುವಿನ ಸಭೆ ಎಂಬುದು ತುಂಬಾ ಪ್ರಾಮುಖ್ಯವಾಗಿದೆ. രക്ഷിക്കപ്പെട്ടവരും സ്നാനപ്പെട്ടവരും മുഴുവൻ പേരും, പരിശുദ്ധാത്മാഭിഷേകം പ്രാപിച്ചവരും മുഴുവൻ പേരും ക്രിസ്ത്യാനികളാണ്. പക്ഷെ അവർ ക്രിസ്തുവിന്റെ സഭയല്ല. ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿದವರೆಲ್ಲರೂ ಅವರು ಕ್ರಿಸ್ತನ ಶರೀರದ ಒಂದು ಭಾಗವಾಗಿದೆ, ಆದರೆ ಅವರೆಲ್ಲರೂ ಸಭೆಗೆ ಸಂಬಂಧಪಟ್ಟವರು ಆಗಿರಲ್ಲ. ഒരു വീട്ടിൽ പല വേലക്കാർ കാണും, പക്ഷേ ആ വീട്ടിലെ ഭാര്യ ഒരാളേ ഉള്ളൂ. ಒಂದು ಮನೆಯಲ್ಲಿ ಅನೇಕ ಕೆಲಸದವರು ಇರಬಹುದು, ಆದರೆ ಆ ಮನೆಯ ಪತ್ನಿಯಾದವರು ಒಬ್ಬರೇ ಇರುವುದು. യേശുവിന്റെ മണവാട്ടിയെ മാത്രമാണ് സഭ എന്ന് വിളിക്കുന്നത്. ಯೇಸು ಕ್ರಿಸ್ತನ ಮದುಮಗಳನ್ನು ಮಾತ್ರನೇ ಸಭೆ ಎಂದು ಕರೆಯಲ್ಪಡಲಿಕ್ಕೆ ಸಾಧ್ಯವಾಗುವುದು. ഒരു രാജ്യത്ത് ജോലിക്കാര് ലക്ഷക്കണക്കിന് കാണും. ಒಂದು ರಾಜ್ಯ ದೇಶದಲ್ಲಿ ಕೆಲಸದವರು ಲಕ್ಷಾಂತರ ಜನ ಕೆಲಸದವರು ಇರಬಹುದು. അതിനകത്ത് IAS ഓഫീസേഴ്സ് വളരെ കുറച്ചേ കാണും. ಅದರಲ್ಲಿ IAS ಆಫೀಸರ್ಗಳು ಬಹಳ ಕಡಿಮೆನೇ ಇರುತ್ತದೆ. ഇതുപോലെ സ്വർഗത്തിൽ വലിയൊരു കൂട്ടം ആളുകൾ കാണും. സഭ, ക്രിസ്തുവിന്റെ മണവാട്ടി, വളരെ ചെറിയ വിഭാഗമായിരിക്കും. ಇದೇ ರೀತಿಯಾಗಿ ದೊಡ್ಡ ಒಂದು ಗುಂಪು ಜನ ಕಾಣಿಸಿಕೊಳ್ಳಬಹುದು, ಆದರೆ ಅದರಲ್ಲಿ ದೇವರ ಕ್ರಿಸ್ತನ ಮದುಮಗಳೆಂಬವರು ಸ್ವಲ್ಪ ಜನ ಮಾತ್ರ ಇರಬಹುದು. നമ്മുടെ എല്ലാം താല്പര്യം യേശു ക്രിസ്തുവിന്റെ സഭയുടെ ഭാഗമാകുക, മണവാട്ടിയായി മാറുക. ನಮ್ಮೆಲ್ಲರ ಆಸೆ ಯೇಸು ಕ್ರಿಸ್ತನ ಮದುಮಗಳ ಸ್ಥಾನದಲ್ಲಿ, ಆ ಸಭೆಯ ಸ್ಥಾನದಲ್ಲಿ ನಾವು ಆಗಿರಬೇಕೆಂಬುದೇ ನಮ್ಮೆಲ್ಲರ ಆಸೆಯಾಗಿರಬೇಕು. യേശുവിന്റെ വരവിന്റെ പ്രധാന ലക്ഷ്യവും സഭയെ ചേർക്കുക. ಯೇಸು ಕ್ರಿಸ್ತನ ಬರೋಣದ ಮುಖ್ಯವಾದ ಉದ್ದೇಶ ಸಭೆಯನ್ನು ಕರೆದೊಯ್ಯುವುದು ಆಗಿರುತ್ತದೆ. രണ്ട്, രക്ഷയെ പൂർത്തീകരിക്കുകയാണ് യേശുവിന്റെ വരവിന്റെ രണ്ടാം ഉദ്ദേശം. ಎರಡನೇದಾಗಿ ಯೇಸು ಕ್ರಿಸ್ತನ ಬರೋಣದ ಎರಡನೆಯ ಉದ್ದೇಶ ರಕ್ಷಣೆಯನ್ನು ಸಂಪೂರ್ಣಗೊಳಿಸೋದು ಬಗ್ಗೆ. രക്ഷയെ പൂർത്തീകരിക്കുക എന്ന് പറഞ്ഞാൽ എന്തോ? ರಕ್ಷಣೆಯನ್ನು ಪೂರ್ತಿಗೊಳಿಸಬೇಕಂದ್ರೆ ಏನು ಅರ್ಥ? നമ്മുടെ ആത്മാവിന്റെ വീണ്ടെടുപ്പ് യേശുവിന്റെ കാൽവറി കൊണ്ട് സാധിച്ചു. ನಮ್ಮ ಆತ್ಮನ ರಕ್ಷಣೆ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯ ಆ ಯಜ್ಞಾರ್ಪಣೆಯಲ್ಲಿ ಅದನ್ನು ಪೂರ್ತಿಗೊಳಿಸಿದೆ. പക്ഷെ നമ്മുടെ ശരീരത്തിന്റെ വീണ്ടെടുപ്പ് ഇന്നും നടന്നിട്ടില്ല. ಆದರೆ ನಮ್ಮ ಶರೀರದ ರಕ್ಷಣೆ ಇನ್ನೂ ಪೂರ್ತಿ ಆಗಲಿಲ್ಲ. ഈ ശരീരത്തിന്റെ വീണ്ടെടുപ്പും കൂടെ നടന്നെങ്കിലേ രക്ഷയുടെ പൂർത്തീകരണമാകത്തുള്ളൂ. ಈ ಶರೀರದ ರಕ್ಷಣೆ ಕೂಡ ಸಂಪೂರ್ಣವಾಗಿದ್ರೇನೆ ನಾವು ರಕ್ಷಣೆ ಪೂರ್ತಿಯಾಗಿದೆ ಎಂದು ಹೇಳಲಿಕ್ಕೆ ಸಾಧ್ಯ ಆಗೋದು. ഞാൻ ഇവിടെ ഒരു പ്രധാനപ്പെട്ട കാര്യം പറയാം. ನಾನಿಲ್ಲಿ ಒಂದು ಪ್ರಾಮುಖ್ಯವಾದ ವಿಷಯ ನಿಮಗೆ ಹೇಳ್ತೇನೆ. യേശുവിനെ വിശ്വസിക്കുന്നവർ രക്ഷിക്കപ്പെടും എന്ന് ബൈബിളിലുണ്ട്, രക്ഷിക്കപ്പെട്ടു എന്ന് ബൈബിളിലില്ല. ಯೇಸು ಕ್ರಿಸ್ತನನ್ನು ನಂಬಿದವರು ರಕ್ಷಣೆ ಹೊಂದುತ್ತಾರೆ ಎಂದು ಬೈಬಲಲ್ಲಿ ಇದೆ, ಆದರೆ ಯೇಸುವನ್ನು ನಂಬಿದವರು ರಕ್ಷಣೆ ಹೊಂದಿದ್ದಾಯಿತು ಎಂದು ಬೈಬಲಲ್ಲಿ ಇಲ್ಲ. കർത്താവായ യേശുവിനെ വിശ്വസിക്കുക, നീ നിന്റെ കുടുംബവും രക്ഷ പ്രാപിക്കും. ഫ്യൂച്ചർ ടെൻസാ. ಈಗ ಕರ್ತನಾದ ಯೇಸು ಕ್ರಿಸ್ತನು ನಂಬಿರಿ, ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವೀರಿ ಎಂದೇ ಹೊರತು
ರಕ್ಷಣೆ ಹೊಂದಿದ್ದಾಯಿತು ಎಂದಿಲ್ಲ. നമ്മെ പൂർണ്ണമായി രക്ഷിപ്പാൻ യേശു പ്രാപ്തന, പക്ഷെ രക്ഷിച്ചു എന്ന് ബൈബിളിലില്ല. ನಮ್ಮನ್ನು ರಕ್ಷಿಸಲಿಕ್ಕೆ, ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾರೆ. ഇന്ന് നമ്മുടെ ആത്മാവിന്റെ രക്ഷ പൂർത്തിയായി. ಹೀಗೆ ನಮ್ಮ ಆತ್ಮನ ರಕ್ಷಣೆ ಸಂಪೂರ್ಣವಾಗಿದೆ. ശരീരത്തിന് ഇന്നും കേടുകളുണ്ട്, ഇന്നും രോഗങ്ങളുണ്ട്, ഇന്നും ദുഃഖങ്ങളുണ്ട്, ഇന്നും മരണമുണ്ട്. ಆದರೆ ಶರೀರಕ್ಕೆ ಇನ್ನೂ ಕೊರತೆ ಇದೆ, ಶರೀರಕ್ಕೆ ರೋಗ ಇದೆ, ಶರೀರಕ್ಕೆ ಬಲಹೀನತೆ ಇದೆಗಳಿದೆ. ഒടുവിലത്തെ ശത്രുവായി മരണത്തെ കീഴടക്കി ഈ ശരീരത്തെ വീണ്ടെടുക്കുമ്പോഴാണ് രക്ഷയുടെ പൂർത്തീകരണം. ಕೊನೆಯದಾಗಿ ಮರಣವನ್ನು ನಿವೃತ್ತಿಗೊಳಿಸಿ ಮತ್ತು ಶರೀರವನ್ನು ರಕ್ಷಿಸಲ್ಪಡುವಾಗಲೇ ನಮ್ಮ ರಕ್ಷಣೆ ಸಂಪೂರ್ಣವಾಗುವುದು. യേശുവിന്റെ വരവിന്റെ രണ്ടാമത്തെ ലക്ഷ്യം നമ്മുടെ രക്ഷയെ പൂർത്തീകരിക്കുവാൻ ശരീരത്തിന്റെ വീണ്ടെടുപ്പ്. ಯೇಸು ಕ್ರಿಸ್ತನ ಬರೋಣದ ಎರಡನೇ ಮುಖ್ಯ ಉದ್ದೇಶ ನಮ್ಮ ಶರೀರವನ್ನು ರಕ್ಷಣೆಯಲ್ಲಿ ನಡೆಸಿ ಅವರನ್ನು ಕರ್ತನ ಸನ್ನಿಧಿಯಲ್ಲಿ ತೆಗೆದುಕೊಳ್ಳುವುದೇ ಕರ್ತನ ಎರಡನೇ ಬರೋಣದ ಎರಡನೇ ಉದ್ದೇಶವಾಗಿದೆ. വരവിന്റെ മൂന്നാമത്തെ ഉദ്ദേശം സഭയെ മാനിക്കുവാൻ, സഭയെ സന്തോഷിപ്പിക്കുവാൻ. ಈಗ ಕ್ರಿಸ್ತನ ಬರೋಣದ ಮೂರನೇ ಉದ್ದೇಶ ಸಭೆಯನ್ನು ಸಂತೋಷಪಡಿಸಲಿಕ್ಕಾಗಿದೆ. ഇന്നിവിടെ ദൈവത്തിന്റെ സഭ ദുഃഖത്തിലാണ്, കഷ്ടത്തിലാണ്, പീഡയിലാണ്. ಹೀಗೆ ದೇವರ ಸಭೆ ಇಲ್ಲಿ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರು ಹಿಂಸೆಗೆ ಒಳಪಟ್ಟಿದ್ದಾರೆ. ആരെങ്കിലും ഒരാൾ യേശു ക്രിസ്തുവിന് വേണ്ടി തന്നെ തന്റെ മണവാട്ടിയായി ജീവിക്കുന്നെങ്കിൽ എല്ലായിടത്തു നിന്നും ഉപദ്രവങ്ങൾ നിശ്ചയമാണ്. ಯಾರಾದರೂ ಯೇಸು ಕ್ರಿಸ್ತನ ಸಭೆಯೊಂದಿಗೆ ಸೇರಲಿಕ್ಕೆ ಮನಸ್ಸು ಮಾಡಿ ಬಂದಿದರೆ ಅವರಿಗೆ ನಿಶ್ಚಯವಾಗಿ ಅವರಿಗೆ ಕಷ್ಟಗಳಾಗ್ತಾ ಇದೆ, ಹಿಂಸೆಗಳಾಗ್ತಾ ಇದೆ. ഈ ബുദ്ധിമുട്ടുന്ന സഭയെ ഒന്ന് മാനിച്ചേ പറ്റത്തുള്ളൂ. ಈ ಕಷ್ಟಪಡುವಂತ ಸಭೆಗೆ ಒಂದು ಬಹುಮಾನವನ್ನು ಕೊಡಲೇಬೇಕಾಗಿರುತ್ತದೆ. ഇന്നിവിടെ ദുഃഖിക്കുന്ന ദൈവജനത്തെ ഒന്ന് സന്തോഷിപ്പിച്ചേ പറ്റൂ. ಇವತ್ತು ದುಃಖ ಪಡುವಂತ ದೇವ ಜನರಿಗೆ ಸಂತೋಷ ಕೊಡಲಿಕ್ಕಾಗಿ ಕರ್ತನು ಬರ್ತಾನೆ. അങ്ങനെ യേശുവിന്റെ മൂന്നാമത്തെ ലക്ഷ്യം സഭയെ മാനിക്കുവാനും സന്തോഷിപ്പിക്കുവാനും. ಹಾಗೆ ಯೇಸು ಕ್ರಿಸ್ತನ ಬರೋಣದ ಮೂರನೇ ಉದ್ದೇಶ ಸಭೆಯನ್ನು ಸಂತೋಷಪಡಿಸಲಿಕ್ಕಾಗಿ. 4 ഭൂമിയെ വീണ്ടെടുക്കാൻ. ನಾಲ್ಕನೇದಾಗಿ ಕ್ರಿಸ್ತನ ಬರೋಣದ ಉದ್ದೇಶ ಈ ಭೂಮಿಯನ್ನು ರಕ್ಷಣೆಯಲ್ಲಿ ನಡೆಸಲಿಕ್ಕೆ. ഒന്ന്, ദൈവം ഈ ഭൂമിയെ സൃഷ്ടിച്ചു. ಮೊದಲನೇದಾಗಿ ಯೇಸು ಈ ಭೂಮಿಯನ್ನು ಸೃಷ್ಟಿ ಮಾಡಿದರು. പക്ഷേ ഇന്ന് ഇത് ദൈവത്തിന്റെ കയ്യിലല്ല, സാത്താന്റെ കയ്യിലാണ്. ಆದರೆ ಈಗ ಈ ಭೂಮಿ ದೇವರ ಸಂಪೂರ್ಣ ಹತೋಟಿಯಲ್ಲಿಲ್ಲ, ಅದು ಸೈತಾನನ ಹತೋಟಿಯಲ್ಲಿದೆ. മുഴുഭൂമിയും സാത്താന്റെ അധീനതയിൽ കിടക്കുന്നു. ಸಂಪೂರ್ಣ ಭೂಮಿ ಪೂರ್ತಿ ಸೈತಾನನ ಅಧೀನತೆಯಲ್ಲಿದೆ. ഈ ഭൂമിയെ തിരിച്ചെടുക്കണം. ಈ ಭೂಮಿಯನ್ನು ಮತ್ತು ತಿರುಗಿ ಪಡೆದುಕೊಳ್ಳಬೇಕು. വെളിപ്പാട് പുസ്തകം 5-ാം അധ്യായത്തിന്റെ 1-ാമത്തെ വാക്യത്തിൽ സിംഹാസനത്തിൽ ഇരിക്കുന്നവന്റെ കയ്യിൽ അകത്തും പുറത്തും എഴുത്തുള്ളതായി 7 മുദ്രയാൽ മുദ്രയിടപ്പെട്ട ഒരു പുസ്തകം ഞാൻ കണ്ടു എന്ന് വായിക്കാം. ಆ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವವರನ್ನು ಕುಳಿತಿದ್ದಾತನ ಬಲಗೈ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಆಮೇನ್. 7 ಮುದ್ರೆ കൊണ്ട് മുദ്രയിടപ്പെട്ട ഒരു പുസ്തകം. 7 ಮುದ್ರೆಯಿಂದ ಮುದ್ರಿಸಲ್ಪಟ್ಟಿರುವಂತಹ ಒಂದು ಪುಸ್ತಕ. ഏതാണ് ഈ പുസ്തകം? ಯಾವುದೇ ಪುಸ್ತಕ? ഇതിന് ഒരുപാട് വ്യാഖ്യാനങ്ങളുണ്ട്. ಆ ಪುಸ್ತಕದ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಹೇಳ್ತಾ ಇದೆ. ഒന്ന്, നമ്മുടെ സകല പ്രാർത്ഥനകളുടെയും മറുപടി ഈ പുസ്തകത്തിലുണ്ട്. ಮೊದಲನೇದಾಗಿ ನಮ್ಮ ಎಲ್ಲ ಪ್ರಾರ್ಥನೆಗಳ ಸದುತ್ತರವನ್ನು ಬರೆಯಲ್ಪಟ್ಟಿರುವಂತಹ ಪುಸ್ತಕ. 2, ഇന്നത്തെ പ്രശ്നങ്ങളുടെ മുഴുവനും മറുപടി അതിനകത്തുണ്ട്. ಈಗಿನ ಎಲ್ಲ ಸಮಸ್ಯೆಗಳಿಗಿರುವಂತಹ ಸದುತ್ತರ ಆ ಪುಸ್ತಕದಲ್ಲಿದೆ. ഇങ്ങനെ അനേക അധ്യായങ്ങൾ ആ പുസ്തകത്തിനകത്ത്. ಈಗ ಹಲವಾರು ಅಧ್ಯಾಯಗಳಿರುವಂತಹ ಒಂದು ಪುಸ್ತಕ. ഇതെല്ലാം കൂടെ ചേർന്നാൽ ഈ ഭൂമിയുടെ ടൈറ്റിൽ ഡീഡാണ്, ഈ ഭൂമിയുടെ തീർ ആധാരത്തിന്റെ കോപ്പിയാണ്. ಈಗ ಈ ರೀತಿಯಲ್ಲಿ ನಾವು ನೋಡಿದರೆ ಈ ಸಂಪೂರ್ಣ ಭೂಮಿಯ ಅಗ್ರಿಮೆಂಟ್ ഇത് ഇന്ന് സാത്താന്റെ കയ്യിലാണ്. ಇದು ಈಗ ಸೈತಾನನ ಹತೋಟಿಯಲ್ಲಿದೆ. അവനതിന് 7 മുദ്രയിട്ടു, പൂർണ്ണമായി മുദ്രയിടപ്പെട്ട് വെച്ചിരിക്കുകയാണ്. അത് തുറന്നു കിട്ടിയിട്ടില്ല. ಇದು 7 ಮುದ್ರೆಯಿಂದ ಮುದ್ರಿಸಲ್ಪಟ್ಟಿದೆ, ಇನ್ನೂ ಅದು ಸಂಪೂರ್ಣವಾಗಿ ತೆರೆಯಲ್ಪಡಲಿಲ್ಲ. ഈ പുസ്തകമാണ് കുഞ്ഞാട് വാങ്ങുകയും മുദ്രകൾ പൊട്ടിക്കുകയും ചെയ്യുന്നത്. ಈ ಪುಸ್ತಕವು ಯಜ್ಞದ ಕುರಿಮರಿಯಾದನು ತೆಗೆದುಕೊಂಡು ಅದರ ಮುದ್ರೆಯನ್ನು ತೆಗೆದಿದ್ದಾರೆ. ഈ പുസ്തകം വെളിയിൽ വരുന്നതോടെ ഭൂമിയുടെ വീണ്ടെടുപ്പ് നടക്കും. ಈ ಪುಸ್ತಕವು ಹೊರಗಡೆ ಬರುವಷ್ಟಕ್ಕೆ ಈ ಭೂಮಿಯ ಸಂಪೂರ್ಣವಾದ ಬಿಡುಗಡೆ ಪ್ರಾಪ್ತವಾಗುತ್ತದೆ. വീണ്ടും എന്തിനു വേണ്ടിയാണ് യേശു വരുന്നത്? ಮತ್ತೆ ಯೇಸು ಯಾವ ಉದ್ದೇಶಕ್ಕಾಗಿ ഈ ಬರುವನಾಗಿರುತ್ತಾನೆ? ഭൂമിയെ വീണ്ടെടുക്കുന്ന കാര്യത്തിലേക്ക് ഞാൻ തൊടട്ടെ. ಆ ಭೂಮಿಯನ್ನು ಮತ್ತೆ ತಿರುಗಿ ಪಡೆದುಕೊಳ್ಳುವ ವಿಷಯಕ್ಕೆ ನಾನು ಬರುತ್ತೇನೆ. ദാനിയേൽ ദർശനം 2-ാമത്തെ അധ്യായത്തിന്റെ 44-45 വാക്യങ്ങളിൽ ഒരു സ്വപ്നത്തെ വ്യാഖ്യാനം കാണാം. ದಾನಿಯೇಲ್ ಪ್ರವಾದಿಯ ಪುಸ್ತಕ 2ನೇ
ಅಧ್ಯಾಯ 44-45 ವಾಕ್ಯದಲ್ಲಿ ಒಂದು ಬಿಡುಗಡೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. അന്നുണ്ടായിരുന്ന രാജാവ് ഒരു സ്വപ്നം കണ്ടു. ಆವತ್ತು ಇರುವಂತ ಒಂದು ರಾಜನು ಒಂದು ಕನಸನ್ನು ನೋಡಿದನು. രാജാവ് സ്വപ്നം കണ്ടു, അത് എന്തായിരുന്നു എന്ന് മറന്നും പോയി. ಆ ರಾಜನು ನೋಡಿದ ಕನಸು ಏನೆಂಬುದನ್ನು ಅವರು ಮರೆತು ಹೋದರು. ആരെങ്കിലും വായിക്കുന്നെങ്കിൽ സന്തോഷം. ദാനിയേൽ പ്രവചനം 2-ാം അധ്യായം 44-45 വാക്യങ്ങൾ. ದಾನಿಯೇಲ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯ 44-45 ವಾಕ್ಯ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. സ്വപ്നത്തിൽ കണ്ട ഒരു ബിംബമുണ്ട്. ആ ബിംബത്തെയാണ് ഈ ചിത്രത്തിൽ ഞാൻ കാണിക്കുന്നത്. ದಾನಿಯೇಲನು ನೋಡಿರುವಂತ ಆ ದರ್ಶನದಲ್ಲಿ ಒಂದು ಮೂರ್ತಿಯನ್ನು ಇದೆ, ಅದನ್ನೇ ನೀವು ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. വലിപ്പമുള്ള ഒരു മനുഷ്യന്റെ രൂപം, ಒಂದು ಎತ್ತರವಾದ ಒಬ್ಬ ಮನುಷ್ಯನ ರೂಪವನ್ನು ನೋಡಿದ್ದಾನೆ. അതിലെ തല തങ്കം കൊണ്ട് നിർമ്മിക്കപ്പെട്ടതാണ്. ಅದರ ತಲೆ ಬಂಗಾರದಿಂದ ನಿರ್ಮಿತವಾಗಿರುವುದು. അതിന്റെ കൈകൾ രണ്ടും നെഞ്ചും വെള്ളി കൊണ്ട് സൃഷ്ടിക്കപ്പെട്ടതാണ്. ಅದರ ಕೈಗಳು ಬೆಳ್ಳಿಯಿಂದಲೂ ಮತ್ತು ಅದರ ಎದೆ ಭಾಗವು ಬೆಳ್ಳಿಯಿಂದಲೂ ಸೃಷ್ಟಿಸಲ್ಪಟ್ಟಿತ್ತು. അതിന്റെ വയറ് താമ്രം കൊണ്ട് സൃഷ്ടിക്കപ്പെട്ടത്. ಅದರ ಹೊಟ್ಟೆ ಭಾಗ ತಾಮ್ರದಿಂದ ಸೃಷ್ಟಿಸಲ್ಪಟ್ಟಿತ್ತು. അതിന്റെ തൊടയും കാലുകളുടെ ആരംഭവും ഇരുമ്പ് കൊണ്ട് നിർമ്മിക്കപ്പെട്ടത്. ಅದರ ತೊಡೆ ಮತ್ತು ಕಾಲುಗಳು കബ്ബണದಿಂದ സൃഷ്ടിಸಲ್ಪಟ್ಟಿತ್ತು. കാലിന്റെ മുട്ടിന് താഴെ ഇരുമ്പും കളിമണ്ണും ചേർന്ന ഒരു മിശ്രിതം കൊണ്ട് നിർമ്മിക്കപ്പെട്ടു. ಈಗ ಆ ಕಾಲಿನ ಮಂಡಿಯಿಂದ ಕೆಳಗಡೆ ಅದು ಮಣ್ಣಿನಿಂದಲೂ ಸೃಷ್ಟಿಸಲ್ಪಟ್ಟಿತ್ತು. ഇങ്ങനെ ഒരു ബിംബം കണ്ടു. ಈ ರೀತಿಯಾದ ಒಂದು ಬಿಂಬವನ್ನು ನೋಡಿದೆನು. കൈ തൊടാതെ ഒരു കല്ല് പറഞ്ഞു വന്ന് ആ ബിംബത്തിന്റെ കാലിൽ 10 വിരലുകളായി തിരിഞ്ഞിരിക്കുന്ന ഇടത്ത് അടിക്കുന്നതും രാജാവ് കണ്ടു. ಕೈಗಳಿಂದ ಮುಟ್ಟದಂತೆ ಒಂದು ಬಂಡೆ ಉರುಳಿ ಬಂದು ಅದರ ಮೇಲೆ ಬಂದು ತಗಲುವುದನ್ನು ರಾಜನು ಕನಸಿನಲ್ಲಿ ನೋಡಿದಾನೆ. കാലിലാണ് അടിച്ചതെങ്കിലും ആ തല മുതൽ സകലതും ധൂളിയായി പൊടിഞ്ഞുപോയി. ಅದು ಆ ಕಲ್ಲು ಉರುಳಿ ಬಂದು ಕಾಲಿಗೆ ತಗಲಿದರೆ ಕೂಡ ಆ ಶರೀರ ಪೂರ್ತಿ ತಲೆ ಶಿರಸ್ಸು ತನಕ ಅದು ಧೂಳು ಧೂಳಾಗಿರುವುದನ್ನು ಕನಸಿನಲ್ಲಿ ನೋಡಿದೆನು. ആകാശത്തിലെ കാറ്റ് ആ ധൂളിയെ പറപ്പിച്ചു. ಆ ಆಕಾಶದ ಗಾಳಿ ಆ ಧೂಳನ್ನು ಹಾರಿಸಿಕೊಂಡು ಹೋಯಿತು. ಆ ಬಿಂಬಂ ಇಲ್ಲದೆಯಾയി. ಮತ್ತು ನೋಡಿದರೆ ಆ ಬೊಂಬೆಯನ್ನು ಕಾಣಿಸುವುದೇ ಇಲ್ಲದೆ ಹೋಯಿತು. വന്നടിച്ച കല്ല് ഒരു മഹാപർവ്വതമായി മാറി. ಆ ಬಂದು തകലിരുವಂತ ಕಲ್ಲು ಒಂದು ದೊಡ್ಡ ಪರ್ವತವಾಗಿ ಮಾರ್ಪಟ್ಟಿತು. ഇതാണ് രാജാവ് കണ്ട സ്വപ്നം. ಇದು ರಾಜನು ನೋಡಿದ ಒಂದು ಕನಸಾಗಿದೆ. രാജാവ് സ്വപ്നം കണ്ടു, എന്തായിരുന്നു എന്ന് മറന്നുപോയി. ಆದರೆ ಈ ಕನಸು ರಾಜನು ನೋಡಿದರೂ ಕೂಡ ಅವನು ಏನೆಂಬುದನ್ನು ಮರೆತು ಬಿಟ್ಟಿದ್ದಾನೆ. രാവിലെ അദ്ദേഹത്തിന്റെ മന്ത്രവാദികളെയും ശകുനവാദികളെയും എല്ലാവരെയും വിളിച്ച് എന്റെ സ്വപ്നവും അർത്ഥവും കൂടെ തിരിച്ചെന്നെ ഓർമ്മിപ്പിക്കണം എന്നാവശ്യപ്പെട്ടു. ಆದರೆ ಮುಂಜಾನೆಯಲ್ಲಿ ರಾಜನು ತನ್ನ ಮಂತ್ರವಾದಿಗಳನ್ನು ತನ್ನ ಶಾಸ್ತ್ರಿಗಳನ್ನೆಲ್ಲ ಕರೆದು ನಾನೊಂದು ಕನಸು ನೋಡಿದೆ, ಅದೇನೆಂದು ನೀವು ನನಗೆ ತಿಳಿಸಿಕೊಡು ಎಂದು ಹೇಳಿದರು. അവരെ കൊണ്ട് ആരെ കൊണ്ടും അത് സാധിക്കാതെ വന്നു. ಆದರೆ ಅವರು ಯಾರಿಂದಲೂ ಆ ಕನಸನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. എന്നാൽ രാജ്യത്തെ ദാനിയേൽ എന്ന് പറയുന്ന ഒരു പ്രവാചകൻ, ക്രിസ്തീയ പ്രവാചകൻ, ദൈവിക പ്രവാചകൻ ഉണ്ടായിരുന്നു. ಆದರೆ ಆ ದೇಶದಲ್ಲಿ ದಾನಿಯೇಲನೆಂಬ ದೇವರ ಪ್ರವಾದಿಯೊಬ್ಬನಿದ್ದರು. അദ്ദേഹത്തിന് ഒരു 3 സ്നേഹിതരും ഉണ്ടായിരുന്നു. ಆ ಪ್ರವಾದಿಯಾದ ದಾನಿಯೇಲನಿಗೆ 3 ಸ್ನೇಹಿತರು ಇದ್ದರು. ദാനിയേൽ രാജാവിനോട് പറഞ്ഞു, ഈ സ്വപ്നം ഞാൻ പറഞ്ഞു തരാം, എനിക്ക് ഒരല്പസമയം തരണം. ಆದರೆ ದಾನಿಯೇಲನು ರಾಜನಿಗೆ ಹೇಳ್ತಾನೆ, ನನಗೆ ಸ್ವಲ್ಪ ಸಮಯ ಕೊಡಿ, ನೀನು ನೋಡಿದ ಆ ಕನಸನ್ನು ನಾನು ತಿಳಿಸಿಕೊಡುತ್ತೇನೆ. ദാനിയേൽ വിവരം തന്റെ സഹോദരന്മാരോട് പറഞ്ഞു. അവർ 4 പേരും കൂടെ പ്രാർത്ഥനയ്ക്കിരുന്നു. ಆ ದಾನಿಯೇಲನು ಈ ವಿಷಯವನ್ನು ತನ್ನ ಸ್ನೇಹಿತರಿಗೆ ತಿಳಿಸಿದೆ. ಅವರು 4 ಜನ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು. അന്ന് രാത്രിയിൽ കിടന്നുറങ്ങുമ്പോൾ ദാനിയേലിന് അതേ സ്വപ്നമുണ്ടായി. ಆ ರಾತ್ರಿಯಲ್ಲಿ ಅವರು ನಿದ್ರೆ ಮಾಡುವಾಗ ದಾನಿಯೇಲನಿಗೆ ರಾಜನಿಗೆ ತೋರಿಸಿಕೊಟ್ಟ ಕನಸನ್ನು ದೇವರು ತೋರಿಸಿಕೊಟ್ಟನು. ദാനിയേൽ ആ സംഭവത്തിന്റെ അർത്ഥവും പറഞ്ഞു. ಆ ದಾನಿಯೇಲನು ಆ ರಾಜನು ನೋಡಿದ ಕನಸಿನ ಅರ್ಥವನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ. അദ്ദേഹം പറഞ്ഞു, രാജാവേ, അങ്ങ് കിടന്നുറങ്ങുമ്പോൾ ഭാവിയിൽ ഭൂമിക്ക് എന്ത് സംഭവിക്കും, അങ്ങയുടെ രാജ്യത്തിന് എന്ത് സംഭവിക്കും എന്ന ചിന്ത അങ്ങേക്കുണ്ടായിരുന്നു. ರಾಜನೇ, ನೀವು ನಿದ್ರೆ ಮಾಡಲಿಕ್ಕೆ ಮುಂಚೆ
ಮುಂದಿನ ಭವಿಷ್ಯದಲ್ಲಿ ಭೂಮಿಗೆ ಏನಾಗುತ್ತದೆ ಎಂಬುದರ ಬಗ್ಗೆ ನಿಮಗೊಂದು ಚಿಂತೆ ಇತ್ತು. സംഭവിപ്പാനുള്ളത് ദൈവം രാജാവിനെ അറിയിച്ചു. ಆದರೆ ನಾಳೆ ನಡೀಲಿಕ್ಕಿರುವುದನ್ನು ದೇವರು ರಾಜನೇ ನಿಮಗೆ ತೋರಿಸಿಕೊಟ್ಟಿದ್ದಾನೆ. ലോക ഗവൺമെന്റുകളെ ഒരുമിച്ച് കാണിക്കുന്ന ഒരു ചിത്രമാണ് ആ ബിംബത്തിൽ ദൈവം നിങ്ങളെ കാണിച്ചത്. ಈ ಪ್ರಪಂಚದ ಎಲ್ಲಾ ಸರ್ಕಾರಗಳನ್ನು ಗವರ್ಮೆಂಟ್ಗಳನ್ನು ಒಟ್ಟಾಗಿ ಇರುವುದನ್ನು ಒಂದು ಗೊಂಬೆಯಾಗಿ ನಿಮಗೆ ತೋರಿಸಿದೆ. ഇതിനകത്ത് തങ്കം കൊണ്ട് കാണുന്ന തല അങ്ങ് തന്നെയാണ്. ಇದರಲ್ಲಿ ಬಂಗಾರದಿಂದ ಮಾಡಲ್ಪಟ್ಟಿರುವಂತಹ ಆ ತಲೆ ಅದು ನೀವಾಗಿದ್ದೀರಿ. ബാബേൽ രാജ്യമാണ് അങ്ങ് ഭരിക്കുന്നത്. അതാണ് ഭൂമിയിലെ ഭരണങ്ങളിൽ ഏറ്റവും നല്ല ഭരണം. ಬಾಬಿಲೋನ್ ದೇಶವನ್ನು ನೀವು ಆಡಳಿತ ಮಾಡುತ್ತೀರಲ್ಲ, ಅದು ಈಗಿನ ಈ ಪ್ರಪಂಚದ ಒಂದು ಶಿರಸ್ಸಾಗಿದೆ, സാമ്രാജ്യದಕ್ಕೆ ಶಿರಸ್ಸಾಗಿದೆ. ചരിത്രത്തിലും അങ്ങനെ തന്നെയാണ്. ബാബേലിനെ പോലെ നല്ലൊരു ഭരണം ഭൂമിയിൽ ഉണ്ടായിട്ടില്ല. ಚರಿತ್ರೆಯಲ್ಲಿ ಕೂಡ ಹಾಗೆ ಬರೆಯಲ್ಪಟ್ಟಿದೆ. ಆಗಿನ ಆಡಳಿತದಲ್ಲಿ ಬಾಬಿಲೋನಿನ ಆಡಳಿತ ತರ ಒಂದು ಶ್ರೇಷ್ಠವಾದ ಆಡಳಿತ ಆಗಿನ ಕಾಲದಲ್ಲಿ ಇರಲಿಲ್ಲ. അങ്ങയുടെ കാലശേഷം അങ്ങയേക്കാൾ താണതായ വെള്ളി പോലെയുള്ള മറ്റൊരു സാമ്രാജ്യം രംഗത്ത് വരും. ನಿಮ್ಮ ಆಡಳಿತ ಮುಗಿದ ಮೇಲೆ ಆ ಬಂಗಾರಕ್ಕಿಂತ ಕೆಳಗಡೆ ಅಥವಾ ನಿಮ್ಮ ಆಡಳಿತಕ್ಕಿಂತ ಸ್ವಲ್ಪ ಕಡಿಮೆಯಾಗದ ಒಂದು ಬೆಳ್ಳಿ ತರ ಇರುವಂತ ಒಂದು ಆಡಳಿತ ಈ ಭೂಮಿಯಲ್ಲಿ ಬರಲಿಕ್ಕಿದೆ. രണ്ട് കൈകൾ ചേർന്ന് ഒരു നെഞ്ചാകുന്നത് പോലെ രണ്ട് സാമ്രാജ്യങ്ങൾ ചേർന്നായിരിക്കും ആ ഒരു സാമ്രാജ്യം ഉളവാകുക. ಎರಡು ಕೈಗಳು ಎದೆಯಲ್ಲಿ ಜೋಡಿಸಲ್ಪಟ್ಟ ಹಾಗೆ ನೀವು ನೋಡಿದ ಹಾಗೆ ಎರಡು ಸಾಮ್ರಾಜ್ಯಗಳು ಸೇರಿಕೊಂಡ ಒಂದು ಸಾಮ್ರಾಜ್ಯವಾಗಿರುತ್ತದೆ ನಿಮ್ಮ ಆಡಳಿತ ಅನಂತರ ಬರಲಿಕ್ಕಿರುವುದು. നാം അതിനെ മെൻഡോ പേർഷ്യൻ രാജ്യമെന്ന് വിളിക്കും. പേർഷ്യയും മേദ്യരും ചേർന്ന ഭരണം. ನಾವು ಅದನ್ನು ಮೇದ್ಯರು ಮತ್ತು ಪಾರ್ಸಿಯರು ಸೇರಿರುವಂತ ಒಂದು ಸಾಮ್ರಾಜ್ಯ ಎಂಬುದನ್ನು ಕರೆಯಲ್ಪಡುತ್ತದೆ. അതിന്റെ ശേഷം അതിനേക്കാളും താണ മൂന്നാമതൊരു ഭരണം വരും. ಅದರ ಅನಂತರ ಅದಕ್ಕಿಂತ ಇನ್ನು ಬೆಳ್ಳಿಕ್ಕಿಂತ ಕಡಿಮೆಯಾಗಿರುವಂತ ಒಂದು ಸಾಮ್ರಾಜ್ಯ ಈ ಭೂಮಿಯಲ್ಲಿ ಬರುತ್ತದೆ. അത് ഗ്രീസിനെ കുറിക്കുന്നതാണ്. അതാണ് പിന്നീട് വന്ന സാമ്രാജ്യം. ಅದು ಗ್ರೀಸ್ ಸಾಮ್ರಾಜ್ಯದ ಬಗ್ಗೆ ಬರೆಯಲ್ಪಟ್ಟಿದೆ. ಅದು ತಾಮ್ರದಿಂದ ಸ್ಥಾಪಿತವಾಗಿರುವಂತ ಆ ಒಂದು ರೂಪವನ್ನು ತೋರಿಸುತ್ತದೆ. അതിനുശേഷം ഇരുമ്പ് കൊണ്ടുള്ള ഒരു സാമ്രാജ്യം ഉണ്ടാകും. ಅದರ ಅನಂತರ ಕಬ್ಬಣದಿಂದ ಇರುವಂತ ಒಂದು ಸಾಮ್ರಾಜ್ಯ ಬರಲಿಕ್ಕಿದೆ. അത് റോമൻ സാമ്രാജ്യമായിരുന്നു. ಅದು ರೋಮಾ ಸಾಮ್ರಾಜ್ಯವನ್ನು ಸೂಚಿಸುತ್ತದೆ. നിയമത്തിൽ ഏറ്റവും കഠിനവും മനുഷ്യനെ ഏറ്റവും മോശമായി ഉപദ്രവിച്ചതുമായ ഒരു രാജ്യമായിരുന്നു റോമൻ സാമ്രാജ്യം. ಈಗ ನಿಯಮದಲ್ಲಿ ಕಠಿಣವಾಗಿ ಮನುಷ್ಯನಿಗೆ ಬಹಳವಾದ ಹಿಂಸೆ ಕೊಟ್ಟ ಒಂದು ಆಡಳಿತ ಆಗಿತ್ತು ರೋಮಾ ಸಾಮ್ರಾಜ್ಯದ ಕೆಳಗಡೆ ಬಂದಿರುವುದು. അരയും അര രണ്ട് കാലുകളായി പിരിയുന്നത് പോലെ ഇത് രണ്ട് രാജ്യങ്ങളായി പിരിയും. ಇದು ಸೊಂಡೆಯಿಂದ ಎರಡು ಕಾಲುಗಳ ತರ ಕಾಣಿಸುವ ಹಾಗೆ ಈ ರೋಮಾ ಸಾಮ್ರಾಜ್ಯ ಎರಡು ಭಾಗವಾಗಿ ಮತ್ತು ಸಿಗಿದು ಬರುತ್ತದೆ. റോമ സാമ്രാജ്യം രണ്ടായി പിരിഞ്ഞാണ് തീർന്നത്. ರೋಮಾ ಸಾಮ್ರಾಜ್ಯ ಎರಡು ಭಾಗವಾಗಿ ವಿಭಾಗವಾಗಿನೇ ಆ ಸಾಮ್ರಾಜ್ಯ ಮುಕ್ತಿಯಾಗಿರುವುದು. കാൽമുട്ടിന് താഴെ പാതി ഇരുമ്പും പാതി കളിമണ്ണും കണ്ടതിന്റെ ഉദ്ദേശം അത് ഒരു മിശ്രിത രാജ്യമായിരിക്കും. ಈಗ ಕಾಲು ಮಂಡಿಯ ಕೆಳಗಡೆ ಅದು ಮಣ್ಣು ಮತ್ತು ಕೆಲ ಕಬ್ಬಿಣದ ಮಿಶ್ರಿತವನ್ನು ನಾವು ನೋಡಿದೇನೆಂದರೆ ಆ ಸಾಮ್ರಾಜ್ಯ ಎರಡು ಸಂಸ್ಕೃತಿಯಿಂದ ಅದು ಜೋಡಿಸಲ್ಪಟ್ಟಿರುತ್ತದೆ. എല്ലാവരും ചേർന്ന് ഇലക്ട് ചെയ്ത് ഒരു നേതാവിനെ തിരഞ്ഞെടുക്കും. ಅದು ಎಲ್ಲರೂ ಸೇರಿಕೊಂಡು ಒಂದು ನಾಯಕನನ್ನು ಆಯ್ಕೆ ಮಾಡುವಂತ ಒಂದು ಆಡಳಿತ ಬರಲಿಕ್ಕಿದೆ. അതാണ് ഇന്ന് ഈ ഭൂമിയിൽ നടക്കുന്ന ഭരണകൂടം. ಅದು ಈಗ ಈ ಭೂಮಿಯಲ್ಲಿ ಕಾಣುವಂತ ಆಡಳಿತ ಹಾಗೆ ಮನುಷ್ಯರಿಂದ ಆಯ್ಕೆ ಆಗಿರುವಂತ ಒಂದು ಆಡಳಿತವನ್ನು ನಾವು ನೋಡ್ತಾ ಇದ್ದೇವೆ. ഇതിന്റെ അന്ത്യകാലത്ത് 10 പ്രധാന രാജ്യങ്ങൾ ഭൂമിയിൽ ഉണ്ടാകും. ಇದರ ಅನಂತರ 10 ವಿಧವಾದ ಆಡಳಿತ ನಡೆಸುವಂತ ಒಂದು ಅಧಿಕಾರ ಈ ಭೂಮಿಯಲ್ಲಿ ಬರಲಿಕ್ಕಿದೆ. ഈ രാജാക്കന്മാരുടെ കാലത്ത് സ്വർഗത്തിലെ ദൈവം ഒരു കല്ലെന്നതുപോലെ പറഞ്ഞു വന്ന് ഈ സാമ്രാജ്യങ്ങളെ ഇടിച്ചു നിരത്തും. ಈ 10 ಅಧಿಕಾರಿಗಳು ಆಡಳಿತ ಮಾಡುವಂತ ಆ ಕಾಲದಲ್ಲಿ ಒಂದು ದೊಡ್ಡ ಬಂಡೆಯ ಸಮಾನವಾಗಿ ಒಂದು ಶಕ್ತಿ ಬಂದು ಈ ಎಲ್ಲ ಅಧಿಕಾರಗಳನ್ನು ನಿರ್ಮೂಲ ಮಾಡುವಂತ ದಿವಸ ಬರುತ್ತದೆ. ഈ ഭൂമിയുടെ രാജ്യത്വം ഇല്ലാതെയാകും. ಆವಾಗ ಈ ಭೂಮಿಯ ಆಡಳಿತವು ಇಲ್ಲದೆ ಹೋಗುತ್ತದೆ. സ്വർഗസ്ഥനായ ദൈവം ഒരു രാജ്യത്വം തനിക്ക് വേണ്ടി ഉണ്ടാക്കും. ಸ್ವರ್ಗಸ್ಥನಾಗಿರುವ ದೇವರು ತನಗಾಗಿಯೇ ಒಂದು ಆಡಳಿತವನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಳ್ಳುತ್ತಾರೆ. അന്ന് ഈ ഭൂമിയുടെ വീണ്ടെടുപ്പ് നടക്കും. ಆವತ್ತು ಈ ಭೂಮಿಯನ್ನು ತಿರುಗಿ ದೇವರು ಪಡೆದುಕೊಳ್ಳುತ್ತಾರೆ. ഇനി ഞാൻ യേശുവിന്റെ വരവിന്റെ ലക്ഷണങ്ങളിലേക്ക് തിരിയട്ടെ. ಈಗ ಮತ್ತು ಕ್ರಿಸ್ತ ಯೇಸುವಿನ ಬರೋಣದ ಲಕ್ಷಣಗಳ ಬಗ್ಗೆ ನಿಮಗೆ ಹೇಳುತ್ತೇನೆ.
എന്തൊക്കെയാണ് യേശുവിൻ്റെ വരവിൻ്റെ പ്രധാന ലക്ഷണങ്ങൾ? ಈ ಯೇಸು ಕ್ರಿಸ್ತನ ಬರೋಣದ ಮುಖ್ಯವಾದ ലക്ഷണಗಳು ಯಾವುದೆಲ್ಲ ಇದೆ? ഞാനതിന് മുന്നമേ യേശുവിൻ്റെ വരവിനെ കുറിച്ച് പല ഭാഗങ്ങളായി ഒന്ന് തിരികട്ടെ. ನಾನು ದೇವರ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಹಲವಾರು ಭಾಗಗಳಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ഒരു സ്ഥലത്ത് യേശു തന്നെ പറഞ്ഞു, രഹസ്യമായിരിക്കും, യേശുവിൻ്റെ വരവ് കള്ളൻ വരുന്നത് പോലെ ആയിരിക്കും, ആരും ചിന്തിക്കാത്ത സമയത്ത് യേശുവിൻ്റെ വരവുണ്ടാകും. ಈಗ ಒಂದು ಭಾಗದಲ್ಲಿ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಸಮಯದಲ್ಲಿ ಅಥವಾ ಕಳ್ಳನು ಬರುವಂತೆ ಬರುತ್ತಾನೆ ಎಂದು ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ. പല അർത്ഥത്തിൽ അതിനെ വ്യാഖ്യാനിക്കാം. ಹಲವಾರು ಅರ್ಥದಲ್ಲಿ ಅದು ವ್ಯಾಖ್ಯಾನ ಮಾಡುವರಿದ್ದಾರೆ. ഒന്ന്, കള്ളൻ വരുന്നത് ആരും പ്രതീക്ഷിക്കാത്ത സമയത്ത്. ಕಳ್ಳನು ಬರುವುದು ನಾವು ಯಾರು ಎದುರು ನೋಡುವಂತ ಸಮಯದಲ್ಲಿ ಬರುತ್ತಾರಲ್ಲ. രണ്ട്, കള്ളൻ വരുന്നത് വിലയേറിയ സാധനം കൊണ്ടുപോകാൻ. ಎರಡನೇದಾಗಿ ಕಳ್ಳನು ಬರುವಂತದ್ದು ಬೆಲೆ ಇರುವಂತ ವಸ್ತುಗಳು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾರೆ. വില കുറഞ്ഞ വസ്തുക്കൾ കള്ളൻ എടുക്കാറില്ല. ಬೆಲೆ ಇಲ್ಲದ ವಸ್ತು ಯಾವುದು ಕಳ್ಳನು ಕಳ್ಳತನ ಮಾಡಿಕೊಂಡು ಎತ್ಕೊಂಡು ಹೋಗಲ್ಲ. ഏതെങ്കിലും ഒരു വീട്ടിൽ കള്ളം വന്ന ഒരു പൊട്ടിയ ചട്ടി അവിടെ ഉണ്ടായിരുന്നു, അത് കൊണ്ടുപോയി ആരെങ്കിലും കേട്ടിട്ടുണ്ടോ? ಯಾವುದಾದರೂ ಮನೆಯಲ್ಲಿ ಕಳ್ಳನು ಬಂದು ಒಡೆದೋಗಿರುವ ಒಂದು ಪಾತ್ರೆ ಎತ್ಕೊಂಡು ಹೋಗಿದೆ ಅಂತ ಯಾರಾದ್ರೂ ಕೇಳಿಸ್ಕೊಂಡಿದ್ದೀರಾ? ഇല്ല, കള്ളൻ അതിനല്ല വരുന്നത്. ಕಳ್ಳನು ಯಾವುದೋ ഒടതോകിരുവന്ന ಏನೊಂದು ಪಾತ್ರ ಎತ್ಕೊಂಡು ಹೋಗಲಿಕ್ಕೆ ಅಲ್ಲ ಬರುವುದು. കള്ളൻ വരുന്നത് അവിടെയുള്ള ഏറ്റവും വിലപിടിപ്പുള്ള സാധനങ്ങൾ കൊണ്ടുപോകാൻ. ಕಳ್ಳನು ಬರೋದು ಅಲ್ಲಿರುವಂತ ಎಲ್ಲದಕ್ಕಿಂತ ಬೆಲೆ ಇರುವಂತ ವಸ್ತು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾನೆ. യേശു ഈ ഭൂമിയിലേക്ക് വരുന്നത് വില കുറഞ്ഞ ചിലതിനെ കൊണ്ടുപോകാനല്ല. ಯೇಸು ಈ ಭೂಮಿಗೆ ಬರುವುದು ಬೆಲೆ ಇಲ್ಲದ ಕೆಲವುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಲ್ಲ ಬರುವಂತದ್ದು. വില കൊടുത്ത് യേശുവിന്റെ മണവാട്ടിയായി തന്നെത്താൻ സൂക്ഷിക്കുന്ന ദൈവസഭയെ ചേർക്കേണ്ടതിനാണ് യേശു മടങ്ങി വരുന്നത്. ಬೆಲೆ ಕೊಟ್ಟು ತಾನು ಸಂಪಾದಿಸಿಕೊಂಡಿರುವಂತ ಕ್ರಿಸ್ತ ಯೇಸುವಿನ ಮದುಮಗಳೆಂಬ ಸಭೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಯೇಸು ಬರುವುದಿಲ್ಲ. ഇനിയും യേശു പറഞ്ഞു, യേശു വരുമ്പോൾ രണ്ടുപേർ ഒരു വയലിൽ ജോലി ചെയ്യുകയായിരിക്കും. ಮತ್ತು ಯೇಸು ಸ್ವಾಮಿಯ ಬರೋಣದ ಬಗ್ಗೆ ಸ್ವಾಮಿ ಹೇಳಿದ್ದಾರೆ, ಇಬ್ಬರು ವ್ಯಕ್ತಿಗಳು ಒಂದು ಹೊಲದಲ್ಲಿ ಕೆಲಸ ಮಾಡಿಕೊಂಡಿರುತ್ತಾರೆ. ഒരാൾ എടുക്കപ്പെടും, വേറൊരാൾ തള്ളപ്പെടും. ಆವಾಗ ಅದರಲ್ಲಿ ಒಬ್ಬರು ತೆಗೆಯಲ್ಪಡುತ್ತಾರೆ, ಒಬ್ಬರು ಕೈ ಬಿಡಲ್ಪಡುತ್ತದೆ. സാധാരണ വയലിൽ ജോലി ചെയ്യുന്നത് പകല. സാധാരണ ഗದ್ದದಲ್ಲಿ ಹೊಲದಲ್ಲಿ ಕೆಲಸ ಮಾಡುವುದು ಹಗಲೊತ್ತು ಕೆಲಸ ಮಾಡ್ತಾರೆ. അങ്ങനെയാണെങ്കിൽ യേശു വരുന്നത് ഒരു പകലായിരിക്കാം എന്ന് ചിന്തിക്കാം. ಅದಕ್ಕೆ ಅರ್ಥವೇನೆಂದರೆ ಯೇಸು ಕ್ರಿಸ್ತನು ಬರುವಂತದ್ದು ಒಂದು ಹಗಲು ಸಮಯದಲ್ಲಿ ಬರಬಹುದು ಎಂದು ಯೋಚಿಸಬಹುದು. വേറൊരിടത്ത് യേശു പറഞ്ഞു രണ്ടുപേരും ഒരു കിടക്കയിൽ കിടക്കയായിരിക്കും. ಮತ್ತೊಂದು ಸಂದರ್ಭದಲ್ಲಿ ಯೇಸು ಹೇಳಿದ್ದಾರೆ, ಕರ್ತನ ಬರೋಣದಲ್ಲಿ ಇಬ್ಬರು ಮಂಜದಲ್ಲಿ ಮಲಗಿರುವಂತ ಸಮಯದಲ್ಲಿ ಬರುತ್ತಾರೆ. ഒരാളിനെ എടുക്കും, വേറൊരാളിനെ കൈവിടും. ಆವಾಗ ಒಬ್ಬರು ತೆಗೆಯಲ್ಪಡುತ್ತಾರೆ, ಒಬ್ಬರು ಕೈ ಬಿಡಲ್ಪಡುತ್ತದೆ. സാധാരണ ഉറങ്ങാൻ കിടക്കുന്നത് രാത്രിയില്ല. ಸಾಧಾರಣ ಮಲ್ಕೊಳ್ಳೋದು ರಾತ್ರಿಯಲ್ಲಿ ಮಲ್ಕೊಳ್ಳುತ್ತಾರೆ. അങ്ങനെയാണെങ്കിൽ വിചാരിക്കാം യേശുവിന്റെ വരവ് രാത്രിയില്ല. ಹಾಗಾದರೆ ಯೇಸು ಕ್ರಿಸ್ತನ ಬರೋಣವು ರಾತ್ರಿಯಲ್ಲಿ ಬರಬಹುದು. ഒന്നാമത്തെ ഉദാഹരണത്തിൽ പകലാണെന്ന് തോന്നാൻ, രണ്ടാമത്തെ ഉദാഹരണത്തിൽ രാത്രിയിലാണെന്ന് തോന്നാം. ಮೊದಲನೇ ಉದಾಹರಣದಲ್ಲಿ ಹಗಲೊತ್ತು ಬರಬಹುದು ಎಂದು ಯೋಚಿಸಬಹುದು, ಎರಡನೇ ಉದಾಹರಣದಲ್ಲಿ ರಾತ್ರಿ ಬರಬಹುದು ಎಂದು ಯೋಚಿಸಬಹುದು. മൂന്നാമത്തെ ഉദാഹരണത്തിൽ യേശു പറഞ്ഞു രണ്ടുപേർ ഒരു തിരികല്ലിൽ പൊടിച്ചുകൊണ്ടിരിക്കുകയായിരിക്കും. ಇನ್ನು ಮೂರನೇದಾಗಿ ಯೇಸು ಸ್ವಾಮಿ ಹೇಳಿದೆ, ಇಬ್ಬರು ಒಂದು ಬೀಸು ಕಲ್ಲಲ್ಲಿ ಬೀಸುತ್ತಾ ಇರುವ ಸಮಯದಲ್ಲಿ ಬರುತ್ತಾರೆ. ഒരാൾ എടുക്കപ്പെടും, വേറൊരാൾ കൈവിടപ്പെടും. ಆವಾಗ ಅದರಲ್ಲಿ ಒಬ್ಬರು ಎತ್ತಲ್ಪಡುತ್ತದೆ, ಒಬ್ಬರು ಕೈ ಬಿಡಲ್ಪಡುತ್ತದೆ. സാധാരണഗതിയിൽ തിരികല്ലിൽ പൊടിക്കുന്നത് രാവിലെയോ വൈകിട്ടോ. ಸಾಧಾರಣೆಯಾಗಿ ಬೀಸುಗಲ್ಲಲ್ಲಿ ಬೀಸುತ್ತಾ ಇರುವುದು ಒಂದು ವೇಳೆ ಸಂಜೆ ಹೊತ್ತಿನಲ್ಲಿ ಮಾಡಬಹುದು, ಇಲ್ಲಂದ್ರೆ ಮುಂಜಾನೆ ಹೊತ್ತಿನಲ್ಲಿ ಮಾಡಬಹುದು. അങ്ങനെയാണെങ്കിൽ യേശുവിന്റെ വരവ് അതിരാവിലെയോ രാത്രിയിലോ വൈകുന്നേരത്തോ ആണെന്ന് കരുതാം. ಆ ಉದಾಹರಣೆಯಿಂದ ಯೇಸು ಕ್ರಿಸ್ತನ ಬರೋಣವು ಮುಂಜಾನೆಯಲ್ಲಿ ಬರಬಹುದು, ಇಲ್ಲದಿದ್ದರೆ ಸಂಜೆ ಹೊತ್ತಿನಲ್ಲಿ ಬರಬಹುದು ಎಂದು ಯೋಚಿಸಬಹುದು. വേറൊരു ഭാഷയിൽ വ്യക്തമായ ഒരു സമയത്തെക്കുറിച്ച് പറയുന്നില്ല. ಈ ರೀತಿಯಲ್ಲಿ ನಾವು ಯೋಚಿಸಿದರೆ ಕ್ರಿಸ್ತನ ಬರೋಣದ ಸಮಯ ಅದು ಸ್ಪಷ್ಟವಾಗಿ ಇದೇ ಸಮಯ ಎಂಬುದು ನಾವು ಹೇಳಲಿಕ್ಕೆ ಆಗುವುದಿಲ್ಲ. എന്നാൽ യേശു വരുന്ന സമയത്ത് ഭൂമിയുടെ ഒരു വശത്ത് പകലായിരിക്കും, വേറൊരിടത്ത് രാത്രിയായിരിക്കും, ഒരിടത്ത് രാവിലെയായിരിക്കും, വേറൊരിടത്ത് വൈകുന്നേരമായിരിക്കും. ಆದರೆ ನಮಗೆ ಗೊತ್ತಿರುತ್ತದೆ, ಭೂಮಿಯಲ್ಲಿ ಒಂದು ಭಾಗದಲ್ಲಿ ಕತ್ತಲೆ ಇರುವಾಗ ಮತ್ತೊಂದು ಭಾಗದಲ್ಲಿ ಬೆಳಕಾಗಿರುತ್ತದೆ, ಒಂದು ಭಾಗದಲ್ಲಿ ಮುಂಚಾಣೆ ಇರುವಾಗ ಮತ್ತೊಂದು ಭಾಗದಲ್ಲಿ ಸಂಜೆ ಆಗಿರುತ್ತದೆ ಎಂಬುದು ನಮಗೆ ಗೊತ್ತಿರುತ್ತದೆ. ഇനിയും യേശുവിന്റെ വരവിനെ കുറിച്ച് പറഞ്ഞു, ആരും അറിയത്തില്ല, കള്ളൻ വരുന്ന പോലെ വരുന്നു. ಮತ್ತು ಯೇಸುವಿನ ಬರೋಣದ ಬಗ್ಗೆ ಹೇಳಿದರು, ಯಾರಿಗೂ ಗೊತ್ತಿಲ್ಲದ ಸಮಯದಲ್ಲಿ ಬರುವನಾಗಿರುತ್ತಾರೆ.
വേറൊരിടത്ത് പറയുന്നു, എല്ലാ കണ്ണും അവനെ കാണും, അവനിലേക്ക് കുത്തിയവർ അവനിലേക്ക് നോക്കും. ಆದ್ರೆ ಮತ್ತೊಂದು ಭಾಗದಲ್ಲಿ ಹೇಳಿದೆ, ಎಲ್ಲಾ ಕಣ್ಣುಗಳು ಅವನನ್ನು ಕಾಣುತ್ತಾರೆ, ಅವನು ತಿವಿದವರು ಅವನನ್ನು ನೋಡುತ್ತಾರೆ ಎಂಬುದನ್ನು ಬರೆದಿದೆ. ഇത് രണ്ടും കൂടെ എങ്ങനെ സാധിക്കും? ಇದು ಹೇಗೆ ಈ ಮಾತು ಆವಾಗ ಹೇಳಿದ ಮಾತು ಹೆಂಗೆ ಒಟ್ಟಿಗೆ ಜೋಡಣೆ ಆಗುತ್ತದೆ? അല്പം കൂടെ ഗൗരവമായി ചിന്തിക്കുമ്പോൾ ನಾವು ಸ್ವಲ್ಪ ಕೂಡ ಆಳವಾಗಿ ಯೋಚಿಸಿದರೆ യേശുവിന്റെ വരവ് നടക്കുന്നത് രണ്ട് സന്ദർഭങ്ങളിലായിട്ടാണ്. ಯೇಸು ಕ್ರಿಸ್ತನ ಬರೋಣವು ಎರಡು ಸಂದರ್ಭಗಳಲ್ಲಿ ಬರುವನಾಗಿರುತ್ತಾರೆ. യേശുവിന്റെ രണ്ടാം വരവിന് രണ്ട് ഭാഗങ്ങളുണ്ട്. ಯೇಸು ಕ್ರಿಸ್ತನ ಎರಡನೆಯ ಬರೋಣಕ್ಕೆ ಎರಡು ಭಾಗಗಳಿದೆ. അതിലെ ഒന്നാമത്തെ ഭാഗം രഹസ്യമായിരിക്കും. ಅದರಲ್ಲಿ ಮೊದಲನೇ ಭಾಗ ರಹಸ್ಯವಾಗಿ ಬರ್ತಾರೆ. രണ്ടാമത്തെ ഭാഗം എല്ലാവരും കാണുകയായി. ಎರಡನೇ ಭಾಗ ಎಲ್ಲರೂ ಕಾಣುವಂತ ರೀತಿಯಲ್ಲಿ ಬರುವನಾಗಿರುತ್ತಾರೆ. യേശുവിന്റെ രഹസ്യവരവിനെ കുറിച്ച് മത്തായിയുടെ സുവിശേഷം 25-ാം അധ്യായത്തിൽ ഒരു ഉപമയിൽ യേശു പറയുന്നുണ്ട്. ಯೇಸು ಕ್ರಿಸ್ತನ ರಹಸ್ಯ ಬರೋಣದ ಬಗ್ಗೆ ಮತ್ತೇನ ಸುವಾರ್ತೆಯಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. 10 കന്യകമാർ മണവാളനെ എതിരേൽക്കുവാൻ വിളക്കെടുത്തുകൊണ്ട് ഭവനങ്ങളിൽ നിന്ന് പുറപ്പെട്ടു. 10 ಕನ್ಯೆಯವರು ಮದುಮಗನನ್ನು ಎದುರು ನೋಡಲಿಕ್ಕಾಗಿ ಮನೆಯಿಂದ ದೀಪಟ್ಟಿಗಳನ್ನು ತೆಗೆದುಕೊಂಡು ಹೊರಟಿದ ಬಗ್ಗೆ ಹೇಳ್ತಾ ಇದ್ದಾರೆ. അങ്ങനെയാണെങ്കിൽ മണവാട്ടിയുടെ വീട്ടിലേക്കല്ല മണവാളന്റെ വരവ്, വേറെ ഏതോ ഒരു സ്ഥലത്തേക്കാണ്. ಈ ರೀತಿಯಲ್ಲಿ ನಾವು ಯೋಚಿಸಿದರೆ ಮದುಮಗನ ಬರೋಣವು ಮದುಮಗಳ ಮನೆಗಲ್ಲ, ಬೇರೆ ಒಂದು ಸ್ಥಳಕ್ಕೆ ಬರುವನಾಗಿದ್ದಾರೆ ಎಂದು ನೋಡಬಹುದು. അവർ വിളക്കെടുത്തുകൊണ്ട് അവരുടെ വീട്ടിൽ നിന്ന് പുറപ്പെട്ടു, വേറെ എവിടെയോ എത്തി. ಆ ಮದುಮಗಳು ನೋಡಿ ಅವರ ಮನೆಯಿಂದ ದೀಪಟ್ಟಿಗಳನ್ನು ತೆಗೆದುಕೊಂಡು ಹೊರಟಿದ್ದಾರೆ ಎಂದು ಹೇಳಿದರೆ ಮದುಮಗಳ ಮನೆಗಲ್ಲ ಮತ್ತು ಬೇರೆ ಯಾವುದೋ ಒಂದು ಸ್ಥಳಕ್ಕೆ ಎಂದು ನಾವು ಯೋಚಿಸಬಹುದು. അർദ്ധരാത്രിയായപ്പോൾ മണവാളൻ വരുന്നു, അവനെ എതിരേൽക്കാൻ പുറപ്പെടുവീൻ എന്ന ആർപ്പുവിളി ഉണ്ടായി. ಅರ್ಧರಾತ್ರಿ ಸಮಯ ಬರುವಾಗ ಇಗೋ ಮದುಮಗನು ಬರುವನಾಗಿದ್ದಾರೆ, ಆತನನ್ನು ಎದುರುಗೊಳ್ಳಲಿಕ್ಕಾಗಿ ಹೊರಡರಿ ಎಂದ ಶಬ್ದ ಬಂದಿದೆ ಎಂದು ನೋಡುತ್ತಾ ಇದ್ದೇವೆ. അങ്ങനെയാണെങ്കിൽ വരുന്നത് മണവാളന്റെ വീട്ടിലും അല്ല, വേറെ എവിടെയോ. ಹಾಗಾದರೆ ಬರುವಂತದ್ದು ಮದುಮಗನ ಮನೆಗ ಅಲ್ಲ, ಇದರ ಮಧ್ಯದಲ್ಲಿ ಆಗಿದೆ ಎಂಬುದು ಯೋಚಿಸಬಹುದು. ഇവിടെ മണവാട്ടിയുടെ വീടെന്ന് പറയുന്നത് ഈ ഭൂമിയാണ്. ಮದುಮಗಳ ಮನೆ ಎಂದು ಹೇಳಿದರೆ ಒಂದು ನಿಮಿಷ ನೀವು ಉತ್ತರ ಕೊಡಬೇಕು. ಆವಾಗ ಹೇಳಿದೆ ಮದುಮಗಳು ಎಂದು ಹೇಳಿದರೆ ಸಭೆ, ಇದು ಸಭೆಯ ಮನೆ ಎಂದು ಹೇಳಿದರೆ, ಮದುಮಗಳ ಮನೆ ಎಂದು ಹೇಳಿದರೆ ಯಾವುದು? ಈ ಭೂಮಿಯಾಗಿರುತ್ತದೆ. ಮದುಮಗಳು ಇರುವಂತ ಮನೆ ಎಂದು ಹೇಳಿದರೆ ಈ ಭೂಮಿಯಾಗಿರುತ್ತದೆ. മണവാളന്റെ വീടെന്ന് പറയുന്നത് സ്വർഗം. ಆದರೆ ಮದುಮಗನು ಯಾರು? ಯೇಸು ಸ್ವಾಮಿ. ಆದರೆ ಯೇಸು ಸ್ವಾಮಿಯ ಮನೆ ಯಾವುದು? ಸ್ವರ್ಗವಾಗಿದೆ. വരുന്നത് ഭൂമിയിലേക്കുമല്ല, വരുന്നത് സ്വർഗത്തിലുമല്ല. ಹಾಗಾದರೆ ಮದುಮಗನು ನೋಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದು ಇಲ್ಲ, ಆದರೆ ಭೂಮಿಯಿಂದ ತೆಗೆದುಕೊಂಡು ಹೋಗುವುದು ಅಲ್ಲ. ഇതിന് രണ്ടിനും ഇടയിൽ എവിടെയോ വരുന്നു. ಸ್ವರ್ಗಕ್ಕೂ ಭೂಮಿಗೂ ಮಧ್ಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಾಹಚರ್ಯದಲ್ಲಿ ಭೇಟಿಯಾಗುತ್ತಾ ಇದೆ. അതുകൊണ്ട് നമ്മളതിനെ മധ്യ ആകാശത്തിലെ വരവ് എന്ന് വിളിക്കും. ಆದ್ದರಿಂದ ನಾವು ಮಧ್ಯ ಆಕಾಶದಲ್ಲಿರುವಂತ ಕ್ರಿಸ್ತನ ಬರೋಣವು ಎಂದು ಕರೆಯುತ್ತದೆ. ഞാൻ പറഞ്ഞു, യേശു ക്രിസ്തുവിന്റെ വരവിന് രണ്ട് ഭാഗങ്ങളുണ്ട്. ನಾನು ಹೇಳಿದೆ യേശു ಕ್ರಿಸ್ತನ ಬರೋಣಕ್ಕೆ ಎರಡು ಭಾಗಗಳಿದೆ. ഒന്നാമത്തെ വരവ് രഹസ്യമായിരിക്കും. ಮೊದಲನೇ ಬರೋಣವು ರಹಸ್ಯ ಬರೋಣವು. അത് ഈ ಭೂಮಿയിൽ വരെ എത്തുകയില്ല. ಅದು ಭೂಮಿ ತನಕ್ಕೆ ಬರುವುದಿಲ್ಲ, ಮದುಮಗಳ ಮನೆ ಕಂಡೆ ಬರಲ್ಲ. മധ്യ ആകാശത്തിൽ എവിടെയോ വരെ വരത്തും. ಅದು ಮಧ್ಯ ಆಕಾಶದ ಯಾವುದೋ ಒಂದು ಸ್ಥಳದಲ್ಲಿ ಆಗಿರುತ್ತದೆ. മണവാളനെ എതിരേൽപ്പാൻ പുറപ്പെടുവിൻ എന്ന ആർപ്പുവിളി ഉണ്ടാകും. ಆದರೆ ಮದುಮಗನನ್ನು ಎದುರು ನೋಡಲಿಕ್ಕಾಗಿ ಹೊರಡರಿ ಎಂದ ಆ ಶಬ್ದ ಹೊರಡುತ್ತದೆ. അവിടെ നിന്ന് ദൂതന്മാർ കാഹളം മുഴക്കും, ഇവിടെ കയറി വരിക എന്ന മനുഷ്യനോട് പറയും. ಆ ಮಧ್ಯ ಆಕಾಶದಿಂದ ದೇವದೂತರು ಘೋಷಿಸುತ್ತಾರೆ, ಇಲ್ಲಿ ಹತ್ತಿ ಬನ್ನಿರಿ. മണവാളൻ വരുന്നു, അവനെ എതിരേൽപ്പാൻ വരിക. ಮದುಮಗನು ಬರುವನಾಗಿದ್ದಾರೆ, ಅವನ್ನು ಎದುರುಗೊಳ್ಳಲಿಕ್ಕಾಗಿ ಬನ್ನಿರಿ ಎಂದ ಘೋಷಣೆ ಉಂಟಾಗುತ್ತದೆ. ക്രിസ്തുവിൽ മരിച്ചവർ മുൻപേ ഉയർക്കും. ಆ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ജീവനോടെ ശേഷിക്കുന്നവർ തൽക്ഷണം രൂപാന്തരം പ്രാപിക്കും. ಜೀವದಿಂದ ಉಳಿದವರು ತಕ್ಷಣವೇ ಮಾರ್ಪಾಡಾಗುತ್ತದೆ. നാം ഒരുമിച്ച് യേശുവിനെ എതിരേൽക്കുവാൻ മേഘങ്ങളിൽ എടുക്കപ്പെടും. ನಾವು ಈ ಸತ್ತವರು ಮತ್ತು ಜೀವಂತವಾಗಿರುವವರು ಒಟ್ಟಾಗಿ ಕ್ರಿಸ್ತನನ್ನು ಎದುರುಗೊಳ್ಳಲಿಕ್ಕೆ ಆಕಾಶ ಮೇಘಗಳಲ್ಲಿ ಎತ್ತಲ್ಪಡುತ್ತಾರೆ. 1 തെസ്സലോനിക്കരുടെ ലേഖനം 4-ാം അധ്യായത്തിന്റെ 16 മുതലുള്ള വാക്യങ്ങളിൽ ഈ കാര്യം വിശദമായി കാണാം. 1 തെസ്സലോനി 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ವಿಷಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ
ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ഓക്കെ, ക്രിസ്തുവിൽ മരിച്ചവർ മുമ്പേ ഉയർക്കും. ಅಲ್ಲಿ ನಾವು ನೋಡ್ತಾ ಇದ್ದ ಕ್ರಿಸ್ತನಲ್ಲಿ ಸತ್ತವರು, ಜೋರ ಹೇಳಿ, ಮೊದಲು ಎದ್ದು ಬರುವವರು. നാം ക്രിസ്തുവിനോടുകൂടെ ആയിരിക്കും. ಮತ್ತು ಜೀವದಿಂದ ಉಳಿದವರು ആതനൊന്തിಗೆ ഒയ്യപ്പെട്ടു ക്രിസ്തന ജೊತೆ ಇರುವೆವು. നമ്മുടെ വിഷയം മനസ്സിലാകേണ്ടതിന് ഞാൻ ചരിത്രം ഒന്ന് കംപ്ലീറ്റ് ചെയ്യാം. ನಾನು ಈ ವಿಷಯ ನಮಗೆ ಅರ್ಥ ಆಗಲಿಕ್ಕಾಗಿ ನಾನು ಅದನ್ನು ಮುಕ್ತಿಗೊಳಿಸ್ತೇನೆ. ആ സ്ഥലത്ത് ഒരു 7 വർഷം സഭ ക്രിസ്തുവിനോടുകൂടെ ആയിരിക്കും. ಆ ಒಂದು ಸ್ಥಳದಲ್ಲಿ 7 ವರ್ಷ ಸಭೆ ಕ್ರಿಸ್ತನೊಂದಿಗೆ ವಾಸ ಮಾಡಿರುತ್ತಾರೆ. ആ 7 വർഷം ಈ ಭೂಮಿയിൽ മഹാ ഉപദ്രവം നടക്കും. ಆ 7 ವರ್ಷ ಸಭೆ ಕ್ರಿಸ್ತನೊಂದಿಗೆ ಇರುವಾಗ ಈ ಭೂಮಿಯಲ್ಲಿ 7 ವರ್ಷ ಮಹಾ ಉಪದ್ರವದ ದಿನಗಳಿರುತ್ತದೆ. ഒന്ന്, ഒരു ഒറ്റപ്പെട്ട ഗവൺമെന്റ് ഈ ഭൂമിയെ ഭരിക്കും. ಆ ಸಂದರ್ಭದಲ್ಲಿ ಈ ಭೂಮಿ ಪೂರ್ತಿ ಒಂದೇ ಒಂದು ಆಡಳಿತ ಕೆಳಗಡೆ ಇರುತ್ತದೆ. വൺ വേൾഡ് ഗവൺമെന്റ് എന്ന് ഇന്ന് നാം സ്വപ്നം കാണുന്നത് അന്ന് ഇവിടെ സംഭവിക്കും. ಒನ್ ವರ್ಲ್ಡ್ ಗವರ್ಮೆಂಟ್ ಅಂದ್ರೆ ಒಂದೇ ಆಡಳಿತ ಇಡೀ ಪ್ರಪಂಚಕ್ಕೆ ಬರುವಂತ ಒಂದು ಸಂದರ್ಭ ಬರುತ್ತದೆ. എല്ലാ ഭരണകർത്താക്കളും ഒരുമിച്ച് ഒരു UNOയുടെ കീഴിൽ അണിനിരക്കും. ಎಲ್ಲಾ ದೇಶದ ಅಧಿಕಾರಿಗಳು ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಎಂಬ UNO ಎಂಬ ಆ ಒಂದು ಸಂಸ್ಥೆಯ ಕೆಳಗಡೆ ಎಲ್ಲಾ ಸರ್ಕಾರಗಳು ಆಡಳಿತ ನಡೆಸಿಕೊಳ್ಳುತ್ತಾರೆ. ഇവിടെ ക്രിസ്തീയ പീഡ ഉണ്ടാകും. ಆ ಸಂದರ್ಭದಲ್ಲಿ ಕ್ರೈಸ್ತವರಿಗೆ ಭಯಂಕರವಾದ ಹಿಂಸೆ ಪ್ರಾರಂಭವಾಗುತ್ತದೆ. നിങ്ങളെ കൊല്ലുന്നവൻ ദൈവത്തിന് വഴിപാട് കഴിക്കുന്നു എന്ന നാഴിക വരും. ಆ ಸಮಯದಲ್ಲಿ ಕ್ರೈಸ್ತವರನ್ನು ಹಿಂಸೆಪಡಿಸಿದರೆ ದೇವರಿಗೆ ಬಲಿ ಕೊಡ್ತಾ ಇದ್ದಾರೆ ಎಂದು ಅವರು ಭಾವಿಸ್ತಾರೆ. പക്ഷെ മറക്കരുത്, അതിനു മുന്നമേ കാഹളം ധ്വനിക്കുകയും സഭ അല്ലെങ്കിൽ ക്രിസ്തുവിന്റെ മണവാട്ടി ഇവിടെ നിന്ന് മാറ്റപ്പെടുകയും ചെയ്യും. ಆದರೆ ಒಂದು ಅರ್ಥ ಮಾಡಿಕೊಳ್ಳಲಿ, ಈ ಭಯಂಕರವಾದ ಹಿಂಸೆ ಪ್ರಾರಂಭಿಸಲಿಕ್ಕೆ ಮುಂಚೆ ಸಭೆ ಅಥವಾ ಕ್ರಿಸ್ತನ ಮದುಮಗಳು ಈ ಭೂಮಿಯಿಂದ ಎತ್ತಲ್ಪಟ್ಟಿರುತ್ತದೆ. ഇന്ന് നന്നായി വില കൊടുത്ത് ക്രിസ്തുവിന് വേണ്ടി മണവാട്ടിയായി ജീവിക്കണം എന്ന് പറയുന്നതിൻ്റെ ഒരു സാരം ഇതാ. ನಾವು ತುಂಬಾ ಬೆಲೆ ಕೊಟ್ಟು ಕ್ರಿಸ್ತನ ಮದುಮಗಳ ಹಾಗೆ ಪರಿಶುದ್ಧರಾಗಿ ಬದುಕಬೇಕು ಎಂದು ಹೇಳಲಿಕ್ಕೆ ಇದೇ ಒಂದು ಮುಖ್ಯವಾದ ಕಾರಣವಾಗಿರುವುದು. ബാക്കിയുള്ളവർ മുഴുവനും ഈ ഭൂമിയിൽ ആ പീഠാകാലത്തിലൂടെ കടന്നുപോകും. ಆವತ್ತು ಎತ್ತಲ್ಪಡದೆ ಇರುವವರೆಲ್ಲರೂ ಈ ಭೂಮಿಯಲ್ಲಿ ಬಹಳ ಹಿಂಸೆಗೆ ಒಳಪಡಬೇಕಾಗಿರುತ್ತೆ. ഈ 7 വർഷം കൊണ്ട് സ്വർഗത്തിൽ എന്തൊക്കെ സംഭവിക്കും? ಈ 7 ವರ್ಷಗಳಲ್ಲಿ ಸ್ವರ್ಗದಲ್ಲಿ ಆವಾಗ ಏನ್ ನಡೀತಾ ಇರ್ತದೆ? സ്വർഗത്തിൽ യേശു ക്രിസ്തുവിനെ രാജാവായി പിതാവാം ദൈവം വാഴിക്കും. ಆ ಸಮಯ ಸ್ವರ್ಗದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ರಾಜಾದಿ ರಾಜವಾಗಿ ನೇಮಿಸುತ್ತಾರೆ. മധ്യാകാശത്തിലേക്ക് എടുക്കപ്പെട്ട സഭയെ യേശു എന്ന വിവാഹം കഴിക്കും. ಮಧ್ಯಾಕಾಶದಲ್ಲಿ ಒಯ್ಯಲ್ಪಟ್ಟಿರುವಂತ ಆ ಮದುಮಗಳಾಗಿ ಕರೆಯಲ್ಪಟ್ಟವರನ್ನು ಕ್ರಿಸ್ತನು ಆ ಮದುವೆ ಮಾಡಿಕೊಳ್ಳುತ್ತಾರೆ. നാം എല്ലാവരും ക്രിസ്തുവിന്റെ ന്യായാസനത്തിന് മുൻപാകെ നിൽക്കേണ്ടി വരും. ನಾವೆಲ್ಲರೂ ಆ ದಿನದಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕಾಗಿರುತ್ತದೆ. ക്രിസ്തുവിന്റെ സഭയ്ക്ക് പ്രതിഫലങ്ങൾ അന്ന് പകുത്തു കൊടുക്കും. ಆ ಕ್ರಿಸ್ತನ ಸಭೆಗೆ ಈ 7 ವರ್ಷ ಕ್ರಿಸ್ತನ ಜೊತೆಯಲ್ಲಿ ಮದುವೆಯಾಗಿದ್ದ ಆ ಸಂದರ್ಭದಲ್ಲಿ ಸಭೆಯ ಮಕ್ಕಳಿಗೆ ದೇವರು ಪ್ರತಿಫಲವನ್ನು ಹಂಚಿಕೊಡುತ್ತಾರೆ. ദൈവം താൻ അവരുടെ കണ്ണിൽ നിന്ന് കണ്ണുനീരൊക്കെ തുടയ്ക്കും. ಕರ್ತನು ತಾನೇ ಅವರ ಕಣ್ಣಿನಿಂದ ಕಣ್ಣೀರೆಲ್ಲ ಒರೆಸಿ ಬಿಡುವನು. ദുഃഖവും നെടുവീർപ്പും എന്നേക്കുമായി മാറും. ದುಃಖವು ಗೋಳಾಟವು ಆವತ್ತು ಶಾಶ್ವತವಾಗಿ ನೀಗಿ ಹೋಗಿರುತ್ತದೆ. രോഗവും വേദനയും വിയർപ്പുമില്ലാത്ത രാജ്യത്ത് നാം ചേർക്കപ്പെടും. ಆ ರೋಗವು ದುಃಖವು ವೇದನೆಯೂ ಇಲ್ಲದ ಆ ಮಹಿಮೆಯಲ್ಲಿ ನಾವು ಸೇರಿಸಲ್ಪಡುತ್ತದೆ. 7 വർഷം കൊണ്ട് ഇത് കംപ്ലീറ്റ് ചെയ്യും. 7 ವರ್ಷದಿಂದ ಇದು ಸಂಪೂರ್ಣವಾಗಿರುತ್ತದೆ. ആ 7 വർഷം കംപ്ലീറ്റ് ചെയ്യുന്നതോടെ ಆ 7 ವರ್ಷವನ್ನು ಮುಕ್ತಿಗೊಳಿಸಿದ ಅನಂತರ ഈ ഭൂമിയിൽ അതിഭയങ്കര യുദ്ധം നടക്കുകയായിരിക്കും. ಈ ಭೂಮಿಯಲ್ಲಿ ಅತಿ ಭಯಂಕರವಾದ ಯುದ್ಧ ನಡೆಯುತ್ತದೆ. 3ാമത്തെ ലോകമഹായുദ്ധം ഇവിടെ നടക്കും. ಆ 3ನೇ ವಿಶ್ವ ಮಹಾಯುದ್ಧ ಈ ಭೂಮಿಯಲ್ಲಿ ಆವಾಗ ನಡೆಯುತ್ತದೆ. സഭ ഇവിടെ നിന്ന് മാറ്റപ്പെട്ടു. ബാക്കിയുള്ള ക്രിസ്ത്യാനികൾ വലിയ പീഡ അനുഭവിച്ചു. ಸಭೆ ಇಲ್ಲಿಂದ ಎತ್ತಲ್ಪಟ್ಟಿದ ಅನಂತರ ಉಳಿದಿರುವಂತ ಕ್ರೈಸ್ತವ ವಿಶ್ವಾಸದಲ್ಲಿ ಇರುವವರಿಗೆ ಆವಾಗ ಬಹಳ ಹಿಂಸೆಗೆ ಒಳಪಟ್ಟು ಹೋಗಬೇಕಾಗಿರುತ್ತದೆ. യഹൂദന് ഇവിടെ അതിഭയങ്കര പീഡയുണ്ടാകും. ಯಹೂದ್ಯರಿಗೆ ಅತಿ ಭಯಂಕರವಾದ ಹಿಂಸೆ ಆ ಕಾಲದಲ್ಲಿ ಬರುತ್ತದೆ. എങ്കിലും യെരുശലേമിലെ ദേവാലയം അതിന്റെ സ്ഥലത്ത് തന്നെ അതിനകം പണിതിരിക്കും. ಆದರೆ ಯೆರೂಸಲೇಮಿನ ದೇವಾಲಯವು ಆ ಹಳೆಯ ದೇವಾಲಯ ಇರುವ ಅದೇ ಸ್ಥಳದಲ್ಲಿ ಆವಾಗ ಕೆಟ್ಟಲ್ಪಟ್ಟಿರುತ್ತದೆ. യേശു ക്രിസ്തു തന്റെ സഭയുമായി 7 വർഷം കഴിയുമ്പോൾ ഭൂമിയിലേക്ക് ഇറങ്ങി വരും. ಆ ಯೇಸು ಕ್ರಿಸ್ತನು 7 ವರ್ಷದ ಅನಂತರ ತನ್ನ ಸಭೆಯೊಂದಿಗೆ ಮದುಮಗಳೊಂದಿಗೆ ಈ ಭೂಮಿಗೆ ತಿರುಗಿ ಬರ್ತಾರೆ.
ആ വരവ് എല്ലാവരും കാണും. ആ ಬರೋಣವು ಎಲ್ಲರೂ കാണുವಂತ രീതിയിൽ ಬರ್ತಾರೆ. എല്ലാവരും കാണത്തക്കവണ്ണം വരും എന്ന് പറയുന്ന രണ്ടാം വരവിന്റെ രണ്ടാം ഭാഗമാണ്. ಆ ಎಲ್ಲರೂ ಕಾಣುವ ಹಾಗೆ ಬರುತ್ತೇನೆ ಎಂಬುದು ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಎರಡನೆಯ ಭಾಗವಾಗಿದೆ. യേശുവിന്റെ വരവിന്റെ ലക്ഷണങ്ങളെ തൊടാനാണ് ഞാൻ ആഗ്രഹിച്ചത്. ಯೇಸು ಕ್ರಿಸ್ತನ ಬರೋಣದ ಲಕ್ಷಣಗಳು ಏನು ಎಂದು ಹೇಳಲಿಕ್ಕೆ ನಾನು ಬಂದಿದೆ. പക്ഷെ ലക്ഷണങ്ങൾ ഈ രണ്ടാം പ്രാവശ്യത്തെ വരവിനെ കുറിച്ചാണ് ബൈബിളിൽ പറയുന്നത്. ഒന്നാം വരവിനെ കുറിച്ച് അധിക ലക്ഷണങ്ങളില്ല. ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಮೊದಲನೆಯ ಭಾಗದ ಬಗ್ಗೆ ಅಧಿಕವಾದ ವಿವರಣೆಗಳು ಇಲ್ಲ. ಆದರೆ ಎರಡನೆಯ ಭಾಗದ ಬಗ್ಗೆ ಹೆಚ್ಚಿನ ವಿವರಣೆಗಳು ಇರುವುದು. ഞാൻ ലക്ഷണങ്ങൾ തൊടാൻ പോകുന്നത് രണ്ടാം വരവിന്റെ രണ്ടാം ഭാഗത്തെ കുറിച്ച്. ನಾನು ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಎರಡನೆಯ ಭಾಗದ ಬಗ್ಗೆ ಇರುವಂತ ಲಕ್ಷಣಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. അതിന് 7 വർഷം മുമ്പേ സഭ ഇവിടുന്ന് മാറ്റപ്പെടും. ಆ ಲಕ್ಷಣಗಳು ಆಗಲಿಕ್ಕೆ 7 ವರ್ಷ ಮುಂಚಿತವಾಗಿ ಸಭೆ ಇಲ್ಲಿಂದ ಎತ್ತಲ್ಪಟ್ಟಿರುತ್ತದೆ. അത് എന്നാണെന്ന് ആർക്കും പറയാനൊക്കത്തില്ല. ಅದು ಯಾವತ್ತು ಎಂಬುದು ಯಾರಿಗೂ ಹೇಳಲಿಕ್ಕಾಗಲ್ಲ. യേശുവിന്റെ വരവിന്റെ സമയം പിതാവല്ലാതെ പുത്രൻ പോലും അറിയുന്നില്ല. ಯೇಸು ಕ್ರಿಸ್ತನ ಬರೋಣದ ಸಮಯವು ತಂದೆಯಾದ ದೇವರೊಬ್ಬರಿಗೆ ಹೊರತು ಕುಮಾರನು ಕೂಡ ಗೊತ್ತಿಲ್ಲ. ഭൂമിയിലെ അടയാളങ്ങൾ നോക്കിയാൽ ഒന്ന് വൺ വേൾഡ് ഗവൺമെന്റ് ഉണ്ടാകണം. ಭೂಮಿಯಲ್ಲಿರುವಂತ ಆಗಿನ ಒಂದು ಪರಿಸ್ಥಿತಿ ಬಗ್ಗೆ ನೋಡಿದರೆ ಈ ಭೂಮಿಯಲ್ಲಿ ಒಂದೇ ಆಡಳಿತ ನಡೆಯಬೇಕಾಗಿರುತ್ತದೆ. 2020 അത് നടക്കത്തക്കവണ്ണം ഗവൺമെന്റുകൾ ഒരു പ്രാവശ്യം പ്ലാൻ ചെയ്തു. 2020 ಇಡೀ ವಿಶ್ವಕ್ಕೆ ಒಂದೇ ಆಡಳಿತ ಬೇಕು ಎಂಬ ಕೆಲ ನಿರ್ಧಾರಗಳು ಅವರು ಮಾಡಿದರು. 2020 യേശുവിന്റെ വരവിന്റെ ഒന്നാം ഭാഗം നടക്കണം എന്ന് അനേകർ ചിന്തിച്ചു. 2020 ಅದರಿಂದ ಯೇಸು ಕ್ರಿಸ್ತನ ಎರಡನೇ ಬರೋಣದ ಮೊದಲನೇ ಭಾಗ ಆಗುತ್ತದೆ ಎಂದು ಅನೇಕರು ಯೋಚಿಸಿದರು. അന്ന് മനുഷ്യന്റെ ശരീരത്ത് ഒരു ചിപ്പ് ഉണ്ടാക്കി വെക്കും. 666 എന്ന നമ്പർ കിട്ടുന്ന ಆ ದಿನಗಳಲ್ಲಿ ಮನುಷ್ಯ ಶರೀರದಲ್ಲಿ ಒಂದು ಚಿಪ್ಪು ಅಳಪಡಿಸುತ್ತದೆ. 666 ಎಂಬ ಮುದ್ರೆ ಆವತ್ತು ಅಳಪಡಿಸುತ್ತದೆ ಎಂದು ಹೇಳಿದರು. ആ മുദ്ര വലം കൈമേലോ നെറ്റിമേലോ ഏൽക്കാത്ത ഒരു മനുഷ്യനും വാങ്ങാനും വിൽക്കാനും ഒക്കാതെ വരും. ಆ 666 ಎಂಬ ಮುದ್ರೆ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಅಳಪಡಿಸಿದ ಯಾರಿಗೂ ಮಾರಲಿಕ್ಕೂ ಕೊಳ್ಳಲಿಕ್ಕೂ ಆಗದ ಒಂದು ಸ್ಥಿತಿ ಬರುತ್ತದೆ. 2020 ಅದು വരത്തക്കവണ്ണം മുഴുവൻ ക്രമീകരണങ്ങളും ലോകം ചെയ്യും. 2020 ಇಸವಿಯಲ್ಲಿ ಇದು ಮಾಡಬೇಕಂದ ಎಲ್ಲ ಕ್ರಮೀಕರಣಗಳು ಎಲ್ಲಾ ದೇಶದ ಸರ್ಕಾರಗಳು ಆ ಅಧಿಕಾರಿಗಳು ಅದಕ್ಕೆ ಪ್ಲಾನ್ ಮಾಡಿದರು. മൈക്രോസോഫ്റ്റ് കമ്പനി ഒരു ചിപ്പ് കണ്ടുപിടിച്ചു. ಮೈಕ್ರೋಸಾಫ್ಟ್ ಎಂಬ ಕಂಪನಿ ಅದಕ್ಕೆ ತಕ್ಕ ಒಂದು ಚಿಪ್ ಅನ್ನು ಕಂಡುಹಿಡಿದಿದ್ರು. അതിന്റെ പേറ്റന്റ് നമ്പർ വരെ അവരെടുത്തു. ಅದಕ್ಕೆ ಪೇಟೆಂಟ್ ನಂಬರ್ ಕೂಡ ಅವರು ಅದಕ್ಕೆ ತೆಗೆದುಕೊಂಡರು. അത് മതങ്ങൾ ഒരുമിച്ച് ചേരുവാൻ തീരുമാനിച്ചു. ಎಲ್ಲಾ ಧರ್ಮಗಳು ಒಂದಾಗಬೇಕು ಎಂಬ ತೀರ್ಮಾನ ಕಂಡು ಬಂದಿದೆ. പക്ഷെ ദൈവത്തിന്റെ സമയമായില്ല. ಆದರೆ ದೇವರ ಸಮಯ ಬಂದಿರಲಿಲ್ಲ. ദൈവം ഒരൊറ്റ കൊറോണ അയച്ചു. ആ കൊറോണയിലാണ് ഇത് മുഴുവൻ പോയത്. ದೇವರು ಒಂದು ಕೊರೋನೆಯನ್ನು ಕಳಿಸಿದ್ರಿಂದ ಆ ತೀರ್ಮಾನ ಅದು ಚೇಂಜ್ ಆಗೋಯ್ತು. ഗവൺമെന്റ് UN ഒരു പോളിസി ഉണ്ടാക്കിയിരുന്നു. UN ಒಂದು ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. അജണ്ട 2020 എന്നവരതിനെ വിളിച്ചു. അജണ്ട 2020 2020 നടക്കേണ്ട കാര്യങ്ങൾ. ಅದಕ್ಕೆ ಅಜೆಂಡಾ 2020 2020 ಈ 2020 ಈ ಒಂದು ಪ್ಲಾನ್ ಅದು ಅಳಪಡಿಸಬೇಕು ಅಂತ ಅವರು ನಿರ್ಧಾರ ಮಾಡಿದರು. ആ കൊറോണയോടെ ഇതെല്ലാം കഴിഞ്ഞു. ಆ ಕೊರೋನಾ ಆಗಿದ ಕಾರಣ ಪ್ಲಾನ್ ಅದನ್ನು ಬಿಟ್ಟು ಬಿಟ್ಟಿದೆ. ഇന്നവര് ആ അജണ്ട മാറ്റി 2030 എന്നാക്കി. ಹೀಗೆ ಆ ವಿಶ್ವ ಸಂಸ್ಥೆ ಈ 2020 ನಡೆಯಬೇಕಾದ ನೆರವೇರದ ಕಾರಣ ಅದು 2030 ಎಂಬ ಒಂದು ಪ್ಲಾನ್ ಆಗಿ ಹೀಗೆ ಅಳಪಡಿಸಲಿಕ್ಕೆ ನೋಡ್ತಾ ಇದ್ದಾರೆ. അതിനെ അവർ അജണ്ട 2030 എന്ന് വിളിക്കും. ಅದಕ್ಕೆ ಅಜೆಂಡಾ 2030 ಎಂದು ಕರೀತಾ ಇದ್ದಾರೆ. എന്ന് പറഞ്ഞാൽ 2030 ആകുന്നതോടുകൂടെ മുഴു ലോകവും ഒരു ഭരണാധികാരിയുടെ കീഴിൽ വരണം. ಅದಕ್ಕೆ ಅರ್ಥ 2030 ಬರುವಷ್ಟಕ್ಕೆ ಇಡೀ ವಿಶ್ವ ಒಂದೇ ಅಧಿಕಾರದ ಕೆಳಗಡೆ ಬರುತ್ತದೆ. അങ്ങനെയാണെങ്കിൽ അതോടുകൂടെ കാഹളം ധ്വനിച്ചേ മതിയാകും. അതിനു മുമ്പേ കാഹളം ധ്വനിക്കണം. ಆ ಪ್ಲಾನ್ ನೆರವೇರುವುದು ಖಚಿತವಾಗಿದ್ದರೆ ಅದಕ್ಕೆ ಮುಂಚಿತವಾಗಿ ಆಕಾಶ ಮೇಘಗಳಲ್ಲಿ ಕರ್ತನ ಕಾಹಳವನ್ನು ಧ್ವನಿಸುವಂತದಾಗಿರುತ್ತದೆ. ഇന്ന് യേശുവിൻ വരവിന്റെ ലക്ഷണങ്ങളിലേക്ക് ഞാൻ തിരിയാൻ പോകും. ಹೀಗೆ ಇದಕ್ಕಿರುವಂತ ಲಕ್ಷಣಗಳ ಕಡೆಗೆ ನಾನು ತಿರುಗುತ್ತೇನೆ. അനേക ലക്ഷണങ്ങൾ ഒരുമിച്ച് വന്നേ മതിയാകും. ಆ ಕ್ರಿಸ್ತನ ಬರೋಣದಾಗ ಇರುವಂತ ಗುರುತುಗಳು
ಅನೇಕ ಗುರುತುಗಳು ಒಟ್ಟಾಗಿ ಬರಬೇಕಾಗಿದೆ. ഇവയെല്ലാം കൂടെ ഒരുമിച്ച് ചേരുന്നതിനെ ദ കൺവേർജിംഗ് പോയിന്റ് എന്ന് ഇംഗ്ലീഷിൽ വിളിക്കും. ಈ ಎಲ್ಲಾ ಗುರುತುಗಳು ಒಟ್ಟಾಗಿ ಸೇರುವುದಕ್ಕೆ ಕನ್ವರ್ಜಿಂಗ್ ಪಾಯಿಂಟ್ ಎಂದು ಹೇಳುದು. ಒಟ್ಟು ಸೇರುವಂತ ಒಂದು ಸ್ಥಳ, ಅದೊಂದು ಪಾಯಿಂಟ್ ಎಂದು ಹೇಳುದು. ഇതിലെ ഇടത്തെ സൈഡില് കുറെ റെയിൽവേ ട്രാക്കുകൾ ഒരുമിച്ച് ചേരുന്നത് നിങ്ങൾക്ക് കാണാം. ನೋಡಿ, ನಿಮ್ಗೆ ಪಿಕ್ಚರ್ ಅಲ್ಲಿ ಕೆಲ ರೈಲ್ವೆ ಟ್ರಾಕ್ಗಳು ಒಂದು ಕಡೆ ಅದು ಒಟ್ಟಾಗಿ ಸೇರಿದ್ದನ್ನು ನೀವು ಆ ಪಿಕ್ಚರ್ ಅಲ್ಲಿ ನೋಡಬಹುದು. ഇതെല്ലാം നിലവിലുള്ള റെയിൽവേ ട്രാക്കുകളാണ്. ಇದೆಲ್ಲ ಈಗ ಭೂಮಿಯಲ್ಲಿ ಇರುವಂತ റെയിൽവേ ലൈനുകളാಗಿದೆ. പക്ഷെ അങ്ങോട്ടും ഇങ്ങോട്ടും മാറേണ്ടതിന് അവ ഒരുമിച്ച് ചേരുന്ന ഒരു സ്ഥലമുണ്ട്. ಈಗ ಟ್ರೈನುಗಳು ಆ ಕಡೆಗೆ ಈ ಕಡೆಗೆ ಅದು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಕೆಲ ರೈಲು ದಂಡಪಾಳ ಒಟ್ಟಾಗುವ ಒಂದು ಪಾಯಿಂಟ್ ಇರುತ್ತದೆ. അതൊരു കൺവേർജിംഗ് പോയിന്റ് ആണ്. ಅದಕ್ಕೆ ಕನ್ವರ್ಜಿಂಗ್ ಪಾಯಿಂಟ್ ಎಂದು ಹೇಳುದು. വലത്തുവശത്ത് പ്രകാശത്തിന്റെ അനേക രശ്മികൾ ഒരുമിച്ച് ചേരുന്ന ഒരു പോയിന്റ് കാണാം. ಮತ್ತು ಬಲಗಡೆ ಇರುವಂತ ಪಿಕ್ಚರ್ ನೀವು ನೋಡಿ, ಅದರಲ್ಲಿ ಪ್ರಕಾಶದ ಕಿರಣಗಳು ಒಂದು ಸ್ಥಳದಲ್ಲಿ ಸೇರುವಂತ ಒಂದು ಪಾಯಿಂಟ್ ನೀವು ನೋಡಬಹುದು. അതിനെ ഒരു കൺവേർജിംഗ് പോയിന്റ് എന്ന് വിളിക്കും. ಅದಕ್ಕೆ ಕನ್ವರ್ಜಿಂಗ್ ಪಾಯಿಂಟ್, ಒಟ್ಟು ಸೇರುವಂತ ಆ ಸ್ಥಳ ಎಂಬುದನ್ನು ಹೇಳ್ತಾ ಇದೆ. ഇതുപോലെ യേശുവിന്റെ മടങ്ങിവരവിന്റെ അനേക ലക്ഷണങ്ങൾ ബൈബിളിലുണ്ട്. ಇದೇ ರೀತಿಯಾಗಿ ಕ್ರಿಸ್ತ ಯೇಸುವಿನ ಎರಡನೆಯ ಬರೋಣದ ಬಗ್ಗೆ ಇರುವಂತ ಅನೇಕ ಗುರುತುಗಳಿದೆ. ഇതിൽ എല്ലാം കൂടെ ഒരുമിച്ച് യോജിക്കുന്ന ഒരു സമയമാണ് യേശു യഥാർത്ഥത്തിൽ വരുന്നത്. ಈ ಎಲ್ಲಾ ಗುರುತುಗಳು ಒಟ್ಟಾಗಿ ಸೇರಿ ಬರುವಂತ ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಬರೋಣವು ನೆರವೇರುತ್ತದೆ. ഞാൻ ഇതൊന്നുകൂടെ വിശദീകരിച്ച് മനസ്സിലാക്കി തരാം. ನಾನು ಮತ್ತು ನಿಮಗೆ ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ഒരു പ്രകാശത്തെ നമുക്ക് യഥാർത്ഥത്തിൽ മനസ്സിലാക്കണമെങ്കിൽ ഒരു പ്രിസത്തിനകത്തൂടെ ആ പ്രകാശം കടത്തിവിടണം. ಆ ಒಂದು ಪ್ರಕಾಶದ ಒಳಗಡೆ ಏನಿಲ್ಲ ಇದೆ ಎಂಬುದು ನಮ್ಗೆ ಗೊತ್ತಾಗಬೇಕಂದ್ರೆ ಒಂದು ಸ್ಫಟಿಕದ ಪ್ರಸದಲ್ಲಿ ಅದು ಪ್ರಕಾಶ ಕಿರಣವನ್ನು ಕಳಿಸಬೇಕು. കടത്തി വിട്ടാൽ അത് 7 ഘടകങ്ങളായി തിരിയും. ಆ ಒಂದು ಪ್ರಕಾಶದ ಕಿರಣವು ಒಂದು ಸ್ಫಟಿಕದ ಪ್ರಸದಲ್ಲಿ ಅದು ಹಾರಿ ಹೋಗುವಾಗ ಅದು 7 ಭಾಗದಲ್ಲಿದೆ ಎಂದು ಗೊತ್ತಾಗುತ್ತದೆ. വലത്ത് സൈഡിൽ ഞാൻ കാണിച്ചിരിക്കുന്നത് ഒരു ലെൻസിനകത്തൂടെ ഇതിനെ ഒരുമിച്ച് കൺവേർജ് ചെയ്താൽ ഒരുമിച്ച് ചേർക്കുന്ന ആ സംഭവമാണ്. ಈಗ ಬಲಗಡೆಯಲ್ಲಿ ನೋಡಿ, ಒಂದು ಲೆನ್ಸಿನಲ್ಲಿ ಒಂದು ಪ್ರಕಾಶ ಕಿರಣವನ್ನು ಕಳಿಸಿಬಿಟ್ಟಿದ್ರೆ ಈ 7 പ്രകാശ കിരണಗಳು ಒಂದು ಪಾಯಿಂಟ್ ಅಲ್ಲಿ ಸೇರುವುದನ್ನು ನಾವು ನೋಡಬಹುದು. അനേക ലക്ഷണങ്ങൾ കണ്ടുവരുന്നുണ്ട്. ಇದಕ್ಕೆ ಅದು ಹೇಳಲಿಕ್ಕೆ ಇಷ್ಟಪಡೋದೇನೆಂದ್ರೆ ಕ್ರಿಸ್ತನ ಬರೋಣದ ಅನೇಕ ಗುರುತುಗಳು ಕಾಣ್ತಾ ಇದೆ. ഇതെല്ലാം കൂടെ ഒരുമിച്ച് കൂടുന്ന രംഗമാണ് യേശുവിന്റെ വരവ്. ಈ ಅನೇಕ ಗುರುತುಗಳೆಲ್ಲವೂ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಕೂಡಿ ಬರುವಾಗ ಕ್ರಿಸ್ತನ ಬರೋಣದ ಸಮಯ. ഇന്ന് അത് പലതും ഒരുമിച്ച് ചേരുകയാണ്. ಈಗಿನ ಸಂದರ್ಭ ನೋಡಿದರೆ ಈ ಕ್ರಿಸ್ತನ ಬರೋಣದ ಗುರುತುಗಳು, ಹಲವಾರು ಗುರುತುಗಳು ಒಟ್ಟಾಗಿ ಸೇರುವುದನ್ನು ನಾವು ಕಾಣಿಸ್ತಾ ಇದೆ. അതിൽ ചിലതിനെ ഞാൻ വിശദീകരിക്കാൻ പോകുന്നു. ಅದರಲ್ಲಿ ಕೆಲವು ನಿಮಗೆ ವಿಶದೀಕರಣ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. മത്തായിയുടെ സുവിശേഷം 24-ന്റെ 6-ാമത്തെ വാക്യം, ಮತ್ತೇಯನ ಸುವಾರ್ತೆ 24ನೇ ಅಧ್ಯಾಯದ 6ನೇ ವಾಕ್ಯ, ലൂക്കോസിന്റെ സുവിശേഷം 2-ാം അധ്യായത്തിന്റെ 1-ാമത്തെ വാക്യം, ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯ, വെളിപ്പാട് പുസ്തകം 9-ാം അധ്യായം മൊത്തം, ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯ ಪೂರ್ತಿ, സഖരിയാവിന്റെ പുസ്തകം 8-ാം അധ്യായം, ಸಕರಿಯ ಪ್ರವಾದಿಯ ಪುಸ್ತಕ 8ನೇ ಅಧ್ಯಾಯ, റോമാലേഖനം 1-ാം അധ്യായം, ರೋಮ ಪತ್ರಿಕೆ 1ನೇ ಅಧ್ಯಾಯ, 2 തീമോത്തിയോസ് 3-ാം അധ്യായം, 2 ತಿಮೋತಿ 3ನೇ ಅಧ್ಯಾಯ, 2 തെസ്സലോനിക്കർ 2-ാം അധ്യായം, 2 തെസ്സലോനി 2ನೇ ಅಧ್ಯಾಯ. ഇതെല്ലാം കൂടെ ഒരുമിച്ച് ചേർത്താൽ ಇದೆಲ್ಲ ಗುರುತುಗಳು ಒಟ್ಟಿಗೆ ಸೇರಿದರೆ ഇതെല്ലാം യേശുവിന്റെ വരവിന്റെ ലക്ഷണങ്ങളെ വർണ്ണിക്കുന്ന ഭാഗങ്ങളാണ്. ಇದೆಲ್ಲ ಯೇಸು ಕ್ರಿಸ್ತನ ಬರೋಣದ ಗುರುತುಗಳನ್ನು ವಿವರಿಸುವಂತ ಭಾಗಗಳಾಗಿದೆ. നമുക്കൊരു കുറേ ലക്ഷണങ്ങൾ കാണാം. ಈ ಗುರುತುಗಳೆಲ್ಲ ನಾವು ಸತ್ಯವೇದದಲ್ಲಿ ನೋಡಬಹುದು. ഒന്ന്, വിശ്വാസത്യാഗം. ಅದರಲ್ಲಿ ಮೊದಲನೇದಾಗಿ ನಂಬಿಕೆಯನ್ನು ತ್ಯಜಿಸುವಂಥದ್ದು. യേശുവിന്റെ വരവിന്റെ ലക്ഷണങ്ങൾ ബൈബിൾ പറയുന്ന ഇതൊക്കെയാണ്. ಯೇಸು ಕ್ರಿಸ್ತನ ಬರೋಣದ ಆ ಗುರುತುಗಳು ಹೇಳುವುದರಲ್ಲಿ ಒಂದು ಮೊದಲನೇ ವಿಷಯ ಹೇಳ್ತದೆ, ನಂಬಿಕೆಯನ್ನು ಜನ ತ್ಯಜಿಸಿ ಬಿಡುತ್ತಾರೆ. ഒന്ന്, സത്യവിശ്വാസം മനുഷ്യൻ ത്യജിക്കും. ಈಗ ಸತ್ಯ ವಿಶ್ವಾಸವನ್ನು ಬಿಟ್ಟು ಬಿಡುತ್ತಾರೆ. ഒരു വശത്ത് കള്ളക്രിസ്തുക്കളും കള്ളപ്രവാചകന്മാരും എഴുന്നേൽക്കും. ಅಂದ್ರೆ ಒಂದು ಭಾಗದಲ್ಲಿ ಕಳ್ಳ ಕ್ರಿಸ್ತವರು ಮತ್ತು ಕಳ್ಳ ಪ್ರವಾದಿಗಳು ಎದ್ದು ಬರ್ತಾರೆ. വേറൊരു ഭാഗത്ത് ദൈവമേ ഇല്ല എന്ന് പറയുന്ന അവിശ്വാസികൾ ഉണ്ടാകും. ಇನ್ನೊಂದು ಕಡೆ
ದೇವರೇ ಇಲ್ಲ ಎಂದು ಹೇಳುವಂತ വിശ്വാസികളും. ഇനിയൊരു ഭാഗത്ത് സത്യവിശ്വാസം വിട്ട് മനുഷ്യൻ വ്യർത്ഥമായ കഥകളുടെ പുറകെ പോകും. ಮತ್ತೊಂದು ಕಡೆ ಸತ್ಯವಿಶ್ವಾಸವನ್ನು ಬಿಟ್ಟು ಬಿಟ್ಟು ವ್ಯರ್ಥವಾದ ಕಥಗಳ ಹಿಂದೆ ಹೋಗುವುದು. ഫോളിങ് അവേ ഫ്രം ഫെയ്ത്ത്, വിശ്വാസത്തിൽ നിന്ന് അന്യപ്പെടുക. ನಂಬಿಕೆಯಿಂದ ಬಿದ್ದು ಹೋಗುವಂತ ಸ್ಥಿತಿ ಬರುತ್ತದೆ. 4, ഒരു റിബലിയസ് ജനറേഷൻ, എന്ത് പറഞ്ഞാലും എതിർക്കുന്ന ഒരു തലമുറ ഉണ്ടായി വരും. ಈಗ 4ನೇದು ಗುರುತು ನೋಡಿದ್ರೆ ಏನೇ ಹೇಳಿದರೂ ಅದಕ್ಕೆ ಎದುರಿಸುವಂತ ಒಂದು ತಲೆಮಾರು. നല്ലത് പറഞ്ഞാലും തീയത് പറഞ്ഞാലും ഒരുപോലെ എതിർക്കുന്ന ഒരു തലമുറ. ಸಭೆಯಲ್ಲಿ ಒಳ್ಳೇದು ಹೇಳಿದ್ರು ಕೆಟ್ಟದ್ದು ಹೇಳಿದ್ರು ಅದಕ್ಕೆಲ್ಲ ವಿಪರೀತವಾಗಿ ಎದುರು ನಡೆಯುವುದಕ್ಕೊಳ್ಳುವಂತ ಒಂದು ಸಂದರ್ಭ. ഞാൻ കണ്ടിട്ടുണ്ട് കുഞ്ഞുങ്ങൾ പറയുന്നത് ഞാനത് ചെയ്തേനെ, പക്ഷെ എൻ്റെ അപ്പൻ അങ്ങനെ ചെയ്യാൻ പറഞ്ഞതുകൊണ്ട് ഞാൻ ചെയ്യത്തില്ല. ಹೀಗೆ ಕೆಲ ಸಮಯದಲ್ಲಿ ಮಕ್ಕಳು ಹೇಳ್ತಾರೆ ನನಗೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂದಿತ್ತು, ಆದ್ರೆ ನಮ್ಮ ಅಪ್ಪ ಬೇಡ ಅಂತ ಹೇಳಿದಕ್ಕೆ ನಾನು ಮಾಡಿಲ್ಲ. എൻ്റെ ഭർത്താവ് പറഞ്ഞതുകൊണ്ട് ഞാൻ ചെയ്യത്തില്ല. ನನ್ನ ಗಂಡ ಬೇಡ ಅಂತ ಹೇಳಿದೆ ಅದಕ್ಕೆ ನಾನು ಇದು ಮಾಡಲ್ಲ. എൻ്റെ ഭാര്യ അത് പറഞ്ഞതുകൊണ്ട് ഞാനത് ചെയ്യത്തില്ല. ನನ್ನ ಹೆಂಡತಿ ಬೇಡ ಅಂತ ಹೇಳಿದ್ರಿಂದ ನಾನು ಇದು ಮಾಡಲ್ಲ. റിബലിയസ് ജനറേഷൻ, എതിർത്ത് മറുത്തു പറയുന്ന ഒരു തലമുറ. ನೋಡಿ, ಎದುರುತ್ತರ ಕೊಡುವಂತ ಒಂದು ವಿಶ್ವಾಸಿಗಳ ಒಂದು ತಲೆಮಾರು. 5, ലോകമയത്വം ആത്മീയരിൽ കയറുക. ಮತ್ತು 5ನೇದಾಗಿ ಯೇಸು ಕ್ರಿಸ್ತನ ಬರೋಣದ ಕುರಿತು ಈಗ ಪ್ರಪಂಚದ ಪ್ರಾಪಂಚಿಕ ಚಿಂತಗಳು ಹೆಚ್ಚಾಗಿ ವಿಶ್ವಾಸಿಗಳ ಒಳಗಡೆ ಬರುವುದು, അഥവാ ലോകത്തോടുള്ള സ്നേഹം. ಆ ಲೋಕದ ಪ್ರೀತಿ ಜಾಸ್ತಿ ಆಗುವುದು. നമുക്കിവിടെ ജീവിക്കാൻ വേണ്ടി എന്തെങ്കിലും ഭക്ഷണം കഴിക്കണം, ನಮಗೆ ಬದುಕಲಿಕ್ಕೋಸ್ಕರ ಏನೋ ಊಟ ಮಾಡಬೇಕು. പക്ഷെ ചിലർ ജീവിക്കുന്നത് തന്നെ ഭക്ഷണം കഴിക്കാനാ. ಆದರೆ ಕೆಲವರು ಈ ಭೂಮಿಯಲ್ಲಿ ಬದುಕದೇ ಏನೇನೋ ತಿನ್ನಬೇಕು ಎಂಬುದಕ್ಕಾಗಿಯೇ ಬದುಕ್ತಾ ಇದ್ದಾರೆ. ഞങ്ങൾ സാധാരണ പറയാറുള്ള ഒരു കാര്യമുണ്ട്, ನಾವು ಸಾಧಾರಣ ಹೇಳುವ ಒಂದು ವಿಷಯ ಇದೆ, തിന്നാൻ വേണ്ടി ജീവിക്കരുത്, ജീവിക്കാൻ വേണ്ടി തിന്നണം. ಈಗ ತಿನ್ಲಿಕ್ಕೋಸ್ಕರ ಬದುಕಬಾರದು, ಬದುಕಲಿಕ್ಕೋಸ್ಕರ ತಿನ್ನಬೇಕು. കിടന്ന് ഉറങ്ങരുത്, ഉറങ്ങി കിടക്കണം. ಹೀಗೆ ಮಲ್ಕೊಂಡು ನಿದ್ರೆ ಮಾಡಬಾರದು, ಆ ನಿದ್ರೆ ಮಾಡಿಕೊಳ್ಳೋದ ಮೇಲೆ ಮಲ್ಕೊಳ್ಳಬೇಕು. നന്നായി ഉറക്കം വരുമ്പോൾ തൊടുന്നതിന് മുമ്പേ ഉറങ്ങിക്കഴിയും. ಚೆನ್ನಾಗಿ ನಿದ್ರೆ ಬರುವಾಗ ಮಲ್ಕೊಳ್ಳಿಕ್ಕೆ ಹೋಗ್ಬೇಕು. ಆದ್ರೆ ನಿದ್ರೆ ಬರುವ ಗಂಡೆ ಬರ್ಲಿಕ್ಕೆ ಮುಂಚೆನೇ ಹೋಗಿ ಮಲ್ಕೊಂಡು ನಿದ್ರೆ ಹೋಗಬಾರದು. ലോകത്തിന് വേണ്ടി ജീവിക്കരുത്, ജീവിക്കാൻ വേണ്ടി ലോകത്തെ വേണം. ಆ ಲೋಕಕ್ಕೋಸ್ಕರ ನೀವು ಜೀವಿಸಬಾರದು, ಜೀವಿಸಲಿಕ್ಕೋಸ್ಕರ ಲೋಕದಲ್ಲಿರಬೇಕು. ലോകസ്നേഹം യേശുവിന്റെ വരവിന്റെ ലക്ഷണങ്ങളിൽ ഒന്നാണ്. ಪ್ರಾಪಂಚಿಕ ಪ್ರೀತಿ യേശു ക്രിസ്തുവിನ ಬರೋಣದ ಗುರುತಾಗಿದೆ. 6, മനുഷ്യനെയാണ് ഭയം, ദൈവത്തെയുള്ള ഭയം പോയി. 6ನೇದಾಗಿ ಕ್ರಿಸ್ತನ ಬರೋಣದ ಗುರುತು ದೇವರ ಭಯಕ್ಕಿಂತ ಮನುಷ್ಯರ ಭಯ ಜಾಸ್ತಿ ಆಗೋದು. മനുഷ്യൻ ദൈവഭയം നഷ്ടപ്പെടുന്നു. മനുഷ്യനിಗೆ ದೇವರ ಭಯ ഇല്ലದೆ പോകുന്ന സ്ഥിതി. 7, സൈറ്റനിസം, ദൈവത്തെ ആരാധിക്കുന്നത് പോലെ സാത്താനെ മനുഷ്യൻ ആരാധിക്കുന്നു. 7ನೇ ಗುರುತು ಸೈತಾನನಿಗೆ ದೇವರನ್ನು ಆರಾಧಿಸುವ ಹಾಗೆ ಆರಾಧಿಸುವಂತ ಒಂದು ತಲೆಮಾರು. 8, മെറ്റീരിയലിസം, വസ്തുക്കൾക്ക് വേണ്ടി മാത്രം ജീവിക്കുന്നു. 8ನೇದು ಭೌತಿಕದಕ್ಕಾಗಿ ಒಂದು ಜೀವನ ಮಾಡುವಂಥದ್ದು. 9, സെക്ഷുവൽ ഇമ്മോറാലിറ്റി, ലൈംഗികമായ അരാജകത്വം. 9ನೇದಾಗಿ ಲೈಂಗಿಕ ಜೀವನದಲ್ಲಿ ಒಂದು ಶಿಸ್ತಿಲ್ಲದ ಜೀವನ. 10, വർഷിപ്പ് ഓഫ് സ്ട്രേഞ്ച് ഗോഡ്സ്, അന്യദേവ സേവ വർദ്ധിച്ചു വരിക. ಮತ್ತು 10ನೇದು ಅನ್ಯ ದೇವತೆಗಳ ಆರಾಧನೆ ಹೆಚ್ಚಾಗುವುದು. ഞാൻ കഴിഞ്ഞ ദിവസം ഡോക്ടർ ബില്ലി ഗ്രഹാമിൻ്റെ ഒരു മെസ്സേജ് കേട്ടു. ನಾನು ಹೋದ ದಿವಸ ಡಾಕ್ಟರ್ ಬಿಲ್ಲಿ ಗ್ರಹಾಂ ಅವರದು ಒಂದು ಪ್ರಸಂಗ ಕೇಳಿದೆ. അദ്ദേഹം ഒരിക്കലും അങ്ങനെയുള്ള വേർപാടിൻ്റെ ഗൗരവം പറയാറില്ല, പെന്തക്കോസ്തുകാർ മാത്രമേ അത് പറയത്തുള്ളൂ. ಘನಸೇವಕರು ಒಂದು ಬೇರ್ಪಟ್ಟ ಜೀವನದ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇರಲಿಲ್ಲ. എന്നാൽ അദ്ദേഹം പറഞ്ഞു, നിങ്ങളുടെ ഭവനങ്ങളെ നശിപ്പിക്കുന്ന ഒരുപാട് കാര്യങ്ങളുണ്ട്. ಆದರೆ ಆ ಘನಸೇವಕರು ಹೇಳಿದರು, ನಿಮ್ಮ ಮನೆ ಹಾಳು ಮಾಡುವ ಅನೇಕ ಕಾರ್ಯಗಳು ವಿಶ್ವಾಸಿಗಳ ಜೀವನದಲ್ಲಿ ಕಾಣಿಸ್ತಾ ಇದೆ. ചില ചിത്രങ്ങൾ വീടിനകത്ത് വയ്ക്കുന്നത് പൈശാചികമാണ്, അത് ദൈവികമല്ല. ಈಗ ಕೆಲ ಪಿಕ್ಚರ್ಗಳು ಮನೆಯಲ್ಲಿ ನೀವು ಇಟ್ಟಿದರೆ ಅದು ಪೈಶಾಚಿಕ ಗುರುತಾಗಿರುತ್ತದೆ, ದೈವಿಕವಾಗಿ ಇರುವುದಿಲ್ಲ. ചില വാക്കുകൾ നിങ്ങൾ ഉച്ചരിക്കുന്നത് തന്നെ പൈശാചികമാണ്. ಕೆಲ ಮಾತುಗಳು ಅದು ಕೂಡ ಪೈಶಾಚಿಕವಾಗಿ ಇರುವಂತ ಮಾತುಗಳು ಹಾಗಿರುತ್ತದೆ. ഇതൊക്കെ നിങ്ങളുടെ വീടുകൾക്കകത്ത് നിങ്ങൾ അറിയാതെ തന്നെ ഉണ്ട്. ಹೀಗೆ ಇದು ನಿಮ್ಮ ಮನೆಗಳಲ್ಲಿ ಗೊತ್ತಿಲ್ಲದೆ ನಮ್ಮ ಮನೆಗಳಲ್ಲಿ ಇದೆ. പല അശുദ്ധികളും സഭയ്ക്കകത്ത് വന്നു കയറി.
ಹಲವಾರು ಅಶುದ್ಧಿಗಳು ಸಭೆಯ ಒಳಗಡೆ ಬಂದಿದೆ. നമ്മൾ അറിയുന്നു പോലുമില്ല നമ്മൾ അന്യദേവനെ സ്തുതിക്കുകയാണ്. ನಮಗೆ ಗೊತ್ತಿಲ್ಲ ನಾವು ಅನ್ಯ ದೇವತೆಗಳ ಹೆಸರು ನಮ್ಮ ಬಾಯಲ್ಲಿ ಹೇಳ್ತಾ ಇದೆ ಎಂಬುದು. വർഷിപ്പ് ഓഫ് സ്ട്രേഞ്ച് ഗോഡ്, അന്യദേവന്മാരെ അറിയാതെ ആരാധിക്കുക. ಆ ಅನ್ಯ ದೇವತೆಗಳನ್ನು ನಾವು ಗೊತ್ತಿಲ್ಲದೆ ಆರಾಧಿಸುವಂಥದ್ದು. യേശുവിന്റെ മടങ്ങിവരവിന്റെ ലക്ഷണങ്ങളിൽ ചിലതാണിത്. ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಕೆಲ ಗುರುತುಗಳಾಗಿದೆ ಇವುಗಳು. അടുത്തത് ഡൈല്യൂട്ടഡ് ഗോസ്പൽ, വളരെ ലഘൂകരിച്ച ഉപദേശങ്ങൾ. ಮತ್ತೆ ಇನ್ನೊಂದು ಗುರುತು ಹೇಳ್ತಾ ಇದೆ, ಸುವಾರ್ತೆ ಅದು ಹಗೂರವಾದ ರೀತಿಯಲ್ಲಿ ಸುವಾರ್ತೆ. ദൈവവചനം വളരെ സ്ട്രിക്റ്റും സ്ട്രോങ്ങുമാണ്. ದೇವರ ವಾಕ್ಯ ಅದು ಸ್ಟ್ರಿಕ್ಟ್ ಆಗಿದೆ, ಅದು ಸ್ಟ್ರಾಂಗ್ ಆಗಿದೆ, ಆದರೆ ಅದು ಕರ್ಶನವಾಗಿದೆ, ಅದು ಬಲವಾಗಿದೆ. ഞാനൊരു ഉദാഹരണം നിങ്ങളോട് പറയാം. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ഞാൻ എയർഫോഴ്സിലെ ഗവൺമെന്റ് സർവീസിലിരിക്കുന്ന സമയത്ത്, ನಾನು ಭಾರತ ಸರ್ಕಾರದ ವಾಯುಸೇನೆಯಲ್ಲಿ ಕೆಲಸದಲ್ಲಿರುವಂತಹ ಸಮಯದಲ್ಲಿ ഞങ്ങൾ ചില എക്യുപ്മെന്റുകൾ അമേരിക്കയിൽ നിന്ന് വാങ്ങി. ಕೆಲವು ಉಪಕರಣಗಳು ಅಮೆರಿಕೆಯಿಂದ ನಾವು ಖರೀದಿಸಿದೆ. അതിവിടെ ഇന്ത്യയിൽ കൊണ്ടുവന്ന് ഒരു വണ്ടിക്കകത്ത് ഇത് കൊണ്ടുപോകത്തക്കതുപോലെ ആ വണ്ടിക്കകത്ത് പെട്ടികൾ ഉണ്ടാക്കി ആ പെട്ടികൾക്കകത്ത് ഇത് അറേഞ്ച് ചെയ്ത് പോകത്തക്കതുപോലെ ഒരു ലബോറട്ടറി സെറ്റ് ചെയ്യാനാണ് ഞങ്ങൾ തീരുമാനിച്ചത്. ನಾವು ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡು ಬಂದು ವಾಹನದ ಒಳಗಡೆ ಒಂದು ಬಾಕ್ಸ್ ಒಳಗಡೆ ಹಾಕಿ ಇದೊಂದು ಲ್ಯಾಬೊರೇಟರಿ ತರ ನಾವು ಸೆಟ್ ಮಾಡಬೇಕು ಅಂತ ಹೇಳಿಕೊಂಡು ತೆಗೆದುಕೊಂಡು ಬಂದಿದೆ. ഞങ്ങളതിന് നല്ലൊരു വണ്ടികളുടെ ബോഡി ബിൽഡ് ചെയ്യുന്ന ഒരു ബോഡി ബിൽഡേഴ്സിൻ്റെ അടുക്ക പോയിട്ട് ഒരു വണ്ടി ഇങ്ങനെ മോഡിഫൈ ചെയ്യണം എന്ന് പറഞ്ഞ് എൻ്റെ ഡ്രോയിങ് എല്ലാം കൊടുത്തു. ನಾವು ಈ ವಾಹನಗಳು ನಿರ್ಮಾಣ ಮಾಡುವಂತ ಆ ಕಂಪನಿಯಲ್ಲಿ ಹೋಗಿ ನೋಡಿ ನಮಗೆ ಈ ರೀತಿಯಾಗಿ ವಾಹನದ ಅದರದ್ದು ಬಾಡಿ ಸಿದ್ಧಪಡಿಸಿಕೊಡಬೇಕು ಅಂತ ಹೇಳಿಕೊಂಡು ಅದಕ್ಕೆ ಡ್ರಾಯಿಂಗ್ ಎಲ್ಲ ಕೊಟ್ಟಿದ್ರು. കറക്റ്റ് ഡ്രോയിങ്ങാണ് കൊടുത്തത്. ശരിയാകിരുന്ന ഡ്രോയിങ് അവർക്ക് കൊട്ടിದೆ. ഞങ്ങൾ തിരിച്ച് ആ സാധനം നോക്കി ഇൻസ്പെക്ട് ചെയ്ത് വാങ്ങിക്കാൻ ചെന്നപ്പോൾ അല്പമൊക്കെ മെഷർമെന്റിന് വ്യത്യാസം. ನಾವು ಆ ಕೊಟ್ಟಿರುವಂತ ಆ ಡ್ರಾಯಿಂಗ್ ಪ್ರಕಾರ ಇರುವಂತದನ್ನು ವಾಹನ ತಯಾರು ಮಾಡಿ ತೆಗೆದುಕೊಳ್ಳಿಕ್ಕೆ ಹೋಗುವಾಗ ಅದರಲ್ಲಿ ಆ ಅಳತೆಗಳು ವ್ಯತ್ಯಾಸ ಕಾಣಿಸ್ತಾ ಇದೆ. ഒരു സ്ക്വയർ ഹോൾ കാണണം, അതിനകത്ത് ഏതാണ്ട് 1 ഇഞ്ചിന്റെ 16 ഭാഗം നീളക്കുറവാണ്. ಹೀಗೆ ಅದರಲ್ಲಿ ಒಂದು ಹೋಳಲ್ಲಿ 1 ಇಂಚಿನ 16 ಭಾಗ ಅದಕ್ಕೆ ಉದ್ದ ಕಡಿಮೆಯಾಗಿದೆ. എൻ്റെ എക്യുപ്മെന്റ് കയറണമെങ്കിൽ വേണ്ട വലിപ്പത്തിന്റെ 1 ഇഞ്ചിന്റെ 16 ഭാഗം കുറച്ചേ ഉള്ള അതിന്റെ വലിപ്പം വെച്ചിരിക്കുന്നു. ನಾವು ತೆಗೆದುಕೊಂಡು ಬಂದಿರುವಂತ ಆ ಉಪಕರಣ ಒಳಗಡೆ ಹೋಗಲಿಕ್ಕೆ 1 ಇಂಚಿನ 16 ಭಾಗ ಕಡಿಮೆಯಾಗಿದೆ ಅವರು ರೆಡಿ ಮಾಡಿ ಕೊಟ್ಟಿರೋದು. ഞാൻ ആ മനുഷ്യനോട് പറഞ്ഞു, ഇതെനിക്ക് വാങ്ങിക്കാൻ ഒക്കത്തില്ല, കാര്യം ഇത് 1 ഇഞ്ചിന്റെ 16 വലിപ്പ കുറവാ, ഇത്രയും കൂടി ഇതിന് വലിപ്പം ഉണ്ടാക്കി തരണം, ഇതൊന്ന് റീഷേപ്പ് ചെയ്ത് വരണം. ನಾನು ಹೇಳಿದೆ, ಈ ರೀತಿಯಲ್ಲಿ ನಾನು ಈ ವಾಹನ ತೆಗೆದುಕೊಂಡು ಹೋಗಲ್ಲ, ಯಾಕಂದರೆ ನಮ್ಮ ಉಪಕರಣ ಇದರೊಳಗಡೆ ಹೋಗಲ್ಲ. ನೀವು ನೋಡಿ 1 ಇಂಚಿನ 16 ಭಾಗ ನೋಡಿ ಎಷ್ಟು ಚಿಕ್ಕದಿದೆ ನೋಡಿ, ಆದರೂ ನಾನು ಇದು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ, ನಮಗಿದು ಉಪಯೋಗಕ್ಕೆ ಬರಲ್ಲ. അയാൾ പറഞ്ഞു, സാർ ഇതിനകത്ത് വെക്കേണ്ട എക്യുപ്മെന്റ് ഇഞ്ഞ് കൊണ്ടുപോകാം, ഒരു തട്ട് ഇത് കയറി പൊക്കോളും. ಅವರು ಹೇಳಿದರು, ಸರ್ ನೀವು ಇದರೊಳಗಡೆ ಇಡ್ಲಿಕ್ಕಿರೋ ಉಪಕರಣ ಇಲ್ಲಿ ತಕೊಂಡು ಬನ್ನಿ, ಹಂಗೆ ಹೋಗಿಲ್ಲ ಅಂದ್ರೆ ನಾನು ಹೊಡಿತೀನಿ, ಹಂಗೆ ಅದು ಒಳಗಡೆ ಹೋಗಿ ಸೇರ್ಕೊಳ್ತೇನೆ. എടോ, ഇത് ഗ്ലാസ് കൊണ്ടുണ്ടാക്കിയ സാധനമാണ്, തൻ്റെ തട്ടിന് നിൽക്കുകയില്ല. ನಾನು ಹೇಳಿದೆ, ಇದು ಗ್ಲಾಸ್ನಲ್ಲಿ ತಯಾರು ಮಾಡಿರೋದು, ನೀವು ಹೊಡೆದಿದ್ರೆ ಅದು ಗ್ಲಾಸ್ ಅದು ಹೊಡೆದೋಗ್ಬಿಡ್ತದೆ. ലോകത്തിലുള്ള കാര്യങ്ങൾക്ക് സ്ട്രിക്റ്റായ മെഷർമെന്റ് ആവശ്യമാണെങ്കിൽ ಲೋಕದಲ್ಲಿ ಇರುವಂತ ವಿಷಯಕ್ಕೆ ಇಷ್ಟು ಸ್ಟ್ರಿಕ್ಟ್ ಆದ ಒಂದು ಅಳತೆ ಬೇಕಾಗಿದರೆ നിത്യതയുടെ കാര്യങ്ങൾ എത്രയോ സ്ട്രിക്റ്റ് ಆയിരിക്കണം. ನಿತ್ಯತೆಯ ವಿಷಯಗಳು ಎಷ್ಟು ಸ್ಟ್ರಿಕ್ಟ್ ಆಗಿ ನಾವು ಪಾಲಿಸಬೇಕಾಗಿರುತ್ತದೆ. ഉപദേശത്തിൽ മാലിന്യം ഉണ്ടാകുക, ಉಪದೇಶಗಳಲ್ಲಿ ಅದು ಹಗೂರವಾಗಿ ಪರವಾಗಿಲ್ಲ ಎಂದು ಹೇಳಿಕೊಂಡು ಇದು ನಡೆಯುತ್ತದೆ ಎಂಬ ಉಪದೇಶಗಳು ಬರುವಾಗ, എനിക്ക് ബാംഗ്ലൂരിലെ ചർച്ചിൽ നന്നായി ജോലി ചെയ്യുന്ന ഒരു സഹോദരനുണ്ട്, അച്ചൻകുഞ്ഞെന്ന അദ്ദേഹത്തിന്റെ പേര്. ನನ್ನ ಬೆಂಗಳೂರು ಸಭೆಯಲ್ಲಿ ಒಳ್ಳೆ ರೀತಿಯಲ್ಲಿ ಸಭೆಯಲ್ಲೆಲ್ಲ ಕೆಲಸಗಳು ಮಾಡುವ ಒಬ್ಬ ವ್ಯಕ್ತಿ ಇದ್ದಾರೆ, ಅಚ್ಚನ್ ಕುಂಜನ್ ಅವರ ಹೆಸರು. അദ്ദേഹം രാമൻ റിസർച്ച് ഇൻസ്റ്റിറ്റ്യൂട്ടിൽ ജോലി ചെയ്തിരുന്നു. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡಿದವರು. 60 വയസ്സ് കംപ്ലീറ്റ് ആയപ്പോൾ അദ്ദേഹത്തെ ജോലിയിൽ നിന്ന് പെൻഷനായി. 60 ವಯಸ್ಸಾದ ಮೇಲೆ ಅವರನ್ನು ಕೆಲಸದಿಂದ ಪೆನ್ಷನ್ ಆಯಿತು. പക്ഷേ രാമൻ റിസർച്ച് ഇൻസ്റ്റിറ്റ്യൂട്ടുകാർ അച്ചൻകുഞ്ഞിനോട് ചോദിച്ചു, നിനക്ക് കുറച്ച് നാളുകൂടെ ജോലി ചെയ്യാമോ? ಆವಾಗ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಈ ಅಚ್ಚನ್ ಕುಂಜಂಬ ಅವರಿಗೆ ಕೇಳಿದೆ, 60 ವಯಸ್ಸಾಗಿ ಪೆನ್ಷನ್ ಆಗಿದೆ, ಆದರೂ ನೀವು ಸ್ವಲ್ಪ ಕಾಲ ಕೊಡಿ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ഒന്ന്, നിനക്ക് 60 വയസ്സിൽ കിട്ടാനുള്ള പെൻഷൻ മുഴുവൻ തന്നോളാം. ಅದರಲ್ಲಿ ಹೇಳಿದೆ, 60 ವಯಸ್ಸಲ್ಲಿ ನಿಮಗೆ ಸಿಗಬೇಕಾದ ಎಲ್ಲ ಪೆನ್ಷನು ನಿಮಗೆ ಕೊಡ್ತೇನೆ. അതിന്റെ പുറത്താണ് നീ വന്ന് ജോലി ചെയ്യാൻ പോകുന്നത്.
പോകുന്നത്. ಅದರ ಮೇಲೆ ನೀವು ಬಂದು ಮತ್ತು ನಮ್ಮ ಇದರಲ್ಲಿ ಕೆಲಸ ಮಾಡಿಕೊಂಡ್ರೆ ಪೇಮೆಂಟ್ ಕೊಡ್ತೇನೆ. ഇപ്പം നിനക്കൊരു മാസം 45,000 രൂപയാണ് ശമ്പളം തരുന്നത്. ഇനി മുതൽ നിനക്ക് 90,000 രൂപ ശമ്പളം തരാം. ಇಷ್ಟು ಕಾಲ ನಿಮಗೆ ಒಂದು ತಿಂಗಳಿಗೆ 45,000 ಪೇಮೆಂಟ್ ಆದರೆ ಇನ್ನು ಮೇಲೆ ನಿಮಗೆ ಒಂದು ತಿಂಗಳಿಗೆ 90,000 ಪೇಮೆಂಟ್ ಕೊಡ್ತೇನೆ. ഒന്ന് പെൻഷൻ മുഴുവൻ തരാം. ಮೊದಲನೇದಾಗಿ ಇಲ್ಲಿ ತನಕ ಇರುವುದರಲ್ಲಿ ನಿಮಗೆ ಪೆನ್ಷನ್ ಪೂರ್ತಿ ಕೊಡ್ತೇನೆ. 2, ഇതുവരെ വാങ്ങിച്ച ശമ്പളത്തിന്റെ ഇരട്ടി തരാം. ಎರಡನೇದು, ಇದುವರೆ ತೆಗೆದುಕೊಂಡ ಪೇಮೆಂಟಿನ 2ರಷ್ಟು ಪೇಮೆಂಟ್ ಕೊಡ್ತೇನೆ. എന്താ കാരണം? ಕಾರಣ ಏನಿದೆ? അദ്ദേഹം ചെയ്യുന്നത് പോലെ പ്രിസിഷൻ വർക്ക് ചെയ്യാവുന്ന രണ്ടാമതൊരാൾ അവിടെ ഇല്ല. ಯಾಕೆ ಅಂದರೆ ಆತ ವ್ಯಕ್ತಿ ಮಾಡುವಂತ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡುವಂತ ಕೆಲಸ ಮಾಡಲಿಕ್ಕೆ ತಕ್ಕ ಒಂದು ವ್ಯಕ್ತಿ ಇನ್ನು ಆ ಕಂಪನಿಯಲ್ಲಿ ಇಲ್ಲ. അന്ന് റിസർച്ച് ഇൻസ്റ്റിറ്റ്യൂട്ട് നോക്കിക്കൊണ്ടിരിക്കുന്നത് 40 പ്രകാശവർഷം ദൂരെയുള്ള ഒരു നക്ഷത്രത്തെക്കുറിച്ച് പഠിക്കാനാണ്. ಆವಾಗ ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ 40 ಪ್ರಕಾಶ ವರ್ಷ ದೂರ ಇರುವ ಒಂದು ನಕ್ಷತ್ರದ ಬಗ್ಗೆ ಸ್ಟಡಿ ಮಾಡಲಿಕ್ಕಾಗಿ ಆವತ್ತು ರಿಸರ್ಚ್ ಮಾಡ್ತಾ ಇರೋದು. ഇവിടുന്ന് ഒരു സ്കോപ്പ് കൊണ്ടാണ് അതിന്റെ നേരെ നോക്കേണ്ടത്. ಇಲ್ಲಿಂದ ಒಂದು ನಕ್ಷತ್ರ ನೋಡೋದು ಟೆಲಿಸ್ಕೋಪ್ ಇಂದಲೇ ಇದು ಈ ನಕ್ಷತ್ರವನ್ನು ಸ್ಟಡಿ ಮಾಡಬೇಕಾಗಿರೋದು. ഇവിടുന്ന് ഒരു മുടിയുടെ വണ്ണത്തിന് അതിന് വ്യത്യാസം വന്നാൽ ഈ നക്ഷത്രത്തിൽ നിന്ന് 1000 മൈലുകൾ അകലെ കൂടെ അത് പോകത്തുള്ളൂ. ಈಗ ಇಲ್ಲಿ ಒಂದು ಕೂದಲಷ್ಟು ಚೇಂಜ್ ಇಲ್ಲಿ ಕಾಣಿಸಿದರೆ ಆ ನಕ್ಷತ್ರ ಇರೋದು 1000 ಮೈಲಷ್ಟು ಡಿಫರೆನ್ಸ್ ಕಾಣಿಸುತ್ತದೆ. കറക്റ്റ് ചെയ്തേ പറ്റൂ. അത് ശരി ಮಾಡಲೇಬೇಕು. ഒരു നക്ഷത്രത്തെ ലക്ഷ്യം ചെയ്യുന്ന ഒരുത്തൻ അത്രയും അക്യുറസി വേണമെങ്കിൽ നിത്യതയെ ലക്ഷ്യം ചെയ്യുന്ന നമുക്ക് എത്രയും വേണം. ಒಂದು ನಕ್ಷತ್ರವನ್ನು ಗುರುತಿಸಲಿಕ್ಕಿರುವಂತ ಒಂದು ಉಪಕರಣಕ್ಕೆ ಇಷ್ಟು ಒಂದು ಪರ್ಫೆಕ್ಟ್ ಬೇಕಾಗಿದ್ರೆ ನಿತ್ಯ ರಾಜ್ಯವನ್ನು ಎದುರು ನೋಡುವಂತ ನಮಗೆ ಎಷ್ಟು ಒಂದು ಪರ್ಫೆಕ್ಷನ್ ಬೇಕಾಗಿರುತ್ತದೆ. പക്ഷേ യേശുവിൻ്റെ വരവിൻ്റെ ലക്ഷണങ്ങളിൽ ഒന്ന് വിശ്വാസത്യാഗം സംഭവിക്കുക. ನಾವು ಯೇಸು ಕ್ರಿಸ್ತನ ಬರೋಣದ ಗುರುತುಗಳೆಲ್ಲದರಲ್ಲಿ ಮೊದಲನೇದು ನಂಬಿಕೆ ಬಿಟ್ಟು ಬಿಡುವುದು. സുവിശേഷം തന്നെ ഡൈല്യൂട്ട് ചെയ്യുക. ಸುವಾರ್ತೆಯನ್ನು ಗೆದಿ ತಿರುಸಿ ಬಿಡುವುದು. അതുപോലെ അംഗീകരിപ്പാൻ ദൈവം നമുക്ക് കൃപ തരട്ടെ. ಆದರೆ ದೇವರ ಸುವಾರ್ತೆ ಇರುವ ಹಾಗೆ ಅಂಗೀಕರಿಸಲಿಕ್ಕೆ ದೇವರು ನಮಗೆ ಕೃಪೆ ನೀಡಲಿ. 12 ഈച്ചിങ് ഗോസ്പൽ അല്ലെങ്കിൽ കർണരസമാകുമാറ് പ്രസംഗിക്കുന്ന ഉപദേഷ്ടാക്കന്മാരുണ്ടാകുക. ಮತ್ತು ಇನ್ನೊಂದು ಗುರುತೇನೆಂದರೆ ಕಿವಿಗೆ ಕೇಳಲಿಕ್ಕೆ ಇಂಬವಾದ ರೀತಿಯಲ್ಲಿ ಪ್ರಸಂಗ ಮಾಡುವಂತ ಒಂದು ಸಂದರ್ಭ. ഇന്നിതെല്ലാം കൂടി ഒരുമിച്ച് നടന്നുകൊണ്ടിരിക്കുക. ಇದೆಲ್ಲ ಈಗ ನಡೀತಾ ಇದೆ. ಕೇಳುವರಿಗೆ ತುಂಬಾ ಇಂಟ್ರೆಸ್ಟ್ ಆಗಿ ತಮಾಷೆ ಹೇಳಿ ಅವರನ್ನು ಒಂದು ನೆಗಿಸಿ ಕಳಿಸಿದ್ರೆ ಒಳ್ಳೆಯ ಪ್ರಸಂಗ. 13 മോക്കേഴ്സ് പരിഹാസികൾ എഴുന്നേറ്റ് വരിക. ಮತ್ತು ಇದು 13ನೇದು ಯೇಸು ಕ್ರಿಸ್ತನ ಬರವಣದ ಬಗ್ಗೆ ಇರುವಂತ ಗುರುತುಗಳಲ್ಲಿ ಒಂದು ನೋಡಿ, ಪರಿಹಾಸ್ಯ ಮಾಡೋದು, ಹಾಸ್ಯ ಮಾಡುವುದು ಹೆಚ್ಚಾಗಿರುತ್ತೆ. ಎಲ್ಲಿ ಸಭೆಯಲ್ಲಿ ಹಾಸ್ಯ ಮಾಡೋದು, ಗೇಲಿ ಮಾಡೋದು ಹೆಚ್ಚಾಗಿರುತ್ತದೆ. 14ാമത്തേത് ഗ്ലോബൽ ഇവാഞ്ചലൈസേഷൻ, ലോകവ്യാപകമായ സുവിശേഷീകരണം, അതിന്റെ ഗൗരവത്തിൽ പോകാം. ಮತ್ತು ಇನ್ನೊಂದು ಉದಾಹರಣೆ, ಈ ಕ್ರಿಸ್ತನ ಬರೋಣದ ಸೂಚನೆ, ವಿಶ್ವದಲ್ಲಿಯೇ ಸುವಾರ್ತೆ ಅತಿ ಹೆಚ್ಚಾಗಿ ಹರಡುತ್ತದೆ. ഇന്ന് അത് നടന്നുകൊണ്ടിരിക്കുക. ಆದರೆ ಇವತ್ತು ಅದು ಕೂಡ ನಡೀತಾ ಇದೆ. ಸುವಾರ್ತೆ ಎಲ್ಲ ಕಡೆ ಹರಡಿ ಹಬ್ಬುತ್ತಾ ಇದೆ. ഒരിക്കൽ കൽക്കട്ട പട്ടണത്തിൽ ഒരു സഭയ്ക്കകത്ത് ഒരു ഉപദേശി വന്ന് ഒരു മെസ്സേജ് കൊടുക്കുക. ಒಂದು ಸಂದರ್ಭದಲ್ಲಿ ಕಲ್ಕಟ್ಟ ಪಟ್ಟಣದಲ್ಲಿ ಒಂದು ಸಭೆಯಲ್ಲಿ ಒಂದು ಉಪದೇಶಿ ಬಂದು ಪ್ರಸಂಗ ಮಾಡ್ತಾ ಇದ್ದಾರೆ. ഗിദെയൻസ് ബൈബിൾ സൊസൈറ്റിയുടെ ഒരാളാണ് അദ്ദേഹം. ಗಿಡಿಯನ್ಸ್ ಆ ಒಂದು ಸ್ಥಾಪನದ ಒಂದು ವ್ಯಕ್ತಿ ಬಂದು ಅಲ್ಲಿ ಪ್ರಸಂಗ ಮಾಡ್ತಾ ಇದೆ. അദ്ദേഹം പറഞ്ഞു, പ്ലാസ്റ്റിക് കടലാസിൽ സുവിശേഷ ഭാഗങ്ങൾ എഴുതി വെള്ളത്തിൽ പൊങ്ങിക്കിടക്കത്തക്കതുപോലെ 10,000 കണക്കിന് ഞങ്ങൾ സമുദ്രങ്ങളിൽ ഇട്ടിട്ടുണ്ട്. ಅವರು ಹೇಳಿದರು, ಪ್ಲಾಸ್ಟಿಕ್ ಪೇಪರಲ್ಲಿ ಬೈಬಲ್ ವಾಕ್ಯಗಳು ಪ್ರಿಂಟ್ ಮಾಡಿ ನಾವು 10,000ಕ್ಕಿಂತ ಹೆಚ್ಚಿನ ಪ್ರತಿಗಳು ನಾವು ಸಮುದ್ರದಲ್ಲಿ ಹಾಕಿದೆ. ഞാൻ അദ്ദേഹത്തോട് ചോദിച്ചു, മീന് രക്ഷിക്കപ്പെടുമോ ഇത് വായിച്ചിട്ട്? ನಾನು ಕೇಳಿದೆ, ಸಮುದ್ರದಲ್ಲಿ ಹಾಕಿದ್ರೆ ಇದನ್ನು ಓದಿ ಏನು ಮೀನುಗಳೇನು ರಕ್ಷಣೆ ಹೊಂದಲಿಕ್ಕೆ ಸಮುದ್ರಕ್ಕೆ ಹಾಕಿದ್ದೀರಾ? അദ്ദേഹം പറഞ്ഞു, അല്ല ബ്രദർ, ഷിപ്പ്റക്കിൽപ്പെട്ട് ഒരു കപ്പൽ ഛേദത്തിൽപ്പെട്ട് ഒരുത്തൻ മരിക്കുകയാണെങ്കിൽ ഒരു സാധ്യതയുണ്ട് ഒരെണ്ണം അവൻ്റെ കിട്ടാൻ. ಅವಾಗ ಅವರು ಹೇಳಿದರು, ಒಂದು ಹಡಗು ಅಪಘಾತದಲ್ಲಿ ಯಾರಾದರೂ ಈ ಹಡಗಿನಲ್ಲಿ ಅವರು ಸಮುದ್ರದಲ್ಲಿ ಬಿದ್ದಿದ್ದರೆ ಇದರಲ್ಲಿ ಯಾವುದಾದ್ರೂ ಒಂದು ಕರಪತ್ರವನ್ನು ಒಬ್ಬ ವ್ಯಕ್ತಿ ಕೈಯಲ್ಲಿ ಸಿಕ್ಕಿದ್ರೆ ಅವರು ರಕ್ಷಣೆ ಹೊಂದಬಹುದಲ್ಲ. ഗ്ലോബൽ ഇവാഞ്ചലൈസേഷൻ ലോകവ്യാപകമായി നടന്നുകൊണ്ടിരിക്കുക. ನೋಡಿ, ದೇವರ ಸುವಾರ್ತೆ ಎಲ್ಲ ಕಡೆನೂ ನೋಡಿ ಇಷ್ಟು ಕೂಡ ಕ್ಲಿಪ್ತವಾಗಿ ಅದು ನಡೀತಾ ಇದೆ ಅಂತ ಅರ್ಥ. ഇന്നേക്ക് 30 വർഷം മുമ്പേ എടുത്ത ഒരു പഠനത്തിൽ
ಇವತ್ತಕ್ಕೆ 30 ವರ್ಷ ಹಿಂದೆ ತೆಗೆದುಕೊಂಡ ಒಂದು പഠനವನ್ನು ನಡೆಸಿದೆ. റേഡിയോയിലൂടെയും ടെലിവിഷനിലൂടെയും സുവിശേഷം പറയുവാൻ ഉപയോഗിക്കുന്ന എനർജി ഒരുമിച്ച് വെച്ചാൽ, ಈಗ ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ ಸುವಾರ್ತೆ ಸಾರಲಿಕ್ಕೆ ಉಪಯೋಗಿಸುವಂತ ಶಕ್ತಿಯನ್ನು ಒಟ್ಟಿಗೆ ಸೇರಿಸಿದರೆ, ലണ്ടൻ പട്ടണത്തിലെ ലണ്ടൻ ബ്രിഡ്ജിന്റെ മേളിൽ ഒരു ഇലക്ട്രോണിക് ആർക്ക് അതുകൊണ്ടുണ്ടാകും, ഒരു തീ ഗോളം ഉണ്ടാകും. അത്രയും എനർജിയാണ് ഉപയോഗിക്കുന്നത്. ಅವರು ಹೇಳ್ತಾರೆ ಲಂಡನ್ ಬ್ರಿಡ್ಜಿನ ಕ್ರಾಸ್ ಆಗಿ ಒಂದು ಅಗ್ನಿ ಗೋಳವನ್ನು ಸೃಷ್ಟಿ ಮಾಡಲಿಕ್ಕಷ್ಟು ಎನರ್ಜಿ ಪವರ್ ನಾವು ಉಪಯೋಗಿಸ್ತಾ ಇದ್ದೇವೆ. ಅದು 30 ವರ್ಷങ്ങൾക്ക് മുമ്പ്, ಅದು 30 ವರ್ಷ ಹಿಂದೆ ಹೇಳಿರೋದು. ഈ കഴിഞ്ഞ 30 വർഷം കൊണ്ട് 100 ഇരട്ടിയായി അത് വർദ്ധിച്ചിട്ടുണ്ട്. ಆದರೆ ಈಗ 30 ವರ್ಷ ಅನಂತರ ಈಗ ಇದಕ್ಕೆ ಉಪಯೋಗಿಸುವಂತ ಶಕ್ತಿ ಪವರು ನೋಡಿ 100 ಪಟ್ಟಾಗಿ ಅದು ಹೆಚ್ಚಾಗಿದೆ. ഗ്ലോബൽ ഇവാഞ്ചലൈസേഷൻ, ലോകവ്യാപകമായി സുവിശേഷീകരണത്തിന്റെ പ്രചരണങ്ങൾ നടന്നുകൊണ്ടിരിക്കുക. ವಿಶ್ವದಾದ್ಯಂತ ಸುವಾರ್ತೆಯ ಪ್ರಚಾರ ಅದು ಹೆಚ್ಚಾಗಿ ನಡೀತಾ ಇದೆ. 15 ഒരു ലേറ്റർ റെയിൻ, ഒരു ആദ്യത്തെ മഴയ്ക്ക് ശേഷം രണ്ടാമതൊരു മഴ പെയ്യുന്നത് പോലെ ഒരു പിൻകാല മഴ, ആത്മാവിന്റെ മഴ ഇന്ന് നടന്നുകൊണ്ടിരിക്കുക. ಈಗ 15ನೇ ಕುರಿತು ಹೇಳ್ತಾ ಇದೆ, ಈಗ ಒಂದು ಹಿಂಗಾರು ಮಳೆಯ ಹಾಗೆ ದೇವರ ಸುವಾರ್ತೆ ಹರಡಿ ಹಬ್ಬುತ್ತಾ ಇದೆ. 16 പവർ മിനിസ്ട്രി, രോഗികൾ സൗഖ്യമാകുക, ഭൂതങ്ങൾ പുറത്തു പോകുക, അത്ഭുതങ്ങൾ നടക്കുക എന്നിങ്ങനെയുള്ള പവർ മിനിസ്ട്രി നടക്കുക, അതിന്ന് നടന്നുകൊണ്ടിരിക്കുക. ಈಗ 16ನೇ ಕುರಿತು ಈಗ ಪವರ್ ಮಿನಿಸ್ಟ್ರಿ ಅಥವಾ ದೇವರ ಅದ್ಭುತ ಶಕ್ತಿಯ ಪ್ರಕಟಣೆಗಳು ಎಲ್ಲ ಕಡೆನೂ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ. 17 ക്രിസ്ത്യൻ മാർട്ടിഡം, ക്രിസ്തുവിന് വേണ്ടി അനേകർ മരിച്ചുകൊണ്ടിരിക്കുക. ಈಗ 17ನೇ ಕುರಿತು ಕ್ರಿಸ್ತನ ಪರವಾಗಿ, ಸುವಾರ್ತೆಯ ಪರವಾಗಿ ಅನೇಕರು ಮರಣಕ್ಕೆ ವಿಧೇಯರಾಗ್ತಾ ಇದೆ, ಅನೇಕರು ಹಿಂಸಕ್ಕೆ ಒಳಪಡ್ತಾ ಇದೆ. നമ്മുടെ ഭാരതത്തിൽ എത്ര ആയിരം ക്രിസ്ത്യാനികളെ കൊന്നത്? ನಮ್ಮ ಭಾರತ ದೇಶದಲ್ಲಿ ಕೂಡ ಎಷ್ಟು ಸಾವಿರ ಕ್ರೈಸ್ತವರನ್ನು ಕೊಲೆ ಮಾಡಿದ್ದಾರೆ. ഇതിൽ ആരെങ്കിലും ഒരാൾ ബോംബ് ഉണ്ടാക്കിയത് കൊണ്ടല്ല, ആരെങ്കിലും ഒരാൾ വേറൊരാളിനോട് ദോഷം ചെയ്തത് കൊണ്ടല്ല, യേശുവിന്റെ സമാധാനം പറഞ്ഞത് മാത്രമേ ഉള്ളൂ. ಕ್ರೈಸ್ತವ ವಿಶ್ವಾಸಿಗಳು ಕೊಲ್ಲಲ್ಪಟ್ಟಿರುವುದು ಅವರು ಬಾಂಬ್ ತಯಾರು ಮಾಡಿದ್ರಿಂದಲೂ ಅಲ್ಲ, ಬೇರೊಬ್ಬರನ್ನು ಕೊಲೆ ಮಾಡಿದಕ್ಕೂ ಅಲ್ಲ, ಅವರು ಸತ್ಯ ಸುವಾರ್ತೆ ಸಾರಿದೆ ಎಂಬ ಕಾರಣಕ್ಕೆ ಅನೇಕ ಕ್ರೈಸ್ತವರು ಕೊಲ್ಲಲ್ಪಟ್ಟಿದ್ದಾರೆ. ഈ ലക്ഷണങ്ങളെല്ലാം ഒരുമിച്ച് ചേർന്നുകൊണ്ടിരിക്കുക. ಆದರೆ ನೋಡಿ, ಈಗ 17 ಗುರುತುಗಳು ಹೇಳಿದೆ. ಈ 17 ವಿಧವಾದ ಗುರುತುಗಳು ಈಗ ಪ್ರಪಂಚದ ನಾನಾ ಕಡೆ ಒಟ್ಟಾಗಿ ಸೇರಿ ಬರುವಂತ ಸ್ಥಿತಿ ಕಾಣ್ತಾ ಇದೆ. പരിഹാസികളുടെ എഴുന്നേൽപ്പിനെ കുറിച്ച് 2 പത്രോസ് 3-ാം അധ്യായം 3-ഉം 4-ഉം വാക്യങ്ങൾ പറയുന്നു. ಈಗ ಅದರಲ್ಲಿ ಗೇಲಿ ಮಾಡುವವರು ಹೆಚ್ಚಾಗುತ್ತದೆ ಎಂಬುದು ಬಗ್ಗೆ 2 ಪೇತ್ರ 3ನೇ ಅಧ್ಯಾಯ 3 ಮತ್ತು 4 ವಾಕ್ಯ ನಾವು ನೋಡ್ತಾ ಇದ್ದೇವೆ. അവന്റെ പ്രത്യക്ഷതയുടെ വാഗ്ദത്തം എവിടെ? യേശു മടങ്ങി വരികയില്ല എന്ന് പറഞ്ഞ് പരിഹസിക്കുന്നവർ എഴുന്നേറ്റ് കഴിഞ്ഞു. ಆ ಕ್ರಿಸ್ತನ ಬರೋಣದ ನಿರೀಕ್ಷೆ ಎಲ್ಲಿದೆ, ಆತನ ಬರೋಣವು ಎಲ್ಲಿ ಆಗೋಯ್ತು ಎಂದೇಳಿ ಗೇಲಿ ಮಾಡುವ ಜನರು ಹೆಚ್ಚಾಗುತ್ತಾ ಇದೆ. അതേ സമയത്ത് വരവിന് വേണ്ടി കാത്തു നിൽക്കുന്നവർ ധാരാളമുണ്ട്. ಆದರೆ ಅದೇ ಸಮಯದಲ್ಲಿ ಕ್ರಿಸ್ತನ ಬರೋಣವನ್ನು ಎದುರು ನೋಡಿ ಅದಕ್ಕಾಗಿ ಕಾಯ್ತಾ ಇರುವವರು ಅನೇಕರಿದ್ದಾರೆ. എബ്രായ ലേഖനം 9-ാം അധ്യായം പറഞ്ഞ തനിക്ക് വേണ്ടി കാത്തിരിക്കുന്നവരുടെ രക്ഷയ്ക്കായി, ഹു ഈഗർലി വെയിറ്റ് ഫോർ ഹിം, അവൻ രണ്ടാമത് പ്രത്യക്ഷനാകും. ಈಗ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳ್ತಾರೆ, ಆತನಿಗಾಗಿ ಕಾಯ್ತಾ ಇರುವವರ ರಕ್ಷಣೆಗಾಗಿ ಕರ್ತನು 2ನೇ ಸಾರಿ ಪ್ರತ್ಯಕ್ಷನಾಗನು. ഇനിയും സഭ രണ്ടായി തിരിയും. യേശുവിന്റെ വരവിന്റെ ക്രിസ്തീയ ലക്ഷണങ്ങളാണ് ഞാൻ എടുക്കുന്നത്. സഭ രണ്ടായി തിരിയും. ಹೀಗೆ ಯೇಸು ಕ್ರಿಸ್ತನ ಬರೋಣದ ಸಭೆಯಲ್ಲಿ ಕಾಣುವಂತ ಗುರುತುಗಳು ಹೇಳ್ತಾ ಇದೆ, ಸಭೆಗಳು 2ಆಗಿ ವಿಭಾಗ ಆಗ್ತಾ ಇದೆ. ക്രിസ്തീയ ഡോക്ട്രിനുകൾ, വിശ്വാസത്തിന്റെ ഭാരമേറിയ ഭാഗങ്ങൾ വിശ്വസിക്കുന്നവരും അത്രയും വേണ്ട എന്ന് പറയുന്നവരും. ಕ್ರೈಸ್ತವ ಉಪದೇಶಗಳ ಅದರ ಶ್ರೇಷ್ಠತೆ ಅಷ್ಟು ಪರ್ಫೆಕ್ಟ್ ಆಗಿ ಕಂಡೀಷನ್ ಆಗಿ ಬೇಡ ಎಂದು ಹೇಳುವವರು ಒಂದು ಕಡೆ, ಇಲ್ಲ ಕರೆಕ್ಟ್ ಆಗಿ ಪಾಲಿಸಬೇಕು ಎಂದು ಹೇಳುವವರು ಒಂದು ಕಡೆ. ಈ 2 ವಿಧವಾದ ವಿಭಾಗಗಳಾಗುತ್ತದೆ. പരിശുദ്ധാത്മാവിന്റെ കമ്പനിയിൽ വിശ്വാസികളെ ദൈവം ചേർക്കുന്നു. ಪವಿತ್ರಾತ್ಮನ ಕಂಪನಿಯಲ್ಲಿ ವಿಶ್ವಾಸಿಗಳನ್ನು ದೇವರು ಸೇರಿಸುತ್ತಾರೆ. പരിശുദ്ധാത്മാവിന് വിരോധമായ വ്യാജാത്മാക്കളുടെ കമ്പനിയിൽ വേറൊരു കൂട്ടം ആളുകൾ. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ವ್ಯಾಜ ಆತ್ಮಗಳನ್ನು, ಸುಳ್ಳು ಆತ್ಮಗಳನ್ನು ಹಿಂಬಾಲಿಸುವಂತ ಒಂದು ಗುಂಪು ಜನ ಆಗಿರುತ್ತದೆ.
പോളറൈസേഷൻ, രണ്ട് വിഭാഗങ്ങളിലായി ആളുകൾ പിരിയുകയാണ്. ಮತ್ತು ಅದೇ ತರ ಎರಡು ವಿಭಾಗವಾಗಿ ವಿಶ್ವಾಸಿಗಳು ಬೇರ್ಪಡುವಂತ ಒಂದು ಪರಿಸ್ಥಿತಿಗಳು. ലാസ്റ്റ് സൈനിൽ ഒന്നാണ് ഇസ്രായേലിന്റെ ഇന്നത്തെ ചിത്രം. ലാസ്റ്റ് ഗുരുത്വം ಏನಂದ್ರೆ ഇസ്രായേലിನ ಈಗಿನ ചരിತ್ರೆ. ഞാൻ പറഞ്ഞു, ഇസ്രായേലിൽ ദേവാലയം വരണ്ടയിടത്ത് ഇന്നവിടെ മറ്റൊരു ആലയമാണുള്ളത്. ಈಗ ಯೆರೂಸಲೇಮಿನ ಹಳೆಯ ದೇವಾಲಯ ಇದ್ದ ಸ್ಥಳದಲ್ಲಿ ಈಗ ಒಂದು ಬೇರೊಬ್ಬ ದೇವಾಲಯ ಅಲ್ಲಿ ಇರುವುದು. ഇതവിടെ നിന്ന് മാറിയേ തീരു, വിശുദ്ധ ദേവാലയം അവിടെ വന്നേ മതിയാകും. ನೋಡಿ ಆ ಪಿಕ್ಚರ್ ಅಲ್ಲಿ ಒಂದು ಮಧ್ಯಭಾಗದಲ್ಲಿ ಒಂದು ಮಾಸ್ಕ್ ಕಾಣ್ತಾ ಇದೆ. ಆದರೆ ಈ ದೇವಾಲಯ ಆ ಸ್ಥಳದಿಂದ ಬದಲಾವಣೆ ಆಗಲೇಬೇಕು. അതിനുള്ള എല്ലാ കാര്യങ്ങളും നടന്നുകൊണ്ടിരിക്കുക. ಹೀಗೆ ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳು ಇಸ್ರಾಯೇಲನು ಅದರ ಸುತ್ತಲೂ ನಡೆಯುತ್ತಾ ಇದೆ. ಈಗಿನ ಕಾಲದಲ್ಲಿ ಅದು ನೆರವೇರ್ತಾ ಇದೆ. ദൈവിക ഘടികാരത്തിൽ യേശുവിന്റെ വരവിന്റെ ലക്ഷണങ്ങൾ നിവർത്തിയായി സമയം അതിക്രമിച്ചുകൊണ്ടിരിക്കുക. ದೇವರ ಕಡಿಗಾರದಲ್ಲಿ ದೇವರ ಬರೋಣದ ಸಮಯ ಬಹು ಸಮೀಪವಾಗಿದೆ. ഇംഗ്ലീഷിൽ ഇങ്ങനെ പറയാറുണ്ട്, ഇസ്രായേൽ ഈസ് ഗോഡ്സ് കളർ ക്ലോക്ക് ആൻഡ് ചർച്ച് ഈസ് ദ വാച്ച് ഓഫ് പ്രൊഫസി. ಇಂಗ್ಲಿಷಲ್ಲಿ ಒಂದು ಗಾದೆ, ಇಸ್ರಾಯೇಲ್ ಈಸ್ ಗಾಡ್ಸ್ ಕ್ಲಾಕ್ ಆ್ಯಂಡ್ ಚರ್ಚ್ ಈಸ್ ದಿ ವಾಚ್ ಆಫ್ ಪ್ರೊಫೆಸಿ. ദൈവത്തിന്റെ പ്രവചനങ്ങളുടെ വാച്ചാണ് സഭ. ದೇವರ ಪ್ರವಾದನೆಯ ಒಂದು ಕ್ಲಾಕ್ ಆಗಿದೆ ಈಗಿನ ಸಭೆ. ഇസ്രായേൽ ദൈവത്തിന്റെ ഘടികാരമാണ്. ಇಸ್ರಾಯೇಲು ದೇವರ ಒಂದು ಕಡಿಗಾರವಾಗಿದೆ. അനേക ഉപമാനങ്ങൾ ഇസ്രായേലിനെ കുറിച്ച് ബൈബിളിൽ പറയുന്നുണ്ട്. ಅನೇಕ ಉಪಮಗಳು ಇಸ್ರಾಯೇಲಿನ ಬಗ್ಗೆ ದೇವರು ಹೇಳಿದ್ದಾರೆ. ഒന്ന് തളിർക്കുന്ന അത്തി, ಒಂದು ಸಿಗಿರುವಂತ ಒಂದು ಅಂಚೂರ ಮರ എന്ന് പറഞ്ഞാൽ ഉണങ്ങിപ്പോയ ഒരു അത്തി രണ്ടാമത് തളിർത്തു വരിക. ಒಣಗಿ ಹೋಗಿರುವಂತ ಒಂದು ಅಂಜೂರ ಮರ ಮತ್ತೆ ಸಿಗಿರಿ ಬರುವುದ ಬಗ್ಗೆ ಇಸ್ರಾಯೇಲಿನ ಬಗ್ಗೆ ಗುರುತಾಗಿ ಹೇಳಿದ್ದಾರೆ. അത് ഇന്ന് നടന്നുകൊണ്ടിരിക്കുകയാണ്. ಅದು ಈಗ ನಡೆಯುತ್ತಾ ಇದೆ ಎಂಬುದು ನೀವು ನೋಡ್ತಾ ಇದ್ದೀರಿ. 1948 അത് ആരംഭിച്ചു കഴിഞ്ഞു. 1948 ಇಸ್ರಾಯೇಲು ಮತ್ತೆ ಸಿಗಿರಲಿಕ್ಕೆ ಪ್ರಾರಂಭವಾಯಿತು. രണ്ടാമത്തെ ഉപമ ഉണങ്ങിയ അസ്ഥിയാണ്. ಎರಡನೆಯ ಗುರುತು ಇಸ್ರಾಯೇಲ್ ಬಗ್ಗೆ ಹೇಳ್ತಾ ಇದೆ, ಒಣಗಿರುವಂತ ಒಂದು ಮೂಳೆ. ജനക്കൂട്ടം മരിച്ചു, അല്ലെങ്കിൽ ഒരു പട്ടാളക്കാർ മുഴുവനും മരിച്ചു. അവരുടെ അസ്ഥികൾ തെറിച്ച് ഉണങ്ങിക്കിടക്കുന്ന ഒരു ശവപ്പറമ്പിൽ ഒരു പ്രവാചകനെ കൊണ്ട് നിർത്തി. ಜನಾಂಗಗಳು ಅಥವಾ ಇಲ್ಲಂದ್ರೆ ಒಂದು ಸೈನಿಕರು ಒಂದು ಗುಂಪಾಗಿ ಸತ್ತು ಹೋಗಿ ಅವರ ಹೆಣಗಳು ಜೀರ್ಣವಾಗಿ ಮತ್ತು ಅವರ ಮೂಳೆಗಳು ಒಣಗಿರುವಂತ ಒಂದು ಸ್ಥಳಕ್ಕೆ ಪ್ರವಾದಿಯನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದ್ದಾರೆ. എന്നിട്ട് ഈ അസ്ഥികളെ ഒരുമിച്ച് ചേർത്ത് അതിനെ വീണ്ടും ഒരു സൈന്യമായി രൂപീകരിക്കുന്ന പ്രവചനം പറയുവാൻ പ്രവാചകനോട് ദൈവം ആവശ്യപ്പെട്ടു. ಈ ಒಣಗಿರುವಂತ ಅಸ್ಥಿಗಳೆಲ್ಲ ತುಂಬಿರುವಂತ ಸ್ಥಳದಲ್ಲಿ ಪ್ರವಾದಿಯನ್ನು ಕರೆದುಕೊಂಡು ಹೋಗಿ ಈ ಅಸ್ಥಿಗಳಿಗೆ ಈ ಮೂಳೆಗಳಿಗೆ ಪ್ರವಾದನೆ ನುಡಿದು ಅವುಗಳು ಜೀವವುಳ್ಳ ದೇಹವಾಗಿ ಸೈನ್ಯವಾಗಿ ನಿಲ್ಲಿಸಲಿಕ್ಕೆ ಪ್ರವಾದನೆ ನುಡಿಯಲಿಕ್ಕೆ ಪ್ರವಾದಿಗೆ ಹೇಳ್ತಾ ಇದ್ದಾರೆ. 1948 അതാണ് സംഭവിച്ചത്. 1948 ಇದು ನೆರವೇರಿದೆ. ഈ അസ്ഥികളെ തിരികെ ചേർക്കുന്ന രാഷ്ട്രമാണ് ഇസ്രായേൽ രാഷ്ട്രം. ಈ ಒಣಗಿರುವಂತ ಆ ಮೂಳೆಗಳನ್ನು ಒಟ್ಟುಗೂಡಿಸಿ ಸೈನ್ಯವಾಗಿ ನಿಲ್ಲಿಸಿದ ಹಾಗೆ 1948 ಒಣಗಿರುವ ಇಸ್ರಾಯೇಲು ಛೇದಿಸ್ಕರಿಸಿಕೊಂಡಿದೆ. എനിക്ക് ഒരുപാട് ആഴത്തിൽ അതിന്റെ കാര്യങ്ങൾ പറയാനുണ്ട്. ತುಂಬಾ ಆಳದಲ್ಲಿ ಆ ವಿಷಯಗಳು ಹೇಳಲಿಕ್ಕೆ ಇರುತ್ತದೆ. എനിക്കത് പറയാൻ ഒരിക്കലും സമയം തികയത്തില്ല. ಆದರೆ ನನಗೆ ಅದು ಪೂರ್ತಿ ಹೇಳಲಿಕ್ಕೆ ಯಾವತ್ತೂ ಸಮಯ ಸಾಕಾಗಿರಲಿಲ್ಲ. ഇസ്രായേൽ ഔദ്യോഗികമായി പ്രസിദ്ധീകരിച്ച പല പ്രസ്താവനകൾ, പല ഡോക്യുമെന്ററികൾ ഞാൻ കണ്ടിട്ടുണ്ട്. ಇಸ್ರಾಯೇಲು ಔದ್ಯೋಗಿಕವಾಗಿ ಪ್ರಖ್ಯಾಪನೆ ಮಾಡಿದಂತ ಘೋಷಣೆ ಮಾಡಿರುವಂತ ಅನೇಕ ಕಾರ್ಯಗಳು ನಾನು ನೋಡಿಕೊಂಡಿದೆ. 6 ദിവസത്തെ ಯುದ್ಧത്തെ കുറിച്ച് നിങ്ങൾ കേട്ടിട്ടുണ്ട്. 6 ದಿವಸದ ಒಂದು ಯುದ್ಧ ಇಸ್ರಾಯೇಲ್ ಜಯಿಸಿದ ಬಗ್ಗೆ ನೀವು ಕೇಳಿಸಿಕೊಂಡಿರಬಹುದು. അന്ന് ഇസ്രായേൽ ജയിക്കുന്നത് അസാധ്യമായ സാഹചര്യം. ಆವಾಗ ಇಸ್ರಾಯೇಲು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. എന്റെ ഓർമ്മയിൽ ഏതാണ്ട് 6 ടാങ്കുകൾ മാത്രമേ ഇസ്രായേലിനുള്ളൂ. ನನ್ನ ನೆನಪು ಸರಿಯಾಗಿದ್ರೆ ಆಗಿನ ದಿನಗಳಲ್ಲಿ ಇಸ್ರಾಯೇಲಿಗೆ ಯುದ್ಧ ಟಾಂಗುಗಳು 6 ಟಾಂಗುಗಳು ಮಾತ್ರನೇ ಇರೋದು. നാസറുടെ യുദ്ധത്തിന് നാസർ 600 ടാങ്കുകൾ ഇറക്കിയിട്ടു. ಆದರೆ ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿರುವಂತ ಐಗುಪ್ತವರಿಗೆ ಆವಾಗ 600 ಯುದ್ಧ ಟಾಂಗುಗಳಿವೆ. ഒരു വശത്ത് 600 യുദ്ധ ടാങ്കുകൾ ഇവർക്കെതിരെ വരുന്നു. ಒಂದು ಕಡೆಯಿಂದ 600 ಯುದ್ಧ ಟಾಂಗುಗಳು ಈ ಇಸ್ರಾಯೇಲಿಗೆ ಎದುರೇ ಬರ್ತಾ ಇರುವಾಗ അങ്ങോട്ട് പോകാൻ 6 ടാങ്കുകൾ മാത്രമേ ഇവരുടെ ഉള്ളൂ. ಈ 600 ಯುದ್ಧ ಟಾಂಗುಗಳಿಗೆ ಎದುರೇ ಯುದ್ಧಕ್ಕೆ ಬರೀ 6 ಯುದ್ಧ ಟಾಂಗುಗಳು ಎದುರಿಸಲಿಕ್ಕೆ ಹೋಗ್ತಾ ಇದೆ. 120ലധികം പ്ലെയിനുകൾ ഇവരോട് യുദ്ധം ചെയ്യാൻ നിരത്തിയിട്ടു. 120
ಆ ಯುದ್ಧ ವಿಮಾನಗಳು ಅಲ್ಲಿ ನಿಲ್ಲಿಸಿ ಇಟ್ಟಿದ್ದಾರೆ. ഇസ്രായേലിന്റെ കയ്യിൽ 4 യുദ്ധവിമാനങ്ങളെ ഉള്ളൂ. ಆವಾಗ ಇಸ್ರಾಯೇಲ್ ಕೈಯಲ್ಲಿ ಬರೀ 4 ಯುದ್ಧ ವಿಮಾನಗಳು ಇರುವುದು. ഇവരെങ്ങനെ യുദ്ധം ചെയ്യും? 120 ಯುದ್ಧ ವಿಮಾನಗಳಿಗೆ 4 ಯುದ್ಧ ವಿಮಾನಗಳು ಹೆಂಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ? നാസറുടെ സൈന്യത്തിന്റെ സംഖ്യ, നാസറുടെ പട്ടാളക്കാരുടെ സംഖ്യ, ಹೀಗೆ ಐಗುಪ್ತ ಅಧಿಕಾರಿ ನಾಸರಿನ ಆ ಸೈನಿಕರ ಸಂಖ್ಯೆ ഇസ്രായേലിന്റെ ആകെ ജനസംഖ്യയുടെ 11 ഇരട്ടിയാ. ಹೀಗೆ ಇಸ್ರಾಯೇಲಲ್ಲಿ ಆವಾಗ ಇರುವಂತ ಎಲ್ಲಾ ಜನಸಂಖ್ಯೆಗಿಂತ 11 ಹೆಚ್ಚಾಗಿದ್ದಾರೆ ಅವರ ಸೈನಿಕರೇ. എവിടെ ചെന്ന് രക്ഷപ്പെടും? ಹೆಂಗೆ ಯುದ್ಧ ಮಾಡಿ ಜಯಿಸುವ? ഈ സമയത്താണ് നാസർ എഴുന്നേറ്റ് വെച്ച് പറയുന്നത്, ഐ വിൽ വൈപ്പ് ദം ഔട്ട് ഓഫ് ദ ഫേസ്. ഭൂമിയുടെ മുഖത്ത് നിന്ന് ഞാൻ ഇസ്രായേലിനെ 24 മണിക്കൂറിനകം തുടച്ചു മാറ്റും. ಆವಾಗ ಐಗುಪ್ತನ ಅಧಿಕಾರಿಯಾಗಿರುವಂತ ನಾಸರು ಘೋಷಣೆ ಮಾಡ್ತಾರೆ, 24 ಗಂಟೆ ಒಳಗಡೆ ಈ ಪ್ರಪಂಚದಿಂದಲೇ ಇಸ್ರಾಯೇಲಿನ ಮುಖವನ್ನು ನಾನು ತೆಗೆದು ಬಿಡುತ್ತೇನೆ, ಅಳಿಸಿ ಬಿಡುತ್ತೇನೆ ಅಂತ. നടന്ന ഒരു ചരിത്രത്തെക്കുറിച്ച് പട്ടാളക്കാർ ഔദ്യോഗികമായി കുറിച്ചിരിക്കുന്ന ഒരു കുറിപ്പ് എൻ്റെ കയ്യിലുണ്ട്. ಇಸ್ರಾಯೇಲಿನ ಆ ಮಿಲಿಟರಿ ಅವರು ಬರೆದಿರುವಂತ ಒಂದು ಲಿಖಿತ ನನ್ನ ಕೈಯಲ್ಲಿ ಈಗಲೂ ಇದೆ. അവരുടെ സീനിയർ കമാൻഡർ തീരുമാനിച്ചു രാജിവെച്ച് പോകുകയാണ്, വേറെ ഒരു മാർഗവുമില്ല. ಆ ಸಂದರ್ಭದಲ್ಲಿ ಇಸ್ರಾಯೇಲಿನ ಸೀನಿಯರ್ ಕಮಾಂಡರ್ ತೀರ್ಮಾನ ಮಾಡಿದೆ, ರಾಜೀನಾಮೆ ಕೊಟ್ಟುಬಿಟ್ಟು ಹೊರಟೋಗೋದೆ ಈಗ ಒಳ್ಳೆಯ ಕೆಲಸ, ಬೇರೆ ದಾರಿ ಇಲ್ಲ. അദ്ദേഹം സൈന്യങ്ങളെ വിളിച്ചു നിർത്തി പറഞ്ഞു, നിങ്ങൾ യുദ്ധം ചെയ്യാൻ നോക്കിയാൽ നമ്മൾ തോറ്റുപോകും, സംശയമില്ല. ಸೈನ್ಯವನ್ನೆಲ್ಲ ಕರೆದು ಈ ಸೈನ್ಯಾಧಿಪತಿ ಹೇಳ್ತಾರೆ, ನಾವು ಯುದ್ಧಕ್ಕೆ ಮುಂದಕ್ಕೆ ಹೋದ್ರೆ ಸೋತೋಗುತ್ತೆ, ಅದಕ್ಕೆ ದಾರಿನೇ ಇಲ್ಲ. നിങ്ങളുടെ മക്കളെയും നിങ്ങളുടെ അമ്മമാരെയും നിങ്ങളുടെ അപ്പന്മാരെയും ശത്രുക്കൾ പിടിച്ച് അപമാനിക്കും. ನಿಮ್ಮ ತಾಯಿಯಂದವರನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ತಂದೆಯವರನ್ನು ಈ ಶತ್ರು ಸೈನ್ಯ ಹಿಡ್ಕೊಂಡು ಹೋಗಿ ಅವರು ನಮಗೆ ಅಪಮಾನಪಡಿಸ್ತಾರೆ. നമ്മുടെ ആയുധങ്ങൾ അവരുടെ മുമ്പിൽ വെച്ച് നമ്മൾ അടിയറ പറഞ്ഞാൽ ഒരു പക്ഷേ മാതാപിതാക്കളെയും മക്കളെയും എങ്കിലും ജീവനോടെ രക്ഷിക്കും. ನಾವು ನಮ್ಮ ಆಯುಧಗಳೆಲ್ಲ ತೆಗೆದುಕೊಂಡು ಹೋಗಿ ಅವರಿಗೆ ನಾವು ಒಪ್ಪಿಸಿಬಿಟ್ಟು ಅವರಿಗೆ ನಾವು ಸರೆಂಡರ್ ಮಾಡಿದರೆ ಒಂದು ವೇಳೆ ನಮ್ಮ ತಾಯಿ ತಂದೆಯವರು ಮಕ್ಕಳಾದರೂ ಉಳಿಯಬಹುದು. നിങ്ങളുടെ ഇഷ്ടം പോലെ ചെയ്തു, ഞാൻ അതിനകത്തൊന്നും പറയാൻ വരത്തില്ല. ಅದರಿಂದ ನಿಮ್ಮ ಸೈನಿಕರೇ ನಿಮ್ಮ ಇಷ್ಟ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನೀವು ಮಾಡಿಕೊಳ್ಳಿ, ನಾನು ಸೈನ್ಯಾಧಿಪತಿ, ನಾನು ಏನು ಹೇಳಲಿಕ್ಕೆ ಬರಲ್ಲ. എന്നിട്ട് സർവ്വസൈന്യാധിപൻ രാജിവെക്കാൻ പോകുകയാണ്. ಹೀಗೆ ಸರ್ವ ಸೈನ್ಯಾಧಿಪನು ರಾಜೀನಾಮೆ ಕೊಡಲಿಕ್ಕಾಗಿ ಲೆಟರ್ ಬರೀತಾ ಇದೆ. അവർ പരസ്യപ്പെടുത്തിയ ഒരു ഡോക്യുമെന്ററിയുടെ കോപ്പി എൻ്റെ കയ്യിൽ കിട്ടിയതാ. ಆ ಮಿಲಿಟರಿಯವರು ಪ್ರಸಿದ್ಧಪಡಿಸಿರುವಂತ ಆ ಒಂದು ಡಾಕ್ಯುಮೆಂಟರಿಯದು ಒಂದು ಕಾಪಿ ನನ್ನ ಕೈಯಲ್ಲಿದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ഒരു രാത്രിയിൽ 1 മണിയോടുകൂടെ AC ഓൺ ചെയ്ത് എന്നിട്ടും അദ്ദേഹത്തെ വിയർക്കുന്നു, ഫാനും കൂടെ ഇട്ട് ഇരുന്ന് അദ്ദേഹം തന്റെ റിസിഗ്നേഷൻ ലെറ്റർ എഴുതുക. ಆ ಒಂದು ರಾತ್ರಿ 1 ಗಂಟೆ ರಾತ್ರಿ ಸಮಯದಲ್ಲಿ AC ಹಾಕಿದ್ರು ಅವರು ಬೆವರುತ್ತಾ ಇದೆ, ಅಷ್ಟು ಅವರಿಗೆ ಟೆನ್ಷನ್. ಮತ್ತು ಆ ಬೆವರುತ್ತಾ ಇರುವಾಗ AC ಓನ್ ಇರುವಾಗಲೂ ಫ್ಯಾನ್ ಹಾಕಿಕೊಂಡು ಅವರು ರಾಜೀನಾಮೆ ಪತ್ರವನ್ನು ಬರೀತಾ ഈ ಇದ್ದಾರೆ. ലെറ്റർ അവിടെ വെച്ചേച്ച് ഒളിച്ചോടാനാണ് അദ്ദേഹം തീരുമാനിച്ചത്. ರಾಜೀನಾಮೆ ಪತ್ರಿಕೆ ಅಲ್ಲಿ ಆಫೀಸಲ್ಲಿ ಇಟ್ಬಿಟ್ಟು ತಪ್ಪಿಸಿಕೊಂಡು ಎಲ್ಲರೂ ಓಡಿ ಹೋಗೋಣ ಅಂತ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ആ ഡോക്യുമെന്ററിയിൽ കാണിക്കുന്നത് ഇങ്ങനെയാണ്. ಆ ಡಾಕ್ಯುಮೆಂಟರಿಯಲ್ಲಿ ಈ ರೀತಿ ತೋರಿಸ್ತಾ ಇದೆ. രാത്രിയിൽ 1 മണി കഴിഞ്ഞ് ഈ മനുഷ്യൻ ഇത് എഴുതിക്കൊണ്ടിരിക്കുമ്പോൾ ರಾತ್ರಿ 1 ಗಂಟೆ ಮೇಲೆ ಈ ಮನುಷ್ಯನು ರಾಜೀನಾಮೆ ಬರೀತಾ ಇರುವಾಗ അദ്ദേഹത്തിന് ചായ ഇട്ട് കൊടുക്കുന്ന ബട്ട്ലർ, അദ്ദേഹത്തിന്റെ കുക്ക് അതുവഴി വന്നു. ಆ ಸೈನ್ಯಾಧಿಪತಿಗೆ ಟೀ ಮಾಡಿ ಕೊಡುವಂತ ಆ ಬಟ್ಲರು ಅವರ ಆಫೀಸಿಗೆ ಬಂದರು. അദ്ദേഹം ഒരു ചായയുമായിട്ടാണ് കയറി വരുന്നത്. ಅವರು ಒಂದು ಟೀ ತಕೊಂಡು ಈ ಸೈನ್ಯಾಧಿಪತಿ ಮುಂದೆ ಬರ್ತಾ ಇದ್ದಾರೆ. ചായ കൊടുക്കുന്ന കൂട്ടത്തിൽ റിസിഗ്നേഷൻ എഴുതുന്നത് അയാൾ കണ്ടു. ಆ ಟೀ ಕೊಡ್ತಾ ಇರುವಾಗ ಅವರು ಏನಂತ ಬರೆದಿರುವುದನ್ನು ಅವರು ಸ್ವಲ್ಪ ಬಗ್ಗಿ ನೋಡಿದ್ರು. സാർ എന്ത് വേലയാ കാണിക്കുന്നത്? ಅದು ಓದಿದ ಆ ಬಟ್ಲರ್ ಹೇಳ್ತಾರೆ, ಸಾರ್ ನೀವು ಏನ್ ಕೆಲಸ ಮಾಡ್ತೀರಾ? സാർ രാജിവെച്ചാൽ രാജ്യം തോറ്റുപോകും. ಸಾರ್ ನೀವು ರಾಜೀನಾಮೆ ಕೊಟ್ಟಿದ್ರೆ ಈ ದೇಶನೇ ನಾಶವಾಗಿ ಹೋಗುತ್ತದೆ. സാർ ഒരിക്കലും രാജിവെക്കാൻ പാടില്ല. ಸಾರ್ ನೀವು ಯಾವತ್ತೂ ಕೂಡ ನೀವು ರಾಜೀನಾಮೆ ನೀವು ಕೊಡಬಾರದು. ദൈവം നമ്മുടെ സഹായമുണ്ട്. ದೇವರು ನಮಗೆ ಸಹಾಯ ಮಾಡ್ತಾರೆ. സാർ ഒരു കാര്യം സാർ മറക്കരുത്. ಸಾರ್ ನೀವು ಒಂದು ವಿಷಯ ಮರೆತೋಗಬಾರದು. ദാവീദ് 5 കല്ലും ഒരു കവണയും കൊണ്ട് ഫെലിസ്ത്യനെ എറിഞ്ഞു വീഴ്ത്തിയ സ്ഥലമായത്, അവിടെയാ സാറിന്റെ കസേര ഇട്ടിരിക്കുന്നത്. ಸಾರ್ ದಾವೀದನು 5 ಕಲ್ಲು ಮತ್ತು ಒಂದು ಕವಣೆಯಿಂದ ಆ ಫಿಲಿಸ್ತೀಯ ವೀರನಾಗಿರುವ ಗೋಲಿಯಾತನನ್ನು ಬೀಳಿಸಿರುವಂತ ಸ್ಥಳದಲ್ಲಿ ಸಾರ್ ನಿಮ್ಮ ಚೇರ್ ಇರುವುದು.
സാർ റിസൈൻ ചെയ്യാൻ പാടില്ല. ಆದ್ದರಿಂದ ನೀವು ರಾಜೀನಾಮೆ ಕೊಡಬಾರದು. ഞാനും പ്രാർത്ഥിക്കും സർ, ദൈവം നമ്മളെ ജയിക്കും. ಸರ್ ನಾನು ಪ್ರೇಯರ್ ಮಾಡ್ತೀನಿ, ದೇವರು ನಿಮಗೆ ಸಹಾಯ ಮಾಡ್ತಾರೆ. അദ്ദേഹം ചായ എടുത്ത് എറിഞ്ഞ ശേഷം ആ ബട്ട്ലറോട് പറഞ്ഞു, ഇറങ്ങടാ ഓഫീസിൽ നിന്ന്, ഇവിടെ കയറി വരാൻ നിന്നോട് ആര് പറഞ്ഞു? ಆ ಟೀಯನ್ನು ಎಸೆದು ಬಿಟ್ಟು ಆ ಬಟ್ಲರ್ಗೆ ಬೈದು, ಯಾರು ಹೇಳಿದೆ ನನ್ನ ಆಫೀಸ್ ಒಳಗಡೆ ಬರ್ಲಿಕ್ಕೆ, ಇಳಿದು ಹೋಗ್ಬಿಡು ನೀವೊಂದು ಬೈದು ಕಳಿಸಿದ್ರು. പക്ഷെ ചായ എറിയുന്ന കൂട്ടത്തിൽ എഴുതി വെച്ചിരുന്ന റിസിഗ്നേഷൻ ലെറ്ററിലും ചായ വീണു. ಆದ್ರೆ ಆ ಟೀಯನ್ನು ಎಸೆದು ಬಿಡುವುದರ ಅದರ ಒಳಗಡೆ ಆ ಬರೆದಿಟ್ಟಿരുന്ന ರಾಜೀನಾಮೆ ಪತ್ರಿಕೆ ಮೇಲೆ ಆ ಟೀ ಚೆಲ್ಲಿ ಬಿದ್ದಿತ್ತು. അയാൾ ആ കത്ത് വലിച്ചു കീറി. ಆ ಪತ್ರಿಕೆಯನ್ನು ಅವರು ಹರಿದಾಕಿಬಿಟ್ರು. എന്നിട്ട് രണ്ടാമതൊരെണ്ണം എഴുതാൻ തുടങ്ങി. ಅವರು ಮತ್ತೆ ಇನ್ನು ಫ್ರೆಶ್ ಆಗಿ ಇನ್ನೊಂದು ರಾಜೀನಾಮೆ ಪತ್ರ ಬರೀಲಿಕ್ಕೆ ಶುರುವಾಯಿತು. 52 പഴയ ബട്ട്ലർ രണ്ടാമതൊരു ചായയുമായിട്ട് വരുന്നു. ಆವಾಗ ಅದೇ ಬಟ್ಲರು ಮತ್ತೆ ಇನ್ನೊಂದು ಟೀ ಮಾಡಿಕೊಂಡು ಆಫೀಸಿಗೆ ಬರ್ತಾ ಇದ್ದಾರೆ. വന്നപ്പോൾ ഇയാൾ രണ്ടാമത്തെ റിസിഗ്നേഷൻ എഴുതുക. ಬರುವಾಗ ಅವರು ಮತ್ತು ರಾಜೀನಾಮೆ ಪತ್ರಿಕೆ ಬರೀತಾ ಇದೆ. അദ്ദേഹം പറഞ്ഞു, സാർ റിസൈൻ ചെയ്യരുത് സാർ. ಅವರು ಮತ್ತು ಹೇಳಿದೆ, ಸರ್ ನೀವು ರಾಜೀನಾಮೆ ಕೊಡಬಾರದು. സാർ ചായ കുടിക്ക് സാറേ. ಸರ್ ನೀವು ಟೀ ಕುಡೀರಿ. സാർ ഇരിക്കുന്ന സ്ഥലം എവിടെയാണെന്നറിയാവൂ? ಸರ್ ನೀವು ಕುಳಿದುಕೊಳ್ಳುವ ಸ್ಥಳ ಯಾವುದೊಂದು ಗೊತ್ತಾ? ശൗൽ പിചൂല മരത്തിന്റെ ചുവട്ടിൽ കിടന്നുറങ്ങുമ്പോൾ, ശൗൽ രാജാവ് പിചൂല മരത്തിന്റെ ചുവട്ടിൽ കിടന്നുറങ്ങുമ്പോൾ, ಸೌಳ ರಾಜನು ಪಿಚುಲ ವೃಕ್ಷದ ಬಳಿಯ ಕೆಳಗಡೆ ಮಲ್ಕೊಂಡಿರುವಾಗ യോനാഥാൻ ഒറ്റയ്ക്ക് നിന്ന് ജനത്തെ തോൽപ്പിച്ച സ്ഥലത്താ സാർ നിങ്ങളുടെ കസറ ഇട്ടിരിക്കുന്നു. ಓ ಯೋನಾಥಾನನು ಒಂಟಿಯಾಗಿದ್ದುಕೊಂಡು ಶತ್ರುವನ್ನು ಸೋಲಿಸಿರುವ ಆ ಜಾಗೆಯಲ್ಲಿ ಸರ್ ನಿಮ್ದು ಚೇರಿರುವುದು. സാർ നിങ്ങൾ റിസൈൻ ചെയ്യാൻ പാടില്ല. ಅದರಿಂದ ನೀವು ರಾಜೀನಾಮೆ ಕೊಡಬಾರದು. ദൈവത്തിന്റെ വചനപ്രകാരം ഉണങ്ങിയ അസ്ഥികൾ തിരിച്ചെഴുന്നേറ്റ് സൈന്യമാകണം. ಓ ದೇವರ ವಾಕ್ಯದ ಆಧಾರದ ಮೇಲೆ ಒಣಗಿರುವ ಆ ಅಸ್ಥಿಗಳಿಗೆ ಜೀವವೊಂದು ಸೈನ್ಯವಾಗಿ ಎದ್ದೇಳಬೇಕಾಗಿದೆ. ആ യുദ്ധം നടന്നുകൊണ്ടിരിക്കുക. ಆ ಯುದ್ಧ ನಡೀತಾ ಇರುವಾಗ അന്ന് രാത്രിയിൽ അവിടുത്തെ പട്ടാളക്കാരനിലെ രണ്ടാമത്തെ കമാൻഡർ ഒരു സ്വപ്നം കണ്ടു. ಆ ರಾತ್ರಿಯಲ್ಲಿ ಆ ಸೈನ್ಯಾಧಿಪತಿಯ ಎರಡನೇ ಸೈನ್ಯಾಧಿಪತಿ ಒಂದು ಕನಸು ನೋಡ್ತಾ ಇದ್ದಾರೆ. അദ്ദേഹം എഴുന്നേറ്റ് തന്റെ കൂടെ ഉണ്ടായിരുന്ന 3-4 പേരോട് തന്റെ സ്വപ്നം പറഞ്ഞു. ಆ ಎರಡನೇ ಸೈನ್ಯಾಧಿಪತಿ ತನ್ನ ಜೊತೆಯಲ್ಲಿ ಇದಿರುವಂತ ಆ ಉನ್ನತ ಅಧಿಕಾರಿಗಳ 3 ಜನರಿಗೆ ಈ ಕನಸನ್ನು ವಿವರಿಸಿದೆ. അദ്ദേഹം പറഞ്ഞു, ഒരു മനുഷ്യൻ ആകാശത്ത് നിൽക്കുന്നത് അദ്ദേഹം സ്വപ്നത്തിൽ കണ്ടു. ಆತನು ಹೇಳ್ತಾರೆ, ಒಬ್ಬ ಮನುಷ್ಯನು ಆಕಾಶದಲ್ಲಿ ನಿಂತಿರುವುದನ್ನು ನಾನು ನೋಡಿದ್ದೇನೆ. അദ്ദേഹം ഒരു വളഞ്ഞ വഴിയൂടെ സഞ്ചരിച്ച് രണ്ടാമതൊരിടത്തെത്തി. ಆ ಆಕಾಶದಲ್ಲಿ ನಿಂತಿರುವಂತ ಮನುಷ್ಯನು ಒಂದು ಅಂಗು ಡೊಂಗಾದ ಒಂದು ಜಾಗೆಯಲ್ಲಿ ಪ್ರಯಾಣ ಮಾಡಿ ಒಂದು ಜಾಗೆಗೆ ಬಂದು ನಿಂತಿದೆ. അദ്ദേഹത്തിന്റെ വലത്തെ കൈ അവിടെയോട്ട് കാണിച്ചു. ಆ ಬಲ ಕೈಯನ್ನು ಆ ಜಾಗೆಗೆ ತೋರಿಸಿದೆ. അവിടെയോട്ട് തീ വീഴുന്ന കാഴ്ച അദ്ദേഹം ಆ ಜಾಗೆಯಲ್ಲಿ ಬೆಂಕಿ ಬೀಳುವುದನ್ನು ನಾನು ನೋಡಿದೆ. വീണ്ടും ആ മനുഷ്യൻ ഈ ആദ്യത്തെ സ്ഥലത്ത് വന്നു. ಮತ್ತು ಆ ಮನುಷ್ಯನು ಆ ಮೊದಲಿದ್ದ ಸ್ಥಳಕ್ಕೆ ಬಂದರು. വളഞ്ഞു പോകുന്ന വേറൊരു വഴിയെ കൂടെ ഇനി ഒരിടത്ത് പോയി നിന്നു. ಹೀಗೆ ಅಂಗು ಡೊಂಗಾಗಿ ಹೋಗುವಂತ ಇನ್ನೊಂದು ಸ್ಥಳದಲ್ಲಿ ಹೋಗಿ ನಿಂತಿದ್ದನ್ನು ನೋಡಿದೆ. തന്റെ ഇടത്തെ കൈ അവിടെ കാണിച്ചു. ಆ ಎಡಗೈ ಅಲ್ಲಿ ತೋರಿಸಿತ್ತು. അവിടെയും തീ വീഴുന്ന കാഴ്ച. ಅಲ್ಲಿ ಆ ಎಡಗೈಯು ತೋರಿಸುವ ಜಾಗೆಯಲ್ಲೂ ಬೆಂಕಿ ಬೀಳುವಂತದನ್ನು ಕನಸಲ್ಲಿ ನೋಡಿದೆ. ഈ പട്ടാള ഉദ്യോഗസ്ഥന്മാർ ചേർന്ന് ഈ 2 റൂട്ടുകൾ മാപ്പിനകത്ത് മാർക്ക് ചെയ്തു. ಈ ಕನಸು ನೋಡಿದ ಜಾಗ ಎಲ್ಲಿದೆ ಎಂಬುದನ್ನು ಈ 2 ಮಿಲಿಟರಿ ಅಧಿಕಾರಿಗಳು ಅವರೊಂದು ವರ್ಲ್ಡ್ ಮ್ಯಾಪ್, ಇಸ್ರೇಲ್ ಮ್ಯಾಪ್ ತೆಗೆದುಕೊಂಡು ಅಲ್ಲಿ ಮಾರ್ಕ್ ಮಾಡಿದರು. രാവിലെ മറ്റു പട്ടാളക്കാർ എഴുന്നേൽക്കുന്നതിന് മുന്നമേ 2 വിമാനങ്ങൾ ഇവിടെ നിന്ന് ടേക്ക് ഓഫ് ചെയ്തു. ಈಗ ಉಳಿದ ಮಿಲಿಟರಿ ಅಧಿಕಾರಿಗಳು ಬೆಳಿಗ್ಗೆ ಮುಂಜಾನೆ ಎದ್ದೇಳಲಿಕ್ಕೆ ಮುಂಚೆ 2 ಫೈಟರ್ ಜೆಟ್ಗಳು ಅಲ್ಲಿಂದ ಹಾರಿವೆ. ആദ്യമേ കാണിച്ച വളഞ്ഞ വഴിയെ കൂടെ വളഞ്ഞു പോയി ആ കാണിച്ച സ്ഥലത്തൊരു ബോംബിട്ടു. ಆ ಕನಸಿನಲ್ಲಿ ಅವರು ಅಂಗು ಡೊಂಗಾಗಿ ಹೋಗಿದ ಜಾಗೆಯಲ್ಲಿ, ಆ ಕನಸಿನಲ್ಲಿ ತೋರಿದ ಜಾಗೆಯಲ್ಲಿ ಮೊದಲನೇ ಬಾಂಬ್ ಹಾಕಿದೆ. രണ്ടാമത് കാണിച്ച വഴിയുടെ രണ്ടാമത്തെ പ്ലെയിൻ വളഞ്ഞു പോയി രണ്ടാമത്തെ സ്ഥലത്ത് ബോംബിട്ടു. ಆ ಎರಡನೇ ಜಾಗೆಯಲ್ಲಿ, ಕನಸಿನಲ್ಲಿ ತೋರಿಸಿದ ಜಾಗೆಯಲ್ಲಿ ಅಲ್ಲಿ ಅಂಗಡೊಂಗಾಗಿ ಹೋಗಿ ಆ ಸ್ಥಳದಲ್ಲಿ ಎರಡನೇ ಪ್ಲೇನ್ ಹೋಗಿ ಮತ್ತೆ ಒಂದು ಬಾಂಬ್ ಹಾಕಿದರು. ഈ 2 സ്ഥാനങ്ങൾ പ്രത്യേകതയുള്ളതായിരുന്നു. ആ 2 ಜಾಗಗಳು വിശേഷವಾದ ಸ್ಥಳವಾಗಿದೆ. ഒന്നാമത്തേത് നാസറുടെ ആർമിയുടെ സീനിയർ മിലിറ്ററി ഓഫീസേഴ്സ് മുഴുവനും കൂടെ ഒരു കോൺഫറൻസ് നടത്തിക്കൊണ്ടിരിക്കുന്ന എൻ്റെ മണ്ടക്കോട്ട ബോംബ് വീണു. ಆ ಮೊದಲನೇ ಅಗ್ನಿ ಬಿದ್ದ ಜಾಗ ಎಂಬುದು ಆ ಈಜಿಪ್ತಿಯನ್ ಪ್ರೆಸಿಡೆಂಟ್ ಅಧಿಕಾರಿ ನಾಸರು, ಅವರ ಸೈನ್ಯಾಧಿಪತಿಗಳು, ಉನ್ನತ ಉದ್ಯೋಗಸ್ಥರು ಮೀಟಿಂಗ್ ಮಾಡಿಕೊಂಡಿದ್ದ ಆ ಸ್ಥಳವೇ ಆಗಿತ್ತು. ಉನ್ನತ ಉದ್ಯೋಗಸ್ಥರು ಇರುವ ಸ್ಥಳದಲ್ಲಿ ಬಾಂಬ್ ಬಿದ್ದಿದೆ. ഇവിടെ ഒരുത്തൻ റിസൈൻ ചെയ്യാൻ തുടങ്ങുമ്പോൾ ദൈവം അപ്പുറത്തെ ക്യാമ്പിനെ അങ്ങനെ തീർത്തു.
ಇಲ್ಲಿ ಒಬ್ಬ ಸೈನ್ಯಾಧಿಪತಿ ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನ ಮಾಡುವಾಗ ಅಲ್ಲಿ ಸರ್ವ ಸೈನ್ಯಗಳು ಶಕ್ತವಾದ ಈಜಿಪ್ತಿನ ಆ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಮೀಟಿಂಗ್ ಮಾಡುವ ಜಾಗೆಯಲ್ಲಿ ಎಲ್ಲ ಉನ್ನತ ಉದ್ಯೋಗಸ್ಥರು ಅಲ್ಲಿ ಮರಣಪಟ್ಟಿದ್ದಾರೆ. രണ്ടാമത്തെ സ്ഥലം കാണിച്ചു കൊടുത്തത് നാസറുടെ പ്രധാന ആറുമറിയായിരുന്നു ആയുധങ്ങൾ വെച്ചിരുന്ന ഇടം. ಆ ಎರಡನೇ ಸ್ಥಳ ಆ ನಾಸರೆಂಬ ಆ ಅಧಿಕಾರಿಯ ಎಲ್ಲ ಆ ಉಗ್ರಾಣುಗಳು ಅಂದ್ರೆ ಆಯುಧಗಳು ಇಟ್ಟಿರುವಂತ ಆ ಗೋಡೌನ್ಗಳೇ ತೋರಿಸಿದೆ. ಅಲ್ಲೇ ಬಾಂಬ್ ಬಿದ್ದು ಎಲ್ಲ ಆಯುಧಗಳು ಸರ್ವನಾಶವಾಗೋಯಿತು. ഈ രണ്ട് വളഞ്ഞ വഴികൾ എന്തിനാ കാണിച്ചത്? നേരെ പോകാതെ വളഞ്ഞു പോകാൻ കാരണം എന്തായിരുന്നു? ಈ ದಾರಿ ಅಂಗುಡೊಂಗಾಗಿ ಯಾಕೆ ತೋರಿಸಿದೆ? ಅದು ನೇರೆ ಹೋಗದೆ ಯಾಕೆ ತೋರಿಸಿದೆ ಅಂದ್ರೆ ആ വളഞ്ഞ വഴിയിൽ ഉണ്ടായിരുന്ന റഡാറുകൾ മുഴുവനും ഓഫായിരുന്നു. ಯಾಕಂದ್ರೆ ಆ ಅಂಗುಡೊಂಗಾದ ದಾರಿಗಳು ತೋರಿಸಿದೇನೆಂದ್ರೆ ಆ ಜಾಗಗಳಲ್ಲಿ ಇರುವಂತ ರಡಾರುಗಳು ಓಫ್ ಆಗಿದೆ ಎಂಬುದನ್ನು ದೇವರು ಕನಸಿನಲ್ಲಿ ತೋರಿಸಿದ್ದಾರೆ. അതുകൊണ്ട് ഇസ്രായേൽ സൈന്യം വരുന്ന വിവരം അവർ അറിഞ്ഞില്ല. ಅದರಿಂದ ರಡಾರ್ ಆಫ್ ಆಗಿದ್ರಿಂದ ಇಸ್ರಾಯೇಲಿನ ಫೈಟರ್ ಜೆಟ್ಟುಗಳು ಬರೋದು ಅವರಿಗೆ ರಡಾರ್ ಅಲ್ಲಿ ಕಾಣಿಸಲಿಲ್ಲ. 6 ദിവസം കൊണ്ട് വെറും ഇതിനിടയ്ക്ക് ഇവർക്കുണ്ടായിരുന്ന 6 ടാങ്കുകളിൽ ഒരു ടാങ്ക് തീ പിടിച്ചു പോയി. ಆದರೆ ಈ 6 ಟಾಂಗುಗಳು ಮಾತ್ರ ಇಸ್ರಾಯೇಲಿಗೆ ಇರುವುದು. ಅದರಲ್ಲಿ ಒಂದು ಟಾಂಗು ಬೆಂಕಿ ಹತ್ತಿ ಅದು ಸುಟ್ಟೋಯಿತು. മിച്ചം വന്ന 5 ടാങ്കുകളും 4 പ്ലെയിനുകളും കൊണ്ട് നാസറെ കീഴടക്കി 48 മണിക്കൂർ കഴിഞ്ഞപ്പോൾ നാസർ പറഞ്ഞു, ഞാൻ റിസൈൻ ചെയ്യുക. ಹೀಗೆ ಆ ಒಂದು ಟಾಂಗರು ಸುಟ್ಟೋಯಿತು. ಬಾಕಿ 5 ಯುದ್ಧ ಟಾಂಗುಗಳು 4 ಯುದ್ಧ ವಿಮಾನಗಳು ಇಟ್ಟುಕೊಂಡು 48 ಅವರು 2 ದಿವಸದೊಳಗಡೆ ಇಸ್ರಾಯೇಲು ಈಜಿಪ್ಟ್ ಅನ್ನು ಸೋಲಿಸಿರುವಾಗ ಈಜಿಪ್ಟಿನ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ, ನಾನು ಸೋತಿದೆ, ನಾವು ಯುದ್ಧ ನಿಲ್ಲಿಸಿಬಿಡುತ್ತೇನೆ. ഞാൻ ഒരു പ്രധാനപ്പെട്ട സംഭവം കൂടെ പറയാം. ನಾನು ಒಂದು ಮುಖ್ಯ ವಿಷಯಗಳು ಕೂಡ ಹೇಳ್ತೇನೆ. അവർ പറയുന്നത് സിയോൻ പട്ടണം പിടിക്കുവാൻ വേണ്ടി അവരെത്തി. ಅವರು ಸಿಯೋನ್ ಪಟ್ಟಣವನ್ನು ಹಿಡಿಯಲಿಕ್ಕಾಗಿ ಈ ಶತ್ರು ರಾಜ್ಯರು ಪ್ರಯತ್ನ ಪಟ್ಟಿದ್ರು. സിയോൻ കോട്ടയിൽ വെടിവെക്കാൻ പാടില്ല എന്ന് ഇസ്രായേലിന് ഒരു ആഗ്രഹമുണ്ട്. ಆದರೆ ಈ ಸಿಯೋನ್ ಕೋಟೆಯೊಳಗಡೆ ಒಂದು ಬಂದೂಕಿನ ಶಬ್ದ ಕೇಳಬಾರದೆಂಬುದು ಇಸ್ರಾಯೇಲಿಗೆ ಒಂದು ಆಸೆ ಇದೆ. അത് ദാവീദ് പിടിച്ചടക്കിയ പട്ടണമാണ്. ಅದು ದಾವೀದನು ಹಿಡಿದಿರುವಂತ ಪೂರ್ವಿಕ ಪಟ್ಟಣವಾಗಿದೆ. അവിടെ വെടിവെക്കാൻ പാടില്ല, ആ പട്ടണം അല്ലാതെ പിടിക്കണമെന്ന് അവർക്ക് താല്പര്യം. ಆ ಪಟ್ಟಣ ಬಂದೂಕಿನ ಶಬ್ದ ಇಲ್ಲದೆ ಆ ಪಟ್ಟಣ ಹಿಡಿದುಕೊಳ್ಳಬೇಕೆಂಬುದು ಈ ಇಸ್ರಾಯೇಲಿನ ಒಂದು ಆಸೆಯಾಯಿತು. ഇസ്രായേൽ സൈന്യം അതിന്റെ പടിക്കലെത്തുമ്പോൾ അത് അടച്ച് പൂട്ടിയിരിക്കുക. ಇಸ್ರಾಯೇಲ್ ಸೈನ್ಯ ಆ ಸಿಯೋನ್ ಪಟ್ಟಣದ ಬಾಗಿಲತ್ರ ಹೋಗುವಾಗ ಅದು ಬಂದೋಬಸ್ತು ಮಾಡಿ ಅದು ಬೀಗ ಹಾಕಿತ್ತು. അവർ പറയുന്നത് ഒരു പ്രായമുള്ള അറബി അവിടെ പ്രത്യക്ഷനായി. ಅವರು ಹೇಳ್ತಾರೆ, ಒಂದು ವಯಸ್ಸಾದ ಒಂದು ಅರಬಿ ಅಲ್ಲಿ ಪ್ರತ್ಯಕ್ಷನಾದನು. അദ്ദേഹം പറഞ്ഞു, സിയോൻ പട്ടണത്തിൽ വെടിവെക്കരുത്. ಅವರು ಹೇಳಿದರು, ಸಿಯೋನ್ ಪಟ್ಟಣದಲ್ಲಿ ನೀವು ಬಂದೂಕಿನಿಂದ ನೀವು ಶೂಟ್ ಮಾಡಬೇಡ, പട്ടണത്തിന്റെ താക്കോല് ഞാൻ തരാം, ಆ ಪಟ್ಟಣದ ಬೀಗದ ಕೈ ನಾನೇ ಕೊಡುತ್ತೇನೆ, നിങ്ങൾ ബ്രേക്ക് ചെയ്യരുത്, ನೀವು ಅದನ್ನು ಒಡೆದಾಕಬೇಡ್ರಿ. അദ്ദേഹം തന്റെ കുപ്പായത്തിന്റെ പോക്കറ്റിൽ നിന്നൊരു പഴയ കീ എടുത്ത് പട്ടാള കമാൻഡറുടെ കൊടുത്തു. ಆದನ ಬಟ್ಟೆಯ ಜೋಬಿನಿಂದ ಒಂದು ಹಳೆಯ ಬೀಗದ ಕೈ ತೆಗೆದು ಇಸ್ರಾಯೇಲಿನ ಸೈನ್ಯಾಧಿಪತಿಯ ಕೈಯಲ್ಲಿ ಕೊಟ್ಟರು. അതുകൊണ്ട് മെയിൻ ഗേറ്റ് തുറന്നു. ಆ ಬೀಗದ ಕೈಯಿಂದ ಸಿಯೋನ್ ಪಟ್ಟಣದ ಮೇನ್ ಗೇಟ್ ಓಪನ್ ಮಾಡಿದರು. ഇസ്രായേൽ പട്ടാളം ഒരു സ്തോത്രഗീതം പാടിക്കൊണ്ടാകത്തോട്ട് ಇಸ್ರಾಯೇಲ್ ಸೈನ್ಯ ಸ್ತೋತ್ರ ಗೀತ ಹಾಡಿಕೊಂಡು ಆ ಪಟ್ಟಣದ ಒಳಗಡೆ ನುಗ್ಗಿವೆ. ചാവി കൈമാറിയ അപ്പൂപ്പനെ കാണാനേ ഇല്ല. ಆದರೆ ಆ ಬೀಗ ಕೊಟ್ಟ ವೃದ್ಧನಾದ ಮನುಷ್ಯನು ಮತ್ತೆ ಹುಡುಕಿದರೆ ಅಲ್ಲಿ ಎಲ್ಲೂ ಕಾಣಿಸಲಿಲ್ಲ. അതൊരു ദൂതനായിരുന്നുവെന്ന് ഇസ്രായേൽ ഇന്നും വിശ്വസിക്കുന്നു. ಅದು ಒಬ್ಬ ದೇವರ ದೂತನಾಗಿದ್ದರು ಎಂಬುದನ್ನು ಇಸ್ರಾಯೇಲ್ ಈಗಲೂ ನಂಬುತ್ತಾರೆ. പ്രവാചക പറ, ഉണങ്ങിയ അസ്ഥികൾ ജീവിക്കുമോ? ಪ್ರವಾದಿಯೇ ನುಡಿ, ಒಣಗಿರುವ ಆಸ್ತಿಗಳಿಗೆ ಜೀವ ಬರುತ್ತದೋ? അവരെഴുന്നേറ്റൊരു സൈന്യമായി മാറി. ಆ ಒಣಗಿದ ಆಸ್ತಿ ಒಂದು ಸೈನ್ಯವಾಗಿ ಎದ್ದಿದೆ. മൂന്നാമത്തെ പ്രധാന ലക്ഷണം നടക്കേണ്ടിയിരുന്നത് അതാ. ಇನ್ನು ಮೂರನೇ ಮುಖ್ಯವಾದ ಗುರುತು ನೆರವೇರಬೇಕಾಗಿರುವುದು ಅದಾಗಿತ್ತು. അടുത്തത് മൂന്നാമത്തെ ലോകമഹായുദ്ധമാണ്. ಇನ್ನೊಂದು ನಡಿಬೇಕಾದ ಗುರುತು ಮೂರನೇ ವಿಶ್ವ ಮಹಾಯುದ್ಧ ನಡೆಯಬೇಕಾಗಿದೆ. അതും നടന്നിരിക്കും. ಅದು ನೆರವೇರುತ್ತದೆ. ഒരുപാട് കാര്യങ്ങൾ നടക്കാനുണ്ട്. അത് അത്തി ഫലം കായ്ച്ചു കഴിഞ്ഞു, അത്തി തളർത്തു കഴിഞ്ഞു.
ಹೀಗೆ ಅಂಜೂರದು ಶಿಗರಿಯಾಯಿತು, ಅಂಜೂರದು ಫಲ ಕೊಟ್ಟಾಯಿತು, ഓരോന്നും നടന്നു കഴിഞ്ഞു. ಆ ರೀತಿಯಾದ ಅನೇಕ ಕಾರ್ಯಗಳು ನೆರವೇರಿ ಆಯಿತು. ഈ കാലഘട്ടങ്ങളെ കുറിച്ച് ബൈബിൾ പറയുന്നത്, ಈ ಒಂದು ಸಂದರ್ಭದ ಬಗ್ಗೆ ಬೈಬಲ್ ಹೇಳ್ತಾ ಇರುವುದೇನೆಂದರೆ, യഹൂദൻ ഒരു ഭാരമുള്ള കല്ലായിരിക്കും. ಯಹೂದನು ಒಂದು ಭಾರವಾದ ಒಂದು ಬಂಡೆಯಾಗಿದೆ. സഖറിയ പ്രവചനം 12-ാം അധ്യായത്തിന്റെ 3-ാമത്തെ വാക്യത്തിൽ, ಜಕರಿಯ ಪ್ರವಾದಿಯ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಇರುವ ಇಸ್ರಾಯೇಲ್ ಬಗ್ಗೆ ಹೇಳ್ತಾ ಇದೆ, അന്നാളിൽ ഞാൻ യെരൂശലേമിലെ സകല ജാതികൾക്കും ഭാരമുള്ള ഒരു കല്ലാക്കി വെക്കും. ನಾನು ಯೆರೂಸಲೇಮನ್ನು ಸಮಸ್ತ ಜನಗಳಿಗೂ ಭಾರಿ ಬಂಡೆಯನ್ನಾಗಿ ಅದನ್ನೆತ್ತುವವರೆಲ್ಲರಿಗೂ ಕಡು ಗಾಯವಾಗುವುದು. ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವುದು. ಯೆಹೋವನು ಇಂದನ್ನುತ್ತಾನೆ. നമ്മുടെ മണിപ്പൂരിൽ എന്തോ സംഭവിച്ചേ? ನಮ್ಮ ಮಣಿಪೂರಿನಲ್ಲಿ ಏನು ನಡೆದಿದೆ? നിങ്ങൾക്ക് മണിപ്പൂരിന്റെ അകത്തെ കഥ അറിയാവോ? മണിപ്പൂരിನಲ್ಲಿ ನಿಜವಾಗಿ ನಡೆದ ಘಟನೆ ನಿಮಗೆ ಗೊತ್ತಿದೆಯಾ? മണിപ്പൂരിൽ ഒരുപാട് യഹൂദന്മാരുണ്ടായിരുന്നു. ಮಣಿಪೂರಿನಲ್ಲಿ ಅನೇಕ ಯಹೂದ್ಯರಿದ್ದರು. അവർ ബെന്യാമീൻ ഗോത്രത്തിൽപ്പെട്ടവരാ. ಅವರು ಬೆನ್ಯಾಮೀನ್ ಕುಲಕ್ಕೆ ಸಂಬಂಧಪಟ್ಟವರು. യഹൂദന് 12 ഗോത്രമാണ്. അതിലെ ബെന്യാമീൻ ഗോത്രത്തിൽപ്പെട്ട ഒരുപാട് പേര് മണിപ്പൂരിലുണ്ടായിരുന്നു. ಆ ಯಹೂದ್ಯರಲ್ಲಿ 12 ಕುಲದಲ್ಲಿ ಆ ಕೊನೆಯ ಕುಲವಾಗಿರುವಂತ ಬೆನ್ಯಾಮೀನ್ ಕುಲದಲ್ಲಿರುವಂತ ಅನೇಕರು ಮಣಿಪೂರಲ್ಲಿ ಇದ್ದರು. ഇസ്രായേൽ അവരെ വിളിച്ചതാ, നിങ്ങൾ തിരിച്ച് ഇസ്രായേലിൽ വരാൻ പറഞ്ഞു. ಆ ಇಸ್ರಾಯೇಲು ಹೇಳಿದೆ, ನೀವು ಮಣಿಪೂರಲ್ಲಿ ಇರಬೇಡ, ನೀವು ಇಸ್ರಾಯೇಲಿಗೆ ತಿರುಗಿ ಬನ್ನಿ ಎಂದು ಕರೆದರು. ഇന്ത്യൻ പ്രൈം മിനിസ്റ്റർ നരേന്ദ്രമോദി സാറ് ഇസ്രായേലിൽ ചെന്നപ്പോൾ അവർ ആവശ്യപ്പെട്ടതും ഇതാണ്, ഞങ്ങളുടെ ഇസ്രായേൽക്കാരെ ഇഞ്ഞു വിടണം. ಆ ಇಂಡಿಯನ್ ಪ್ರಧಾನಮಂತ್ರಿ ಅಲ್ಲಿ ಇಸ್ರಾಯೇಲಲ್ಲಿ ಹೋಗುವಾಗ ಇಸ್ರಾಯೇಲ್ ಪ್ರಧಾನಮಂತ್ರಿ ಹೇಳಿದೆ, ನಮ್ಮ ಜನ ಮಣಿಪುರಲ್ಲಿದ್ದಾರೆ, ಅವರನ್ನು ನೀವು ಫ್ರೀ ಆಗಿ ಕಳಿಸಿಕೊಡಬೇಕು. കേരളത്തിലുണ്ടായിരുന്നവർ മുഴുവനെയും തിരിച്ചു വിട്ടു. കേരളದಲ್ಲಿದ್ದವ യഹൂദ്യರನ್ನೆಲ್ಲ ವಾಪಸ್ ಕಳಿಸಿಕೊಟ್ರು. നിങ്ങൾ ഇവിടുന്ന് പോകാൻ പ്രൈം മിനിസ്റ്റർ തന്നെ അവരോട് പറഞ്ഞതാണ്. ಪ್ರಧಾನಮಂತ್ರಿನೇ ಅವರಿಗೆ ನೀವು ಈ ನಮ್ಮ ಭಾರತ ದೇಶದಿಂದ ಹೊರಟು ಹೋಗರಿ ಅಂತ ಹೇಳಿ ಕಳಿಸಿಕೊಟ್ಟಿದ್ರು. പക്ഷെ മണിപ്പൂരിൽ ഉണ്ടായിരുന്നവർ പറഞ്ഞു, ഞങ്ങൾ തൽക്കാലം പോകത്തില്ല. ಆದ್ರೆ ಮಣಿಪುರಲ್ಲಿ ಇದ್ದವರು ಹೇಳಿದ್ರು, ನಾವು ಇಲ್ಲಿಂದ ಹೊರಟು ಹೋಗೋದಿಲ್ಲ. ഞങ്ങളുടെ അപ്പപ്പന്മാര് മുതൽ ഇവിടെയാ താമസിക്കുന്നത്. ಪೂರ್ವಿಕರಿಂದ ಇಲ್ಲೇ ನಾವು ಬಾಳುತ್ತಾ ಇದ್ದೀವಿ. ഞങ്ങളുടെ വസ്തുവകകൾ മുഴുവനും ഇവിടെയാണ്. ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಇಲ್ಲೇ ಇರೋದು. ഞങ്ങൾക്ക് ഇവിടെ ഒരുപാട് കൃഷിയുണ്ട്. ನಮಗೆ ಇಲ್ಲಿ ತುಂಬಾ ವ್ಯವಸಾಯಗಳಿದೆ. ഞങ്ങളുടെ മക്കൾ ഇവിടുത്തെ നാട്ടുജാതികളെ വിവാഹം കഴിച്ച് ഒത്തിരി പേര് അങ്ങനെ പോയി. ನಮ್ಮ ಮಕ್ಕಳೇ ಇಲ್ಲಿರುವಂತವರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಇಲ್ಲೇ ಇದ್ದಾರೆ. ഇസ്രായേലിലേക്ക് പോയാൽ അവരെ ആരെയും അവിടെ കയറ്റത്തില്ല. ನಾವು ಇಸ್ರಾಯೇಲ್ಗೆ ಹೋಗಿದ್ರೆ ಇವರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. അതുകൊണ്ട് ഞങ്ങൾ പോകത്തില്ല. ಅದರಿಂದ ನಾವು ಹೋಗಲ್ಲ. ഇവിടെയുള്ള യഹൂദന്മാരെ തിരിച്ചുവിടാൻ വേണ്ടി പലരും ശ്രമിച്ചു. ಇಲ್ಲಿರುವಂತ ಯಹೂದ್ಯರನ್ನು ತಿರುಗಿ ವಾಪಸ್ ಕಳಿಸಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದೆ. ಅವರು പോകത്തില്ല. ಅವರು ಯಾರು ಹೋಗುತ್ತಾ ಇಲ್ಲ. ആ സമയത്താണ് കർത്താവ് പറഞ്ഞത്, ഏതായാലും ഇസ്രായേലിനെ തൊട്ടതല്ലേ, ഇരിക്കട്ടെ മണിപ്പൂരിന്. ಆವಾಗ ಇಸ್ರಾಯೇಲನ್ನು ಮುಟ್ಟಿದೆಯಲ್ಲ, ಸರಿ ಇರ್ಲಿ ಮಣಿಪೂರಿಗೆ ಅಂತ ಹೇಳಿ. മണിപ്പൂരിൽ ആദ്യമേ പൊളിച്ച പള്ളി ക്രിസ്ത്യാനികളുടെ പള്ളി അല്ല, യഹൂദന്റെ പള്ളിയാ. ಆ ಮಣಿಪೂರಿನಲ್ಲಿ ಮೊದಲು ಹೊಡೆದಾಕಿರುವಂತ ಚರ್ಚು ಅದು ಕ್ರೈಸ್ತವರ ದೇವಾಲಯವಲ್ಲ, ಅದು ಯಹೂದ್ಯರ ದೇವಾಲಯವನ್ನು ಅಲ್ಲಿ ಫಸ್ಟ್ ಹಾಳು ಮಾಡಿದರು. മണിപ്പൂരിൽ ആദ്യം കത്തിച്ചത് ബൈബിൾ അല്ല, മണിപ്പൂരിൽ ആദ്യം കത്തിച്ചത് തോറയാണ്, യഹൂദന്റെ ഗ്രന്ഥമാണ്. ಆ ಮಣಿಪೂರಲ್ಲಿ ಫಸ್ಟ್ ಬೆಂಕಿಯಲ್ಲಿ ಸುಟ್ಟಿರುವುದು ಬೈಬಲ್ ಅಲ್ಲ, ಯಹೂದ್ಯರ ಧರ್ಮ ಪುಸ್ತಕವಾಗಿರುವಂತಹ ತೋರ ಎಂಬ ಪುಸ್ತಕವೇ ಅಲ್ಲಿ ಫಸ್ಟ್ ಸುಟ್ಟಿರೋದು. ഇന്ന് അവിടെ ഉള്ളവർ പറഞ്ഞു, ഞങ്ങൾ പോവുകയാണ്, വിട്ട് കിട്ടിയാൽ മതി, പോക്കോളാം, ഇനി ഞങ്ങൾ തിരിച്ചു വരത്തുമില്ല. ಈಗ ಇರುವಂತ ಯಹೂದ್ಯರು ಹೇಳ್ತಾರೆ, ಈ ಪರಿಸ್ಥಿತಿ ಹಿಂಗೆ ಆಗಿದರೆ ನಾವಿನ್ನು ಮಣಿಪೂರಲ್ಲಿ ಇರಲ್ಲ, ನಾವು ನಮ್ಮ ಸ್ವಂತ ದೇಶಕ್ಕೆ ತಿರುಗಿ ಹೋಗುತ್ತೇನೆ. നമ്മുടെ മണിപ്പൂരിന് മുറിവേറ്റു. ಅದರಿಂದ ನಮ್ಮ ಮಣಿಪುರ ರಾಜ್ಯಕ್ಕೂ ಸ್ವಲ್ಪ ಗಾಯವಾಯಿತು. ലോകത്തിൽ മുഴുവനും ദൈവിക വാഗ്ദത്തങ്ങൾക്കെതിരെ ഒരു പോരാട്ടം നടന്നുകൊണ്ടിരിക്കുക. ಲೋಕದ ಸಮಸ್ತ ಜಾಗಗಳಲ್ಲಿಯೂ ದೇವರ ವಾಗ್ದಾನಕ್ಕೆ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ. ഒരിക്കൽ ദൈവം ഒരു കാര്യം പറഞ്ഞു പോയെങ്കിൽ അതിന് വിരോധമായി ശത്രു എന്നും എഴുന്നേറ്റുകൊണ്ടിരിക്കുക. ಹೀಗೆ ದೇವರು ಒಂದು ವಾಗ್ದಾನ ನುಡಿದಿದರೆ ಶತ್ರುಗಳು ಅದಕ್ಕೆ ವಿರುದ್ಧವಾಗಿ ಎದ್ದೇಳ್ತಾ ಇದೆ. ലോക ചരിത്രം മുഴുവനും ഈ യുദ്ധം നമുക്ക് കാണാൻ കഴിയും. ಲೋಕದ ಚರಿತ್ರೆ ನೋಡಿದರೆ ದೇವರಿಗೂ ಮತ್ತು ದುರಾತ್ಮನಿಗೂ ಮಧ್ಯದಲ್ಲಿ ಒಂದು ಯುದ್ಧ ನಾವು ನೋಡಬಹುದು. നിങ്ങളുടെ ചർച്ചിലും ഇത് നടന്നുകൊണ്ടിരിക്കുക. ಈಗ ನಮ್ಮ ಚರ್ಚಲ್ಲೂ ಅದೇ ನಡೀತಾ ಇರೋದು. നമ്മുടെ ഓരോരുത്തരുടെ ഉള്ളിലും ഇത് തന്നെ നടന്നുകൊണ്ടിരിക്കുക. ನಮ್ಮ ಒಬ್ಬೊಬ್ಬರ ಒಳಗಡೆನೂ ಈ ಯುದ್ಧ ನಡೀತಾ ಇದೆ. ഒരു വശത്ത് ദൈവം ഒരു വശത്തോട്ട് പിടിക്കും, മറുവശത്ത് പിശാചി പിടിക്കും ഇങ്ങോട്ട് വരാൻ. ಒಂದು ಕಡೆ ದೇವರು ದೇವರ ಕಡೆಗೆ ಕರೆಯೋದು, ಆದ್ರೆ ಇನ್ನೊಂದು ಕಡೆಗೆ ಸೈತಾನ ಕಡೆಗೆ ಕರೆಯೋದು. ദൈവം മുമ്പിൽ നല്ല പോരാട്ടം പോരാടുന്നവർക്കായി സ്തോത്രം. ಆದರೆ ದೇವರ ಮುಂದೆ ಒಳ್ಳೆಯ ಹೋರಾಟ ಹೋರಾಡುವವರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ.
ഞാൻ ആവർത്തിക്കട്ടെ, ദൈവത്തിന്റെ വാഗ്ദത്തങ്ങളോട് അതിൽ തന്നെ ഒരു പോരാട്ടമുണ്ട്. ದೇವರ ವಾಗ್ದಾನಗಳಿಗೆ ಆ ವಾಗ್ದಾನಕ್ಕೆ ಎದುರೇ ಹೋರಾಟ ಇದೆ. ഉൽപ്പത്തി പുസ്തകം 3:15 ഞാൻ നിനക്കും സ്ത്രീക്കും നിന്റെ സന്തതിക്കും അവളുടെ സന്തതിക്കും തമ്മിൽ ശത്രുത്വം ഉണ്ടാക്കും, ദൈവമായ ഒരു ശത്രുത്വം ഉണ്ടാക്കിയിട്ടുണ്ട്. ಹೀಗೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಒಂದು ನಿನ್ನ ತಲೆಮಾರಿಗೂ ಸ್ತ್ರೀಯ ಸಂತದ ತಲೆಮಾರಿಗೂ ನಾನೊಂದು ಯುದ್ಧ ಇಟ್ಟಿದ್ದೇನೆ ಎಂದು ಹೇಳಿದೆ. ಆ ಯುದ್ಧ ಈಗಲೂ ಇದೆ. ഏശാവിനും യാക്കോബിനും എതിരെ ഒരു യുദ്ധം നടക്കുന്നുണ്ട്. ഏശാവിനിಗೂ യാക്കോബിനിಗೂ ಮಧ್ಯದಲ್ಲಿ ಒಂದು ಹೋರಾಟ ಇದೆ. ಆ ಯುದ್ಧ ನಡೀತಾ ಇದೆ. യാക്കോബിന്റെ കൈ ഏശാവിന്റെ കുതികാലിന് പിടിച്ചിരുന്നു. യാക്കോബിನ ಕೈ ಈ ಏಸಾವಿನ ಹಿಮ್ಮಡಿಯನ್ನು ಹಿಡಿದುಕೊಂಡಿದ್ದರು. ദൈവം അബ്രഹാമിനോട് പറഞ്ഞു, ഞാൻ നിന്നെ അനുഗ്രഹിക്കും, നിന്നെ അനുഗ്രഹിക്കുന്നവരെയും ഞാൻ അനുഗ്രഹിക്കും. ದೇವರು ಅಬ್ರಹಾಮನಿಗೆ ಹೇಳಿದೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ. പക്ഷെ നിങ്ങൾക്കറിയാമോ, യാക്കോബിന്റെ സന്തതിക്കെതിരെ ഏശാവിന് ഒരു ശത്രുത്വമുണ്ട്. ಆದರೆ ನಿಮಗೆ ಗೊತ್ತಿದೆಯಾ, ದೇವರು ಅಬ್ರಹಾಮನಿಗೆ ಆಶೀರ್ವಾದ ಕೊಟ್ಟಿದ್ರು. ಅಬ್ರಹಾಮನ ಮೊಮ್ಮಕ್ಕಳ ಮಧ್ಯದಲ್ಲಿ ಒಂದು ಶತ್ರು, ಒಂದು ವೈರತ್ವ ಬಂದಿದೆ. എസ്തേറിന്റെ ഭരണകാലത്ത് ഒരു ഹാമാൻ എന്ന് പറയുന്ന മനുഷ്യനുണ്ടായിരുന്നു. ಎಸ್ತೇರಿನ ಆಡಳಿತ ಕಾಲದಲ್ಲಿ ಹಾಮಾನ್ ಎಂಬ ಒಬ್ಬ ಶತ್ರು ಇದ್ರು. ഇസ്രായേലിന്റെ സന്തതിയും ഹാമാൻ ഏശാവിന്റെ സന്തതിയുമാണ്. ಹೀಗೆ ಎಸ್ತೇರಳು ಯಾಕೋಬಿನ ಸಂತತಿಯು, ಹಾಮಾನನು ಏಸಾವನ ಸಂತತಿಯು ಆಗಿದನು. അവർ തമ്മിൽ എന്നും ഒരു യുദ്ധമുണ്ട്. ಅವರ ಮಧ್ಯದಲ್ಲಿ ಯಾವಾಗಲೂ ಯುದ್ಧ ನಡೀತಾ ಇತ್ತು. എനിക്ക് ചരിത്രത്തിൽ അത്ര ജ്ഞാനമില്ല. ജോൺ ഹേഗിയാണ് ആദ്യമായി ഇത് ചരിത്രത്തിൽ നിന്ന് പുറത്തെടുക്കുന്നത്. ಹೀಗೆ ನನಗೆ ಚರಿತ್ರೆ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದರೆ ಜಾನ್ ಹೇಗ್ ಎಂಬ ಚರಿತ್ರ ಪುರುಷನು ಈ ಚರಿತ್ರೆಯನ್ನು ತೆಗೆದು ಹೇಳ್ತಾ ಇದ್ದಾರೆ. ഹാമാനാണ് പ്ലാൻ ചെയ്യുന്നത് ഇസ്രായേലിനെ തീർത്തിരിക്കണം. ಹಾಮಾನು ಪ್ಲಾನ್ ಮಾಡ್ತಾ ಇದ್ದಾರೆ, ಇಸ್ರಾಯೇಲನ್ನು ನಾಶ ಮಾಡಬೇಕು. അതിനുശേഷം നമുക്ക് ഹിറ്റ്ലറെ കാണാം. ಅದರ ಅನಂತರ ನೋಡಿದರೆ ಹಿಟ್ಲರ್ ಎಂಬ ಒಬ್ಬ ಅಧಿಕಾರಿಯನ್ನು ನಾವು ನೋಡಿದ್ದೇವೆ. ಹಿಟ್ಲರ್ ಏಶಾವಿന്റെ കൊച്ചുമകനാണ്. ಹಿಟ್ಲರು ಏಸಾವಿನ ಆ ತಲೆಮಾರಿಗೆ ಸಂಬಂಧಪಟ್ಟವರು. ഹാമാനും ആ കുലത്തിൽപ്പെട്ടവനാണ്. ಹಾಮಾನನು ಆ ಕುಲಕ್ಕೆ ಸಂಬಂಧಪಟ್ಟವರು. ഇന്ന് ആത്മാവിൽ ജീവിക്കുന്ന ദൈവവേദലേ, നിങ്ങൾക്കെതിരെ ഒരു ശത്രുവുണ്ട്. ಇವತ್ತು ಆತ್ಮನಲ್ಲಿ ಬದುಕುವಂತ ದೇವರ ಮಗುವೇ, ನಿಮಗೆ ವಿರುದ್ಧವಾಗಿ ಒಂದು ಹೋರಾಟವಿದೆ. ഇത് യേശുവിന്റെ മടങ്ങിവരവിന്റെ ലക്ഷണമാണ്. ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಗುರುತಾಗಿದೆ. അവരുടെ മേലൊരു ശാപം വീണിട്ടുണ്ട്. ಅವರ ಮೇಲೆ ಒಂದು ಶಾಪ ಬಿದ್ದಿದೆ. ഞാൻ നിനക്കും സ്ത്രീക്കും തമ്മിൽ ഒരു ശത്രുത്വം വെക്കുകയാണ്. ഞാൻ ನಿನಗೂ ಸ್ತ್ರೀಯ ಸಂತತಿಗೂ ಮಧ್ಯದಲ್ಲಿ ಒಂದು ಶತ್ರುತ್ವವನ್ನು ಕೊಟ್ಟಿದೆ. ദൈവമായി നിയമിച്ച ഒരു ശത്രുത്വം നമുക്ക് അനുകൂലമായി, നമുക്ക് പ്രതികൂലമായി ഉണ്ട്. ಆ ದೇವರಿಂದ ಬಂದಿರುವಂತ ಒಂದು ವೈರತ್ವ ನಮಗೂ ಈಗ ಒಂದು ವೈರತ್ವವಾಗಿಯೇ ಇದೆ. യഹൂദന്റെ മേൽ എവിടുന്നാണ് ഇത് വന്നത്? ಯಹೂದಿನ ಮೇಲೆ ಈ ವೈರ್ಯ ಎಲ್ಲಿಂದ ಬಂದಿತ್ತು? യേശുവിന്റെ ക്രൂശീകരണ സമയത്ത് അവരൊരു വിളി വിളിച്ചു, അവന്റെ രക്തം ഞങ്ങളുടെ മേലും ഞങ്ങളുടെ സന്തതി മേലും വരട്ടെ. ಯೇಸುವಿನ ಶಿಲುಬೆಗೆ ಹಾಕುವಂತ ಸಮಯದಲ್ಲಿ ಯಹೂದರು ಹೇಳ್ತಾರೆ, ಆತನ ರಕ್ತವು ನನ್ನ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಎಂದು. അന്ന് യേശുവിന്റെ മരണസമയത്ത് പീലാത്തോസ് വെള്ളമെടുത്ത് കൈ കഴുകി, ഈ നീതിമാന്റെ രക്തത്തിൽ എനിക്ക് പങ്കില്ലെന്ന് പറഞ്ഞു. ಆ ಕ್ರಿಸ್ತನ ಮರಣದ ಸಮಯದಲ್ಲಿ ಪೀಲಾತನು ತಣ್ಣೀರನ್ನು ತೆಗೆದು ಕೈಯನ್ನು ತೊಳೆದುಕೊಂಡು ಹೇಳಿದೆ, ಈ ನೀತಿವಂತನ ರಕ್ತದಲ್ಲಿ ನನಗೆ ಪಾಲಿಲ್ಲ ಅಂತ ಹೇಳಿದರು. അയാൾ രക്ഷപ്പെടുവാൻ ശ്രമിക്കുമ്പോൾ ಆತನು ತಪ್ಪಿಸಿಕೊಳ್ಳಿಕ್ಕೆ ನೋಡುವಾಗ ഇസ്രായേലിന്റെ മഹാപുരോഹിതൻ നിന്നുകൊണ്ട് പറഞ്ഞു, അവന്റെ രക്തം ഞങ്ങളുടെ മേലും ഞങ്ങളുടെ സന്തതി മേലും വരട്ടെ. ಆ ಇಸ್ರಾಯೇಲಿನ ಮಹಾಯಾಜಕನು ನಿಂತುಕೊಂಡು ಹೇಳುತ್ತಾನೆ, ಆತನ ರಕ್ತವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಎಂದು. അവരുടെ മേൽ സത്യമായും വന്നു. ಅವರ ಮೇಲೆ ಆ ಮಹಾಯಾಜಕನು ಹೇಳಿದ ಹಾಗೆ ಇಸ್ರಾಯೇಲ್ ಸಂತತಿಗಳ ಮೇಲೆ ಆ ಶಾಪ ಬಂದಿದೆ. ഈ ശാപം ഏറ്റുവാങ്ങിച്ചുകൊണ്ട് വന്നതാ. ಈ ಮಹಾಯಾಜಕರು ಹೋಗಿ ಆ ಶಾಪ ತಕೊಂಡ್ಬಂದಿದ್ದಾರೆ. എവിടം വരെ വന്നു എന്നൊന്ന് നോക്കിക്കോ. ಆ ಶಾಪ ಎಲ್ಲಿ ತನಕ ಬಂದಿದೆ ಎಂದು ನೋಡಿರಿ. ഇസ്രായേലിന്റെ ചരിത്രത്തിൽ അവരെ കൂട്ടക്കൊല ചെയ്യുവാൻ വേണ്ടി നാസർ ഉണ്ടാക്കിയിരുന്ന നാസി ക്യാമ്പുകളിൽ ഒന്നാണ് നിങ്ങൾ ഈ കാണുന്നത്. ಈಗ ಇಸ್ರಾಯೇಲಿನ ಆ ತಲೆಮಾರುಗಳಿಗೂ ಅಲ್ಲಿ ಆ ಹಿಟ್ಲರ್ ಎಂಬ ವ್ಯಕ್ತಿ ಅವರನ್ನು ನಾಸಿ ಕ್ಯಾಂಪ್ಗಳಲ್ಲಿ ಅವರನ್ನು ಸಾವಿರೆಯಾಗಿ ಲಕ್ಷಗಳಾಗಿ ಅವರನ್ನು ಸಾಯಿಸಿ ಬಿಟ್ಟಿದ್ದರು. 6 ലക്ഷങ്ങളെയാണ് ഒന്നിച്ച് ലാസർ അവിടെ കൊല്ലുന്നത്. ಅಲ್ಲಿ 6 ಲಕ್ಷ ಜನರನ್ನು ಒಟ್ಟಾಗಿ ಯಹೂದ್ಯರಲ್ಲಿ ಸಾಯಿಸಿದರು. കൊച്ചു കുഞ്ഞുങ്ങളെ പിടിച്ചുകൊണ്ടുവന്ന് 10 മിനിറ്റ് കൊണ്ട് ഗ്യാസ് ചേംബറിൽ കയറ്റി കൊല്ലുക. ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಬರೀ 10 ನಿಮಿಷಕ್ಕೆ ಒಂದು ಗ್ಯಾಸ್ ಒಲೆ ಒಳಗಡೆ ಚೇಂಬರ್ ಒಳಗಡೆ ಬಿಟ್ಟಿದರೆ 10 ನಿಮಿಷಕ್ಕೆ ಸತ್ತೋಗ್ಬಿಡ್ತದೆ. യൗവനക്കാരെ പിടിച്ചുകൊണ്ടുവന്ന് അവർക്കൊരു
ഒരു ദിവസം 2 സ്ലൈസ് ബ്രെഡ് മാത്രം കൊടുത്ത് അവരെ പുലർത്തുക. ಹೀಗೆ ಯೌವನಸ್ಥರನ್ನು ಕರೆದುಕೊಂಡು ಬಂದು 2 ಪೀಸು ಬ್ರೆಡ್ ಕೊಟ್ಟು ಅವರನ್ನು ಅವರಿಗೆ ಊಟಕ್ಕೆ ಕೊಟ್ಟರು. ഒരു ദിവസത്തെ ആകെ ഭക്ഷണം 2 സ്ലൈസ് ബ്രെഡും 1 ഗ്ലാസ് പച്ചവെള്ളവുമാണ്. ಈಗ ಒಂದು ದಿವಸ ಪೂರ್ತಿಗೆ ಅವರಿಗೆ ಕೊಡುವ ಆಹಾರ 2 ಪೀಸು ಬ್ರೆಡ್ ಮತ್ತು 1 ಗ್ಲಾಸ್ ತಣ್ಣೀರು. അവരുടെ മാംസം ഇല്ലാതെയായി അസ്ഥിപഞ്ജരങ്ങളായി മരിച്ചവർ ലക്ഷക്കണക്കിന്. ಅವರು ಮಾಂಸವನ್ನು ಕರಗಿ 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 ಅವರು ಬರೀ ಮೂಳೆ ಮಾತ್ರವಾಗಿ 2 ಲಕ್ಷ ಯೌವನಸ್ಥರು ಸತ್ತಿದ್ದಾರೆ. ഇസ്രായേലിന്റെ ഹോളോകാസ്റ്റ് നടന്ന ഇടങ്ങൾ ഇന്നും ചരിത്രത്തിന് ഭയമുണ്ടാക്കുന്ന ഇടങ്ങളാ. ಇಸ್ರಾಯೇಲಿನ ಆ ಹೋಲೋಕಾಸ್ಟ್ ಅಂದ ಆ ಸ್ಥಳ ಜರ್ಮನಿಯಲ್ಲಿ ಈಗಲೂ ಚರಿತ್ರೆಯಲ್ಲಿ ಅದೊಂದು ವಿಖ್ಯಾತಿಗೆ ಬಂದ ಸ್ಥಳವಾಗಿ ಈಗಲೂ ಅಲ್ಲಿ ಉಳಿದಿದೆ. അവന്റെ രക്തം ഞങ്ങളുടെ മേലും ഞങ്ങളുടെ മക്കളുടെ മേലും വരട്ടെ. ಆತನ ರಕ್ತವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಎಂದು ಅವರು ಹೇಳಿದ್ದಾರೆ. മരിച്ചുപോയ യഹൂദന്റെ അസ്ഥികൾ വാരിയിട്ടിരിക്കുന്ന കൂമ്പാരങ്ങളാണ് നിങ്ങൾ കാണുന്നത്. ಈಗ ನೀವು ಕಾಣುವಂತ ಪಿಕ್ಚರ್ ಅಲ್ಲಿ ಆವತ್ತು ಸತ್ತೋಗಿರುವಂತ ಆ ಯಹೂದ್ಯ ಜನರ ಆ ಮೂಳೆಗಳು ನೋಡಿ, ಒಂದು ಬೆಟ್ಟೆ ತರ, ಒಂದು ಗುಡ್ಡೆ ತರ ಅಲ್ಲಿ ಆ ಕೂಡಿ ಇಟ್ಟಿರುವುದನ್ನು ನೀವು ನೋಡ್ತಾ ಇದ್ದೀರಾ. ഒടുവിൽ ജർമ്മനിയിൽ നിന്ന് ഇത് പൊടിച്ച് വളമാക്കി, എല്ലുപൊടിയുടെ വളമാക്കി ആഫ്രിക്കയിലേക്ക് എക്സ്പോർട്ട് ചെയ്തു. ಹೀಗೆ ಈ ಮೂಳೆಗಳು ಅದು ಖಾಲಿ ಮಾಡಲಿಕ್ಕೋಸ್ಕರ ಈ ಮೂಳೆಗಳೆಲ್ಲ ಒಂದು ಮಿಷಿನ್ ಅಲ್ಲಿ ಹಾಕಿ ಅದು ಧೂಳು ಮಾಡಿ ಅದು ಗೊಬ್ಬರೆಯಾಗಿ ಆಫ್ರಿಕಾ ಖಂಡಕ್ಕೆ ಅವರು ಕಳಿಸಿಕೊಟ್ಟರು. ലോക ചരിത്രത്തിൽ ഏറ്റവും വില കുറഞ്ഞ് വിറ്റിട്ടുള്ളതായ മെനൂവർ വളം യഹൂദന്റെ അസ്ഥി പൊടിച്ച പൊടിയാ. ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟಲ್ಪಟ್ಟಿರುವಂತ ಒಂದು ಗೊಬ್ಬರ ಯಾವುದೊಂದು ಕೇಳಿದರೆ ಅದು ಯಹೂದ ಜನರ ಆ ಮೂಳೆಗಳು ಧೂಳು ಮಾಡಿರುವಂತದೇ പ്രപഞ്ചದ അതി വില കടിമയാದ ആ ಗೊಬ್ಬರയാಗಿದೆ. യഹൂദന്മാരെ കൊന്ന് അവരുടെ മാംസം വെള്ളത്തിലിട്ട് തിളപ്പിച്ച് അതിനകത്തെ നെയ്യെടുത്ത് ജർമ്മനി സോപ്പുണ്ടാക്കി. ಹೀಗೆ ಯಹೂದ್ಯರಾಗಿರುವಂತ ಆ ಪುಷ್ಟಿಯುಳ್ಳವರ ಮಾಂಸವನ್ನು ತೆಗೆದು ಅದು ಬೇಯಿಸಿ ಅದರಲ್ಲಿ ಬಂದಿರುವಂತ ಕೊಬ್ಬಿನ ಅಂಶದಿಂದ ಅವರು ಜರ್ಮನಿಯಲ್ಲಿ ಸೋಪ್ ತಯಾರು ಮಾಡಿದ್ದಾರೆ. ലോക ചരിത്രത്തിൽ ഏറ്റവും വില കുറച്ച് വിറ്റിട്ടുള്ള സോപ്പ് യഹൂദന്റെ കൊഴുപ്പ് കൊണ്ടുണ്ടാക്കിയതാ. ಈ ಪ್ರಪಂಚದ ಚರಿತ್ರೆಯಲ್ಲಿ ಎಲ್ಲದಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿರುವಂತ ಸೋಪ್ ಎಲ್ಲಿಂದ ತಯಾರು ಮಾಡಿದೆ ಅಂತ ಹೇಳಿದ್ರೆ ಯಹೂದ್ಯರ ಕೊಬ್ಬಿನಿಂದ ಮಾಡಿರುವಂತ ಸೋಪ್ ಆಗಿದೆ. അവന്റെ രക്തം ഞങ്ങളുടെ മേലും ഞങ്ങളുടെ തലമുറകളുടെ മേലും വരട്ടെ. ಆತನ ರಕ್ತವು ನಮ್ಮ ಮೇಲೂ ನಮ್ಮ ತಲೆಮಾರುಗಳ ಮೇಲೂ ಬರಲಿ ಎಂದು ಮಹಾಯಾಜಕರು ಕೇಳಿ ಪಡೆದುಕೊಂಡ ಶಾಪ. യഹൂദ പ്രമാണികളെ, അത് വന്നു സത്യം. ಆ ಯಹೂದ ಪ್ರಮಾಣಿಗಳಲ್ಲಿ ಆ ಶಾಪ ತಗಲಿದೆ. പീലാത്തോസ് കൈ കഴുകി ഈ രക്തത്തിൽ എനിക്ക് പങ്കില്ലെന്ന് പറഞ്ഞു. പീലാത്തോന് കൈ ತೊಳೆದು ಬಿಟ್ಟು ನನಗೆ ಈ ರಕ್ತದಲ್ಲಿ ಸಂಬಂಧ ಇಲ್ಲ ಅಂತ ಕೈ ತೊಳೆದು ಬಿಟ್ಟು. പക്ഷെ കൈ കഴുകിയത് കൊണ്ട് തീർന്നില്ല. പീലാത്തോസ് മരിക്കുന്നത് ഒരു ഭ്രാന്തനായിട്ടാണ്. ಆದರೆ ಕೈ ತೊಳೆದಿದೆ ಎಂದು ಹೇಳಿಕೊಂಡು ಆ ಹೃದಯದಲ್ಲಿ ಬಂದ ಪಾಪ ತೊಳೆಯಲ್ಪಟ್ಟಿಲ್ಲ. ಪೀಲಾತನು ಒಂದು ಹುಚ್ಚನಂತೆ ಸತ್ತೋಗಿದ್ದಾನೆ. അദ്ദേഹം വെള്ളം കാണുന്നിടത്തൊക്കെയും കൈ കഴുകി കയ്യിൽ രക്തം 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 എന്ന് പറഞ്ഞുകൊണ്ട് അദ്ദേഹം നടന്നു. ಆತನು ಒಂದು ಹುಚ್ಚನಾಗಿ ಎಲ್ಲಿ ನೋಡಿದ್ರು ಈಗ ಕೈಯಲ್ಲಿ ರಕ್ತ ಹಚ್ಚಿದೆ ಅಂತ ಹೇಳಿಬಿಟ್ಟು ಅವರು ಎಲ್ಲಿ ನೀರು ನೋಡಿದ್ರು ಹೋಗಿ ಹುಚ್ಚನಾಗಿ ಕೈ ತೊಳಿತಾ ಇದ್ರು. യഹൂദൻ ചോദിച്ച് ശാപം വാങ്ങി. യഹൂദನು ಕೇಳಿ ಶಾಪ ತಗೊಂಡಿದೆ. പീലാത്തോസ് എടുക്കേണ്ട തീരുമാനം എടുക്കാതെ ശാപം തന്റെ മേൽ വന്നു കയറി. പീലാത്തോನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಅವನ ಮೇಲೆ ಶಾಪ ಬಂದಿದೆ. പക്ഷെ എനിക്കും നിങ്ങൾക്കും വേറൊരു പ്രത്യേകതയുണ്ട്. ಆದರೆ ನನಗೂ ನಿಮಗೂ ಒಂದು ವ್ಯತ್ಯಾಸ ಇದೆ. അവന്റെ പുത്രനാകുന്ന യേശുവിന്റെ രക്തം സകല പാപവും പോക്കി നമ്മെ രക്ഷിക്കും. ಆತನ ಕುಮಾರನಾಗಿರುವಂತ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. പീലാത്തോസെ, അങ്ങയെ ഭ്രാന്തനാക്കി കൊന്നത് ഈ രക്തമാ. ಓ ಪೀಲಾತನೇ, ನಿಮ್ಮನ್ನು ಒಂದು ಹುಚ್ಚನಾಗಿ ಸಾಯಿಸಿರುವುದು ಈ ರಕ್ತವಾಗಿದೆ. യഹൂദ സൈന്യമേ, നിങ്ങളെ നശിപ്പിച്ചത് ഈ രക്തം കാരണം നിങ്ങളുടെ പിതാക്കന്മാർ ഏറ്റുവാങ്ങിയതാ. ಈ ಯಹೂದ್ಯ ಸೈನ್ಯವೇ ನಿಮ್ಮನ್ನು ನಾಶ ಮಾಡಿರುವುದು ನಿಮ್ಮ ಪೂರ್ವಿಕರು ಈ ರಕ್ತವನ್ನು ನೀವು ಶಾಪವಾಗಿ ನೀವು ತೆಗೆದುಕೊಂಡದರಿಂದಲೇ. ഇതെല്ലാം സത്യമാണെങ്കിലും നാം ഇതുകൊണ്ട് രക്ഷപ്പെട്ടു. ಆದ್ರೆ ಇದೆல்லாம் ಸತ್ಯವಾಗಿದ್ರು ಈ ಕ್ರಿಸ್ತನ ರಕ್ತದಿಂದಲೇ ನಾನು ಮತ್ತು ನೀವು ರಕ್ಷಿಸಲ್ಪಟ್ಟಿದ್ದೇವೆ. ഈ രക്തമാണ് നമ്മെ ക്രിസ്തുവിന്റെ മണവാട്ടിയാക്കി മാറ്റുന്നത്. ಈ ರಕ್ತವೇ ನಮ್ಮನ್ನು ಯೇಸು ಕ್ರಿಸ್ತನ ಮದುಮಗಳಾಗಿ ಮಾರ್ಪಡಿಸಿರುವುದು.
ക്ലിയറായി ആ മണവാട്ടി പദം സ്വീകരിപ്പാൻ നമുക്ക് കഴിഞ്ഞിട്ടുണ്ടോ? ಆ ಯಥಾರ್ಥವಾಗಿಯೂ ಆ ಮದುಮಗಳ ಸ್ಥಾನವನ್ನು ಆ ಪರಿಶುದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮಿಂದ ಆಗಿದೆಯಾ? യേശുവിന്റെ മടങ്ങിവരവിന്റെ ഒന്നാം ലക്ഷ്യം തന്റെ സഭയെ ചേർക്കുക. ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಮುಖ್ಯ ಉದ್ದೇಶ ತನ್ನ ಮದುಮಗಳ ಸ್ಥಾನದಲ್ಲಿರುವ ಸಭೆಯನ್ನು ತೆಗೆದುಕೊಂಡು ಹೋಗಲಿಕ್ಕಾಗಿ. കറ ചുളുക്കം വാട്ടം മാലിന്യമേ ഒന്നുമില്ലാത്ത ഒരു നിഷ്കളങ്ക മണവാട്ടിയായി ക്രിസ്തുവിന് വേണ്ടി മാറുവാൻ കർത്താവ് നിങ്ങളെ കുറിച്ച് ആഗ്രഹിക്കുന്നു. ಮಾಲಿನ್ಯವು ಮತ್ತು ಸೊಕ್ಕು ಮುಂದಾದ ಯಾವುದು ಇಲ್ಲದ ಶುಭ್ರ ಕನ್ನಿಗೆಯಾಗಿ ಸಭೆಯಾಗಿ ನಿಮ್ಮನ್ನು ಕಾಣಲಿಕ್ಕೆ ದೇವರು ಎದುರು ನೋಡುತ್ತಾ ಇದ್ದಾರೆ. ദാസരുടെ കോൺസെൻട്രേഷൻ ക്യാമ്പിൽ ഒരു മനുഷ്യ രൂപം നിൽക്കുന്നത് കാണാം. ആഹാരമില്ലാതെ പട്ടിണി കിടന്ന് മെലിഞ്ഞതാ. ಹೀಗೆ ಪಿಕ್ಚರ್ ಅಲ್ಲಿ ನೀವು ನೋಡುವಾಗ ಆ ಒಂದು ಜೈಲಿನೊಳಗಡೆ ಒಬ್ಬ ಮನುಷ್ಯನು ಮಲಗಿರುವುದನ್ನು ನೀವು ನೋಡುವಾಗ ಬರೀ ಮೂಳೆ ಮಾತ್ರವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಆಹಾರ ಇಲ್ಲದೆ ಆ ಮೂಳೆ ಅಸ್ಥಿಪಂಜರವಾಗಿ ಬಿದ್ದಿರುವಂತ ಒಬ್ಬ ಯಹೂದನ ಚಿತ್ರವಾಗಿದೆ. ಅದು മനുഷ്യനെ ഇട്ടിരിക്കുന്ന രംഗങ്ങൾ നിങ്ങൾക്ക് കാണാം. ಮನುಷ್ಯರನ್ನು ಅಲ್ಲಿ ಹಾಕಿರುವಂತ ಆ ಒಂದು ಪಿಕ್ಚರ್ ಎಡ ಸೈಡ್ ಅಲ್ಲಿ ಕೆಳಗಡೆ ನೋಡಿ ಒಬ್ಬ ಮನುಷ್ಯನ ಹೆಂಗೆ ಮಲ್ಕೊಂಡಿದ್ದಾನೆಂದು ನೀವು ನೋಡುತ್ತೀರಾ. ക്രിസ്തുവിന്റെ രക്തത്തോട് മലിനത കാണിച്ച, വെറുപ്പ് കാണിച്ച, അതിനെ ഉപയോഗിക്കാതെ പോയവർ ഇങ്ങനെ മരിച്ചെങ്കിൽ നിത്യ നരകം എത്രയോ കഷ്ടമായിരിക്കും. ಯೇಸು ಕ್ರಿಸ್ತನ ರಕ್ತಕ್ಕೆ ಗೌರವ ಕೊಡದೆ, ಯೇಸು ಕ್ರಿಸ್ತನ ಪಾಪ ಪರಿಹಾರದ ರಕ್ತವನ್ನು ಅಲಕ್ಷ್ಯ ಮಾಡಿದವರಿಗೆ ಈ ಭೂಮಿಯಲ್ಲಿ ಈ ರೀತಿಯಾದ ಶಿಕ್ಷೆಯು ಹಿಂಸೆಯು ಬಂದಿದರೆ, ನಾವು ಕ್ರಿಸ್ತನ ರಕ್ತಕ್ಕೆ ಸರಿಯಾಗಿ ಗೌರವ ಕೊಡದೆ ಹೋಗಿದರೆ ಆ ನಿತ್ಯ ನರಕದಲ್ಲಿ ಎಷ್ಟು ಭಯಂಕರವಾದ ಹಿಂಸಕ್ಕೆ ನಾನು ಮತ್ತು ನೀವು ಬಾಧ್ಯರಾಗಿ ಬೇಕಾಗಿರುತ್ತದೆ. ഹിറ്റ്ലറുടെ ചരിത്രം എനിക്ക് ഒരിത്തിരി ഉണ്ട്, ഞാൻ പറയാൻ ആഗ്രഹിക്കുന്നില്ല. ಆದರೆ ಇನ್ನೂ ಎಷ್ಟೋ ಚರಿತ್ರೆ ಆ ಯಹೂದರಿಗೆ ಬಂದ ಹಿಂಸೆ ಬಗ್ಗೆ ಹೇಳಲಿಕ್ಕಿದೆ, ಅದರ ಸಮಯ ಸಾಕಾಗ್ತದೆ. അവൻ സ്വയം വെടിവെച്ച് ചത്തു. ಆ ಹಿಟ್ಲರು ಇಷ್ಟೆಲ್ಲ ಯಹೂದರಿಗೆ ಹಿಂಸೆ ಕೊಟ್ಟು ಸ್ವಂತವಾಗಿ ಅವರು ಶೂಟ್ ಮಾಡಿ ಅವರು ಸತ್ತಿದ್ದಾರೆ. നിങ്ങളെ നിത്യതയിൽ എത്തിക്കേണ്ടതിനാണ് യേശുവിന്റെ രക്തം ചൊരിഞ്ഞത്. ನಿಮ್ಮನ್ನು ನಿತ್ಯ ರಾಜ್ಯದಲ್ಲಿ ಸೇರಿಸಲಿಕ್ಕೆ ಯೇಸು ರಕ್ತ ಸುರಿದಿದ್ದಾರೆ. ഒരല്പം പോലും കറ ചുളുക്കം വാട്ടം മാലിന്യമേ ഒന്നുമില്ലാത്ത ഒരു നിർമ്മല മണവാട്ടിയെയാണ് യേശു പ്രതീക്ഷിക്കുന്നത്. ಸ್ವಲ್ಪ ಕೂಡ ಕರ ಇಲ್ಲದೆ ಸೊಕ್ಕಿಲ್ಲದೆ ಮತ್ತು ಬಾಡಿ ಹೋಗದ ನಿಷ್ಕಳಂಕ ಕನ್ನಿಗೆಯಾಗಿ ಶುಭ್ರ ಕನ್ನಿಗೆಯಾಗಿ ನನ್ನನ್ನು ನಿಮ್ಮನ್ನು ಕಾಣಬೇಕೆಂದು ದೇವರು ಎದುರು ನೋಡ್ತಾ ಇದ್ದಾರೆ. യേശു മടങ്ങി വരുന്നതും പ്രധാനമായും സഭയെ ചേർക്കാനാണ്. ಯೇಸು ತಿರುಗಿ ಬರುವುದು ಸಭೆಯನ್ನು ಕರೆದೊಯ್ಯಲಿಕ್ಕಾಗಿ ತಿರುಗಿ ಬರ್ತಾರೆ. ಮಕ್ಕಳೇ, എന്നെയും നിങ്ങളെയും അതിൽ കാണുമോ? ನನ್ನನ್ನು ನಿಮ್ಮನ್ನು ಆ ಕೂಟದಲ್ಲಿ ಕಾಣುತ್ತೀರಾ? ഈ ചിത്രത്തിനകത്ത് തേണ്ട ഹിറ്റ്ലറുടെ മുഖത്ത് ഒരു ക്രോസ് മാർക്ക് ഇട്ട് കാണിച്ചിട്ടുണ്ട്. ಹೀಗೆ ಆ ಚಿತ್ರದಲ್ಲಿ ನೋಡಿ, ಜರ್ಮನ್ ಸೈನ್ಯ ಅಧಿಕಾರಿಯಾಗಿರುವಂತ ಹಿಟ್ಲರ್ನ ಮುಖದಲ್ಲಿ ಒಂದು ಕ್ರಾಸ್ ಹಾಕಿರೋದನ್ನು ನೋಡಿದೀರಾ? ഇത് പട്ടാളത്തിന്റെ ഒരു ശൈലിയാണ്. ಅದು ಮಿಲಿಟರಿಯ ಒಂದು രീതിയാಗಿದೆ. ഏതെങ്കിലും ഒരു പട്ടാളക്കാരൻ തെറ്റായ മാർഗത്തിൽ ചത്താൽ ഒരു വര വരച്ച് കളയേ ഉള്ളൂ, അതിൽ കൂടുതലൊന്നുമില്ല. ಆ ಒಂದು ಸೈನ್ಯಾಧಿಪತಿಯಾಗಲಿ ಒಂದು ಸೈನ್ಯದಲ್ಲಿ ಇರುವವರಾಗಲಿ ಯಾವುದಾದರೂ ಒಂದು ತಪ್ಪಾದ ರೀತಿಯನ್ನು ಹಿಂಬಾಲಿಸಿದರೆ ಅವರ ಮೇಲೆ ಒಂದು ಇದೇ ತರ ಒಂದು ಕ್ರಾಸ್ ಹಾಕಿ ಅವರನ್ನು ಬಿಟ್ಟು ಬಿಡುವುದು. കർത്താവേ, ഞാൻ രക്ഷിക്കപ്പെട്ടവനാണ്, ಕರ್ತನೆ ನಾನು ರಕ್ಷಣೆ ಹೊಂದಿದವನು, ഞാൻ സ്നാനപ്പെട്ടവനാണ്, ನಾನು ದೀಕ್ಷಾಸ್ನಾನ ಮಾಡಿದವನು, ഞാൻ അന്യഭാഷ പറയുന്നവനാണ്. ನಾನು ಅನ್ಯ ಭಾಷೆ ಮಾತಾಡುವರು. പക്ഷെ എൻ്റെ ജീവിതത്തിൽ ഒരു തെറ്റ് വന്നാൽ, ಆದರೆ ನನ್ನ ಜೀವನದಲ್ಲಿ ಒಂದು ತಪ್ಪು ಬಂದಿದ್ದರೆ എൻ്റെ ಈ മുഖത്ത് ഒരു ക്രോസ് വരച്ച് തള്ളേണ്ടി വരുമോ, അതോ ഞാൻ ക്രിസ്തുവിന്റെ ന്യായാസനത്തിന് മുൻപാകെ ശുദ്ധനായി നിൽക്കുമോ? നമ്മോട് ചോദിക്കാം. ನಾನು ರಕ್ಷಣೆ ಹೊಂದಿದವನು, ನಾನು ದೀಕ್ಷಾಸ್ನಾನ ಮಾಡಿದವನು, ನಾನು ರಕ್ಷಣೆಗಾಗಿ ಕರೆಯಲ್ಪಟ್ಟವನು. ಆದರೆ ಏನಾದರೂ ಒಂದು ತಪ್ಪು ನನ್ನ ಮೇಲೆ ಕಾಣಿಸಿಕೊಂಡು ನನ್ನ ಮುಖದ ಮೇಲೆ ಒಂದು ಕೆಂಪು ಕ್ರಾಸ್ ಹಾಕಿ ನಾನು ಪ್ರಯೋಜನ ಇಲ್ಲದವನು ಎಂದು ಹೇಳಿ ನನ್ನನ್ನು ನರಕದ ಬೆಂಕಿಗೆ ದೇವರು ಬೀಸಾಡಿ ಬಿಡುವುದು ಇಲ್ಲ. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತು ನಾನು ಪ್ರತಿಫಲವನ್ನು ತೆಗೆದುಕೊಳ್ಳಲಿಕ್ಕೆ ಅರ್ಹತೆ ಸಿಕ್ಕುವುದು ಇದು ನನಗೆ ಯಾವುದು ಎಂಬುದು ಯೋಚಿಸುವುದಾಗಿರಲಿ. 1945 മാർച്ച് മാസം 30 തീയതി
ഇന്ന് ഒരു മാർച്ച് 30 നമ്മൾ വരികയാണ്. അടുത്തു 30-ാം തീയതി അദ്ദേഹം മരിച്ചതെന്നാണ്. അതിനൊരു 5 ദിവസം മുമ്പേ അദ്ദേഹത്തിൻ്റെ വിവാഹം നടന്നു. 1945 ಮಾರ್ಚ್ 30ಕ್ಕೆ ಈ ಹಿಟ್ಲರು ಆತ್ಮಹತ್ಯೆ ಮಾಡಿದರು. ಆದರೆ ಅದಕ್ಕೆ ಬರೀ 5 ದಿವಸ ಮುಂಚೆ ಮಾತ್ರನೇ ಅವರದು ಮದುವೆಯಾಗಿರೋದು. ಈವಾ എന്നായിരുന്നു ಆ പെൺകുട്ടിയുടെ പേര്. ಈವಾ ಎಂದು ಅವರ ಪತ್ನಿಯ ಹೆಸರು. അദ്ദേഹം ഹിറ്റ്ലറുടെ ഗേൾ ഫ്രണ്ട് ആയിരുന്നു. ആ ഹിറ്റ്ലറിನ ಒಂದು ಪ್ರೀತಿಗೆ ಪಾತ್ರಳಾಗದ ಒಂದು ಹುಡುಗಿಯಾಗಿದೆ. അവൾക്ക് ഒരൊറ്റ ആശ മാത്രം ജീവിതത്തിലുണ്ടായിരുന്നു, മിസ്സസ് ഹിറ്റ്ലർ എന്ന് പേരെഴുതി ഒപ്പിടണം. ಆಕೆಗೆ ಒಂದೇ ಒಂದು ಆಸೆ ಇತ್ತು, ಮಿಸ್ಸಸ್ ಹಿಟ್ಲರ್ ಅಂತ ಹೇಳಿ ನನಗೆ ಒಂದು ಸಿಗ್ನೇಚರ್ ಹಾಕಿರಬೇಕು. അദ്ദേഹം പറഞ്ഞു, ഞാനൊരു ಚಾನ್ಸ್ തരാം. ಆ ಹಿಟ್ಲರ್ ಹೇಳಿದ್ರು, ನಾನು ಅದಕ್ಕೆ ನಿನಗೊಂದು ಅವಕಾಶ ಕೊಡುತ್ತೇನೆ, പക്ഷെ ഒറ്റ ಸಿಗ್ನೇಚರ್ ನಿನ್ನೆ ಕೊಂಡೋಗತ್ತುള്ളൂ. ಆದರೆ ಒಂದೇ ಒಂದು ಸಹಿ ಮಾತ್ರ ನಿನಗೆ ಸಾಧ್ಯವಾಗುವುದು. ಅದು ವಿವಾಹ ರಿಜಿಸ್ಟರ್ನകത്ത് ಸೈನ್ ചെയ്യാനാ. ಅದು ಮದುವೆ ರಿಜಿಸ್ಟರ್ ಅಲ್ಲಿ ನೀನು ಸಹಿ ಮಾಡಬಹುದು. നമ്മളെ അടച്ചിട്ടിരിക്കുന്ന മുറിയിൽ നിന്ന് പുറത്തിറങ്ങാൻ നിനക്കൊക്കത്തില്ല. ചിലുക്കാക്കിരുವಂತ ರೂಮಿನಿಂದ ಹೊರಗಡೆ ಹೋಗಲಿಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ. എന്നെ വിവാഹം കഴിച്ച് നീ നശിക്കണ്ട, ಅದರಿಂದ ನನ್ನನ್ನು ಮದುವೆ ಮಾಡಿ ನೀ ಸಾಯಬೇಡ, നീ രക്ഷപ്പെട്ടു, ನೀನ್ ಹೆಂಗಾದ್ರೂ ತಪ್ಪಿಸಿಕೊಳ್ಳಿ. അവള് പറഞ്ഞില്ല, ഞാൻ പോകത്തില്ല. ಕೇಳಿದ್ರು, ಇಲ್ಲ ನಾನು ಹೋಗಲ್ಲ. ഒടുവിൽ വിവാഹം കഴിഞ്ഞു. 5-ാമത്തെ ദിവസം അവളെയും കൊന്നു, അയാളും ചത്തു. ಆ ಮದುವೆ ಆಗಿ 5ನೇ ದಿವಸ ಆ ಹುಡುಗಿಯನ್ನು ಸಾಯಿಸಿ ಆತನು ಸತ್ತಿದ್ದಾನೆ. ഒരു വശത്ത് യേശു തന്റെ രക്തം ചൊരിഞ്ഞത് നമ്മളെ വീണ്ടെടുത്തതാ. ಒಂದು ಕಡೆ ಯೇಸುವಿನ ರಕ್ತವು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಸುರಿದಿದ್ದಾರೆ. ഈ ചത്തതുപോലെ സാത്താന്റെ പുറകെ നടക്കണോ അതോ യേശുവിന് വേണ്ടി ജീവിക്കണോ? ಒಂದು ಹಿಟ್ಲರಿನ ಹಿಂದೆ ಹೋಗಿ ಸತ್ತ ಹಾಗೆ ನಾವು ಸೈತಾನನ ಹಿಂದೆ ಹೋಗಿ ನಾವು ಸಾಯಬೇಕಾ, ಇಲ್ಲ ಯೇಸುವಿಗಾಗಿ ಬದುಕಬೇಕಾ? ഈ രാത്രിയിൽ ഒരു വിശുദ്ധ ജീവിതത്തിന് നമുക്ക് തയ്യാറാകാം. ഈ രാത്രിಯಲ್ಲಿ ಒಂದು ಪರಿಶುದ್ಧ ಜೀವನಕ್ಕೆ ನಾವು ಒಪ್ಪಿಸಿಕೊಳ್ಳಬೇಕು. പുത്രനാകുന്ന യേശുവിന്റെ രക്തം സകല പാപവും പോക്കി നമ്മെ ശുദ്ധീകരിക്കും. ಆತನ ಕುಮಾರನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. തുടർന്ന് ഈ ഭാഗത്തോട് ഇന്ന് പോകുവാൻ ഞാൻ താല്പര്യപ്പെടുന്നില്ല. ಈಗ ಇನ್ನೊಂದು ಭಾಗಕ್ಕೆ ನಾನು ಇವತ್ತು ಹೋಗುತ್ತಾ ಇಲ್ಲ. അടുത്ത ക്ലാസ്സിനകത്ത് ഒരുപാട് എടുക്കാനുണ്ട്. നമ്മൾ ചുരുക്കം പേജസ് മാത്രമേ ആയിട്ടുള്ളൂ. യേശുവിന്റെ വരവിനെ കുറിച്ചാണ് പറയാനുള്ളത്. ಈಗ ನೆಕ್ಸ್ಟ್ ಕ್ಲಾಸಿನಲ್ಲಿ ಯೇಸುವಿನ ಬರೋಣದ ಬಗ್ಗೆ ನಾನು ಇನ್ನೂ ಅನೇಕ ಕಾರ್ಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ഈ രാത്രിയിൽ നാം തയ്യാറാണോ എന്ന് നമ്മോട് തന്നെ ചോദിക്കാം. ಆದರೆ ನಾವು ನಮ್ಮ ಆತ್ಮಕ್ಕೆ ಕೇಳಬೇಕು, ನಾನು ಯೇಸು ಕ್ರಿಸ್ತನ ಮದುಮಗಳಾಗಿ ಕ್ರಿಸ್ತ ಯೇಸುವಿನ ಬರೋಣದಲ್ಲಿ ಅವರೊಂದಿಗೆ ಒಯ್ಯಲ್ಪಡಲಿಕ್ಕೆ ನಾನು ಸಿದ್ಧವಾಗಿದೆಯೋ ಎಂಬ ಅವರವರ ಆತ್ಮಕ್ಕೆ ಕೇಳಿ. വരുവാനുള്ളവൻ വരും, താമസിക്കുകയുമില്ല. ಬರಬೇಕಾದವನು ಬಂದೇ ಬರುತ್ತಾನೆ, ಅದು ತಡವಾಗುವುದಿಲ್ಲ. യേശു നിശ്ചയമായും മടങ്ങി വരും. ಯೇಸು ನಿಶ್ಚಯವಾಗಿ ತಿರುಗಿ ಬರುತ್ತಾರೆ. നാം ഒരുങ്ങിയിരുന്നാൽ ക്രിസ്തുവിനോടുകൂടെ എടുക്കപ്പെടും. ನಾವು ಸಿದ್ಧರಾಗಿದ್ದರೆ ಅವರ ಜೊತೆಯಲ್ಲಿ ಒಯ್ಯಲ್ಪಡುತ್ತೇವೆ. നാം ഒരുങ്ങിയിരിക്കുന്നില്ലെങ്കിൽ നാം നഷ്ടപ്പെടും. ನಾವು ಸಿದ್ಧರಾಗಿಲ್ಲದಿದ್ದರೆ ನಾವು ಕೈ ಬಿಡಲ್ಪಟ್ಟು ಹೋಗುತ್ತದೆ. ഈ വരവിൽ യേശുവിനോടുകൂടി എടുക്കപ്പെടുവാൻ നമുക്ക് നമ്മെ തന്നെ തയ്യാറാക്കാം. ಈ ಕ್ರಿಸ್ತನ ಬರೋಣದಲ್ಲಿ ಅವರ ಜೊತೆಯಲ್ಲಿ ಒಯ್ಯಲ್ಪಡಲಿಕ್ಕಾಗಿ ನಮ್ಮನ್ನು ನಾವೇ ಸಿದ್ಧಪಡಿಸೋಣ. ക്രിസ്തുവിൽ മരിച്ചവർ അക്ഷയരായി ഉയർക്കും. ಕ್ರಿಸ್ತನಲ್ಲಿ ಸತ್ತವರು ಲಯವಿಲ್ಲದವರಾಗಿ ಎದ್ದು ಬರುತ್ತಾರೆ. വരുവാനുള്ളവൻ വരും, താമസിക്കയില്ല. ಬರಬೇಕಾದವರು ಬಂದೇ ಬರುತ್ತಾರೆ, ತಡವಾಗುವುದಿಲ್ಲ. കാഹളം ധ്വനിക്കും. ಕಾಹಳ ಧ್ವನಿಸುತ್ತದೆ. വിശുദ്ധന്മാർ ചേർക്കപ്പെടും. ಪರಿಶುದ್ಧರು ಪುನರುತ್ಥಾನ ಹೊಂದಿಕೊಳ್ಳುತ್ತಾರೆ. കണ്ണുകൾ അടയ്ക്കാം, നമുക്ക് പ്രാർത്ഥിക്കാം. ಈಗ ಕಣ್ಣುಗಳು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥಿಸೋಣ. ഞങ്ങളുടെ കർത്താവും ഞങ്ങളുടെ ദൈവവുമേ, ഞങ്ങൾ അങ്ങേ സ്തുതിക്കുന്നു. ನಮ್ಮ ಕರ್ತನೇ, ನಮ್ಮ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. യേശുവിന്റെ വരവിന്റെ ചില ഉദ്ദേശങ്ങൾ ഞങ്ങൾ കണ്ടു. ಯೇಸು ಕ್ರಿಸ್ತನ ಬರೋಣದ ಉದ್ದೇಶಗಳು ನಾವೇನೆಂದು ತಿಳ್ಕೊಂಡಿದ್ದೇವೆ. ചില ലക്ഷണങ്ങളിൽ ഞങ്ങൾ കണ്ടു. ಆ ಬರೋಣದ ಕೆಲ ಲಕ್ಷಣಗಳು, ಗುರುತುಗಳು ನಾವು ತಿಳಿದಿದ್ದೇವೆ. യേശുവേ വേഗം വരണമേ എന്ന് സഭ വിളിച്ചപേക്ഷിക്കുന്നു, അങ്ങ് വരണമേ. ಯೇಸುವೇ ಬೇಗ ಬನ್ನಿರಿ ಎಂದು ಸಭೆ ಕೂಗಿ ಕೇಳುತ್ತಾ ಇದೆ, ಅದಕ್ಕಾಗಿ ನಾವು ಎದುರು ನೋಡುತ್ತೇವೆ. തിരുനാമത്തിന്റെ മഹത്വത്തിന് വേണ്ടി ഞങ്ങളെ സമർപ്പിക്കുന്നു. ಕರ್ತನೇ, ನಿಮ್ಮ ನಾಮದ ಮಹಿಮೆಗಾಗಿ ನಮ್ಮನ್ನು ಸಮರ್ಪಿಸುತ್ತೇವೆ. ഈ സഭയെ ഞാൻ അനുഗ്രഹിക്കുന്നു. ಈ ಸಭೆಯನ್ನು ನಾನು ಆಶೀರ್ವದಿಸುತ್ತೇನೆ. അങ്ങയുടെ ഇതിന്റെ നേതാക്കന്മാരെ, കുടുംബങ്ങളെ ഞാൻ അനുഗ്രഹിക്കുന്നു. ಈ ಸಭೆಯ ಹಿರಿಯರನ್ನು, ಅವರ ಕುಟುಂಬಗಳನ್ನು ನಾನು ಆಶೀರ್ವದಿಸುತ್ತೇನೆ. യേശുവിന്റെ നാമത്തിൽ തന്നെ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.
ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.